ಕರ್ನಾಟಕದ ಹೆಸರಾಂತ ಲೇಖಕ ಹಾಗೂ ಅಂಕಣಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇವ್ರಿಗಿರೋ ನಾಲೆಜನ್ನು ಇವತ್ತು ನಾವು ಪಡ್ಕೊಳ್ಳೋಣ. ಹಣ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ನೀವು ಇನ್ನೂ ಬಡವರಾಗ್ತಾ ಹೋಗ್ತೀರಾ. ದುಡ್ಡು ಮಾಡೋದು ಯಾವಾಗ? ಜನ ಷೇರು ಮಾರುಕಟ್ಟೆ ಅಂದಿದ ತಕ್ಷಣ ಹೆದರ್ಕೊಂಡು ಓಡೋಗ್ತಾರೆ. ಇಟ್ಸ್ ಎ ಸ್ಕ್ಯಾಮ್, ಇಟ್ಸ್ ಎ ಗ್ಯಾಂಬಲ್. ಖಂಡಿತ ಸ್ಕ್ಯಾಮು, ಖಂಡಿತ ಗ್ಯಾಂಬಲ್ಲು. ನಾನು ನೀವು ಹೇಳೋದು 100% ಒಪ್ತೀನಿ. ಯಾಕೆ ಗೊತ್ತಾ? ನಿಮಗೆ ವಿಷಯ ಅಥವಾ ಮಾಹಿತಿ ಕೊರತೆ ಇದೆ. ಯಾವಾಗ ವಸ್ತು ಅಥವಾ ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ, ಅದು ನಿಮ್ಮಲ್ಲಿ ಭಯ ಉತ್ಪನ್ನ ಮಾಡುತ್ತೆ. ಒಬ್ಬ ರಿಯಲ್ ಇನ್ವೆಸ್ಟರು ಕನ್ಸಿಸ್ಟೆನ್ಸಿ ಕಾತ್ಕೋಬೇಕು. ಗಂಟೆಗಟ್ಟಲೆ ನಿಮಗೆ ಓಡೋ ಕ್ಷಮತೆ ಇದ್ದರೆ, ವೈಲ್ಡ್ ಡಾಗ್ ಆಗಿದ್ರೆ, ನಿಮಗೆ ಸಕ್ಸಸ್ ರೇಟ್ 94% ಸ್ಟಾಕ್ ಮಾರ್ಕೆಟಲ್ಲಿ. ಲಾಸ್ ಅನ್ನೋದೇ ಇಲ್ಲ. ನಾನು ಕೇಳಿದ್ರೆ ನಂಗೆ ನಗು ಬರುತ್ತೆ. ಲಾಸ್ ಮಾಡ್ಕೊಂಡ್ವಿ. ಹಣ ಮಾಡಬೇಕು ಅಂತಂದರೆ ಲುಕ್ ಇನ್ವರ್ಡ್. ನಮ್ಮ ಮನೋಜ್ ಕುಮಾರ್ ಅವ್ರು ಮಾಡಿದಾಗೆ ನೀವು ಹ್ಯಾವ್ ಟು ಗೋ ಇನ್ಸೈಡ್. ನೀವು ಅಧ್ಯಯನ ಮಾಡಬೇಕು. ಯಾರು ಭಗವಂತನೂ ನಿಮಗೆ ಸಹಾಯ ಮಾಡಲ್ಲ. ನಿಮಗೆ ನೀವೇ ಮಾರ್ಗದರ್ಶಿ, ನಿಮಗೆ ನೀವೇ ಸಹಾಯ ಮಾಡ್ಕೋಬಹುದು. ಎಲ್ಲಿ ತನಕ ಮಾಡ್ಬೋದು? ಮನೋಜ್ ಕುಮಾರ್ ಅವರು ಒಂದು ಕುದುರೆನ ನೀರ್ ತನಕ ಕರ್ಕೊಂಡು ಹೋಗ್ಬೋದು. ನೀರು ಕುಡಿಬೇಕಾಗಿರೋದು ಕುದುರೆ ಕೆಲಸ. ನೀವು ಮಾಡ್ತಿರೋ ಕೆಲಸ ಅದ್ಭುತವಾಗಿದೆ. ನೋ ಪೇನ್ ನೋ ಗೈನ್. 50,000 ಲಕ್ಷ ಕಳ್ಕೊಳ್ಳಕ್ಕೆ ರೆಡಿ ಇದ್ರೆ 10 ಲಕ್ಷ ಸಂಪಾದನೆ ಮಾಡ್ಬೋದು. 10 ಲಕ್ಷ ಕಳ್ಕೊಳ್ಳಕ್ಕೆ ರೆಡಿ ಇದ್ರೆ ಕೋಟಿ ಸಂಪಾದನೆ ಮಾಡ್ಬೋದು. ಕಾಳನ್ನ ಹಾಕದೆ ಬೆಳೆ ಬರಲಿ ಅಂದ್ರೆ ಎಲ್ಲಿಂದ ಬರುತ್ತೆ? ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿಸಿದಂಥದ್ದು. ಹಿಂದೆ ಬ್ಯಾಂಕ್ ಜಾಬ್ ಹೆಣ್ಮಕ್ಳಿಗೆ ಅಂತ ಹೇಳೋರು. ಇವತ್ತು ಬ್ಯಾಂಕ್ ಜಾಬಲ್ಲಿ ಏನು ಮಾಡಿದ್ದಾರೆ ಅವ್ರನ್ನ ಅಂತ ನಾನು ಮಾತು ಹೇಳಕ್ ಹೋಗಲ್ಲ. ಯಾಕಂದ್ರೆ ಅದು ಅವ್ರ ಸ್ಥಿತಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ನಾನು ಹೆಚ್ಚಿಗೆ ಹೇಳಲ್ಲ ಅದ್ರ ಬಗ್ಗೆ. ಸರಿಯಾದ ಮಾರ್ಗದರ್ಶಕರ ಮೂಲಕ ಕಲ್ತಿದ್ದೆ ಆದರೆ ಖಂಡಿತ ಷೇರು ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಲಾಸ್ ಇಲ್ಲ. ಎಲ್ಲರೂ ಇವತ್ತಂತೂ ರೀಲ್ ಬಂದಿರೋದ್ರಿಂದ ಎಷ್ಟೋ ಜನ ಸೆಬಿ ರಿಜಿಸ್ಟ್ರು ಇರಲ್ಲ, ಏನೂ ಇಲ್ಲ, ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರ್ತಾರೆ. ಪಾಪ ಯಾರೋ ಎಂಡ್ ಯೂಸರಿಗೆ ಗೊತ್ತಾಗಲ್ಲ. ಕಾಲೇಜ್ಗೆ ಹೋಗಿ 4 ವರ್ಷ ಬೆಂಚ್ ಬಿಸಿ ಮಾಡಿ ಸರ್ಟಿಫಿಕೇಟ್ ತಗೊಂಡ್ರೆ ಅದು ವಿದ್ಯೆ ಅಲ್ಲ. ಯಾವುದು ನಿನ್ನ ಕಾಲ ಮೇಲೆ ನಿನ್ನನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ ಅದೇ ವಿದ್ಯೆ. ಡೋಂಟ್ ವೆಯ್ಟ್. ಯಾರೋ ಬರ್ತಾರೆ, ಯಾರೋ ಸಹಾಯ ಮಾಡ್ತಾರೆ, ನನಗೆಲ್ಲೋ ಕೆಲಸ ಸಿಕ್ಕುತ್ತೆ. ಯಾರೂ ಬರಲ್ಲ, ಎಲ್ಲೂ ಏನೂ ಆಗಲ್ಲ. ನಿಮಗೆ ನೀವೇ ದಾರಿದೀಪ. ಹುಚ್ಚುನ್ ಕೈಗೆ AK-47 ಸಿಕ್ಕಿದ ಹಾಗೆ ಬೇರೆ ಯಾರ್ಯಾರ ಕೈಲೂ ಹಣ ಸಿಕ್ಕಿದ್ರೆ ಅವರು ಅದನ್ನು ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸ್ತಾರೆ. ಅದಾಗೋದು ಬೇಡ. TD ಅಂತವರು, ಮನೋಜ್ ಕುಮಾರ್ ಅಂತವರು ಬೆಳಿಬೇಕು. ಆಗ ಅವರು ಸಮಾಜದ ಬಗ್ಗೆ ಚಿಂತೆ ಮಾಡೋದ್ರಿಂದ ತಪ್ಪೇ ಇಲ್ಲ. ವಾಮ ಮಾರ್ಗವಲ್ಲದೆ ನೇರ ಮಾರ್ಗದಲ್ಲಿ ಹಣ ಮಾಡೋದು ಹೇಳ್ಕೊಡೋದು ಎರಡೂ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳೇ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಇವತ್ತು ನಮ್ಮ ಜೊತೆ ಇದ್ದಾರೆ ದುಡ್ಡು ಮಾಡೋಣ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಹೆಸರಾಂತ ಲೇಖಕ ಹಾಗೂ ಅಂಕಣಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇವ್ರಿಗಿರೋ ನಾಲೆಜನ್ನು ಇವತ್ತು ನಾವು ಪಡ್ಕೊಳ್ಳೋಣ. ಸೊ ಇವರು ದೇಶ ವಿದೇಶಗಳನ್ನು ಸುತ್ತಾಡಿದ್ದಾರೆ. ತುಂಬ ಇವ್ರ ಬಗ್ಗೆ ತಿಳ್ಕೊಳ್ಳೋದಿದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮದ ಹೆಸರು ದುಡ್ಡು ಮಾಡೋಣ. ಸೊ ಈ ಕಾರ್ಯಕ್ರಮದಲ್ಲಿ ದುಡ್ಡು ಮಾಡೋದು ಹೇಗೆ? ಸೊ ತುಂಬ ಜನಕ್ಕೆ ದುಡ್ಡು ಮಾಡೋದು ತುಂಬ ಕಷ್ಟ ಅನಿಸುತ್ತೆ, ಸ್ವಲ್ಪ ಜನಕ್ಕೆ ಈಸಿ ಅನಿಸುತ್ತೆ. ಹೌದು. ಸೊ ನಿಮ್ಮ ಅಭಿಪ್ರಾಯ ಸರ್, ದುಡ್ಡು ಮಾಡೋದಕ್ಕೆ ಯಾವ ಥರ ಮೈಂಡ್ಸೆಟ್ ಇಟ್ಕೋಬೇಕು, ಜೊತೆಗೆ ಅದಕ್ಕೆ ಏನು ಕಷ್ಟಪಡಬೇಕು? ಲಾಜಿಕಲ್ ಆಗಿ ಯೋಚನೆ ಮಾಡಬೇಕಾ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾ, ಇಲ್ಲ ಸ್ಮಾರ್ಟ್ ವೇಲ್ ಮಾಡಬೇಕಾ? ಮೂರು ಬೇಕು. ಲಾಜಿಕ್ಕೂ ಇರಬೇಕು, ಪ್ರಾಕ್ಟಿಕಲ್ ಆಗೂ ಇರಬೇಕು, ಸ್ಮಾರ್ಟ್ನೆಸ್ಸು ಇರಬೇಕು. ಹಣ ಮಾಡಬೇಕು ಅಂತಂದರೆ 3 ಬೇಕು. 3 ಬಿಡಬೇಕು ಅಂತಲ್ಲ. ಓಕೆ. ಜನ ಇವತ್ತು ತಪ್ಪು ತಿಳ್ಕೊಂಡಿದ್ದಾರೆ. ಹಣ ಮಾಡಿರೋನು ಅಂತಂದರೆ ಏನು ಅನ್ಕೊತಾರೆ ಅಂದರೆ ಅವನು ವಾಮ ಮಾರ್ಗದಿಂದ, ಅನ್ಯ ಮಾರ್ಗಗಳಿಂದ, ಶಾರ್ಟ್ಕಟ್ಟಿಂದ ಹಣ ಮಾಡಿದ್ದಾನೆ ಅಂತ ತಿಳ್ಕೊತಾರೆ. ಅದು ಆಗಬೇಕು ಅಂತಿಲ್ಲ. ಅದೇನೆಂದರೆ ಸಮಾಜದಲ್ಲಿ ಏನಾಗಿದೆ ಅದೊಂದು ಮಿತ್, ಅದೊಂದು ಭ್ರಮೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸಾಹುಕಾರ ಅಂದರೆ ಅವ್ನು ಕೆಟ್ಟವನೇ. ಇದಕ್ಕೆ ನಮ್ಮ ಚಲನಚಿತ್ರಗಳು ದೇಣಿಗೆ ಕೊಟ್ಟಿರುತ್ತೆ. ಊರಿನ ಜಮೀನ್ದಾರ, ಊರಿನ ಶಾನ್ಭೋಗ, ಈ ಥರದವ್ರು ಯಾರೇ ಇತ್ತು ಅಂದರೆ ಅವ್ರು ದಬ್ಬಾಳಿಕೆ ಮಾಡೋದು, ಅವರು ಜನರನ್ನ ತುಳಿದು ಅಥವಾ ಅವ್ರನ್ನ ಹಿಂಸೆ ಮಾಡಿ ಹಣ ಮಾಡಿರೋದು, ಈ ಥರದ್ದೆಲ್ಲ ಬಂದಿದೆ. ಇವತ್ತು ಕಾಲ ಬದಲಾಗಿದೆ. ಜನ ಸ್ಮಾರ್ಟ್ ಇದ್ದಾರೆ. ಯಾರೂ ಮೋಸ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ಖಂಡಿತ ಅವು 3 ಸ್ಮಾರ್ಟ್ನೆಸ್ಸು ಬೇಕು, ಪ್ರಾಕ್ಟಿಕಲ್ ಆಗೂ ಇರಬೇಕು, ಒಂದು ಸ್ವಲ್ಪ ನೀವು ಕಾಮನ್ ಸೆನ್ಸು ಇಟ್ಕೊಂಡ್ರೆ ಹಣ ಮಾಡೋದು ಕಷ್ಟ ಏನಲ್ಲ. ಇಲ್ಲಿ ನೀವು ಒಂದು ಅಂಶ ಗಮನಿಸಬೇಕು. ಏನಂದರೆ ಹಣದುಬ್ಬರ ಅಂತ ಒಂದಿದೆ, ನಿಮಗೆ ಗೊತ್ತು. ನಾವು ಅದನ್ನೆಲ್ಲ ಇನ್ಫ್ಲೇಷನ್ ಅಂತೀವಿ. ಏನಾಗುತ್ತೆ, ಹಿಂದೆ ನಮ್ಮಮ್ಮಂದ್ರೆ ಏನು ಮಾಡೋರು, ಸಾಸಿವೆ ಡಬ್ಬಿಲೋ ಮೆಣಸಿನ್ಕಾಯಿ ಡಬ್ಬಿಲೋ ದುಡ್ಡನ್ನ ಇಟ್ಟು ಬಿಡೋರು.
ಅವತ್ತಿಗೆ ಅದು ಸರಿ, ಏನು ಅಂತ ತೊಂದರೆ ಆಗ್ತಿರಲಿಲ್ಲ. ಯಾಕೆ ತೊಂದರೆ ಆಗ್ತಿರಲಿಲ್ಲ ಅಂದರೆ ಪ್ಲಸ್ ಆರ್ ಮೈನಸ್ಸು ಸಮಾಜದಲ್ಲಿ ಎಲ್ಲ ವಸ್ತು ಅಥವಾ ಸರ್ವಿಸ್, ವಾಟ್ ಎವರ್ ಗೂಡ್ಸ್ ಆರ್ ಸರ್ವಿಸ್ ಏನಂತೀವಿ, ಸರಕು ಅಥವಾ ಸೇವೆಗಳೇನಿದೆ ಅವುಗಳದ್ದು ಚಾರ್ಜಸ್ ಏನಿರುತ್ತೆ ಪ್ಲಸ್ ಆರ್ ಮೈನಸ್ ಅಷ್ಟೇ ಇರೋದು. ಹಾಗಾಗಿ ನೀವು ಸಾಸಿವೆ ಡಬ್ಬಿಲೋ ಮೆಣಸಿನಕಾಯಿ ಡಬ್ಬಿಲೋ ಇಟ್ಟ ಹಣದ ಮೌಲ್ಯ ಕುಸಿತ ಆಗ್ತಾ ಇರಲಿಲ್ಲ. ಆದರೆ ಕಾಲ ಬದಲಾಗ್ತಾ ಬಂತು. ಕಾಲ ಬದಲಾದಾಗ ಏನಾಯಿತು, ಹಣ ನಿಮ್ಮ 100 ರೂಪಾಯಿ ಈಗ ಮತ್ತೆ 1 ವರ್ಷ ಬಿಟ್ಟು ತೊಗೊಳಕ್ಕೆ ಹೋದರೆ ಯಾವ್ದಾರ ವಸ್ತುನ 102 ಆಗಿರೋದು. ಸೊ 2 ರೂಪಾಯಿ ನಿಮ್ಮ ಮೌಲ್ಯ ಕುಸಿತ ಆಯಿತು. ಆಗ ಅಮ್ಮ ಮಾಡ್ತಿದ್ದಿದ್ದು ತಪ್ಪಾಯಿತು. ಏನು, ಸಾಸಿವೆ ಡಬ್ಬಿಲೋ ಮೆಣಸಿನ್ಕಾಯಿ ಡಬ್ಬಿಲೋ ಇಡೋದು ತಪ್ಪಾಯಿತು. ಬ್ಯಾಂಕ್ಗಳು ಇಡೋಕ್ಕೆ ಶುರು ಮಾಡಿದ್ರು ಜನ. 10%, 11% ಎಲ್ಲ ಬಡ್ಡಿ ಇತ್ತು. ಅದೊಂದು ಕಾಲ ಇತ್ತು. ಹಾಗೆಲ್ಲ 11% ತನಕನೂ ಬಡ್ಡಿ ಸಿಗ್ತಿತ್ತು. 13 ತನಕ ಸಿಗ್ತಿದ್ದ ಕಾಲನೂ ನಾನೇ ನೋಡಿದ್ದೀನಿ. ಆಮೇಲೆ 10.5 ಆಯಿತು. ಜಾಸ್ತಿ ಬೇಡ, 2010 2012 ಕಾಲದಲ್ಲೂ 10.5% ತನಕ ಬಡ್ಡಿ ಇತ್ತು. ಅದು ಜನಕ್ಕೆ ಖುಷಿ ಇತ್ತು, ಮಾಡ್ಕೊಂಡು ಬಂದರು. ಆದರೆ ಇವತ್ತೇನಾಗಿದೆ, ಇವತ್ತು ಬ್ಯಾಂಕ್ಗಳ ಬಡ್ಡಿ ದರ 6.25, 6, ಅತಿ ಹೆಚ್ಚು ಸೀನಿಯರ್ ಸಿಟಿಸನ್ ಅಂದರೆ 7.4, ಇನ್ನೂ SC/SS ಅಂಥವಾದರೆ 8.2 ತನಕನೂ ಇದೆ. ಆದರೆ ಎಲ್ರಿಗೂ ಸಿಕ್ಕಲ್ಲ. ನಾವು ಜನರಲ್ ಆಗಿರೋದನ್ನು ನೋಡಿದ್ರೆ 6.5 ಅಲ್ವಾ, ಅಥವಾ 6.25 ಸಿಕ್ಕುತ್ತೆ ನಮಗೆ. ಇದನ್ನು ನಾವು ನೋಡೋಣ. ಹಣನ ನಾವು ಬ್ಯಾಂಕಲ್ಲೇ ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ನೀವಿಟ್ಟು 100 ರೂಪಾಯಿ ವರ್ಷದ ನಂತರ 106 ರೂಪಾಯೋ 107 ರೂಪಾಯೋ ಆಗಿದೆ ಅಂದ್ಕೊಡಿ. ಉದಾಹರಣೆಗೆ ನಾನು ಎಕ್ಸಾಕ್ಟ್ ಲೆಕ್ಕಾಚಾರಕ್ಕೆ ಹೋಗೋದಿಲ್ಲ. 107 ರೂಪಾಯಿ ಆಗಿದೆ. ನೀವು ಸಮಾಜದಲ್ಲಿ ಯಾವುದೋ ಒಂದು ವಸ್ತು ಕೊಂಡ್ಕೋಬೇಕು ಅಂತಿರ್ತೀರಲ್ಲ, ಅದು ಇವತ್ತು 100 ರೂಪಾಯಿಗೆ ಸಿಗ್ತಾ ಇದೆ. ಬ್ಯಾಂಕಲ್ಲಿ ಇಟ್ಟಿದ್ದೀರಾ, ಅದು 107 ಆಗಿದೆ. ವರ್ಷದ ನಂತರ ನೀವು ಅದೇ ವಸ್ತುನ ಕೊಂಡ್ಕೊಳ್ಳೋಕೆ ಹೋದರೆ 113, 114 ಆಗಿರುತ್ತೆ. ಅಲ್ಲಿಗೆ ನಿಮಗೆ ಮೇಲ್ನೋಟಕ್ಕೆ 7 ರೂಪಾಯಿ ನನ್ನ ಹಣ ದುಡೀತು ಅಂತ ಅನಿಸುತ್ತೆ. ಆದರೆ ಅದು ನೋಡಿದ್ರೆ ಅದ್ರದ್ದು ಕ್ಷಮತೆ, ಪರ್ಚೇಸಿಂಗ್ ಪವರ್ ಆಫ್ ದ ಮನಿ ಅದು ಕುಸಿತ ಕಂಡಿರುತ್ತೆ. ಅಂದರೆ -7 ಆಯಿತು. 107 ಆದರೆ ನೀವು ಕೊಡಬೇಕಾಗಿರೋದು 114. ನಿಮಗೆ ಗೊತ್ತಿಲ್ಲದೆ ನಿಮ್ಮ 100 ರೂಪಾಯಿನ ಮೌಲ್ಯ 93 ರೂಪಾಯಿ ಆಗೋಯ್ತು. ವೆರಾಸ್ ಲೆಕ್ಕಾಚಾರದಲ್ಲಿ 100 ರೂಪಾಯಿದ್ದು 107 ಆಯಿತು ಅಂತ ತೋರಿಸುತ್ತೆ. ಅದರದ್ದು ಮೌಲ್ಯ ಕಳ್ಕೊತು. ಹೀಗಾಗಿ ಹಣ ಯಾವಾಗ ಮಾಡೋದು? ಹಣ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ನೀವು ಇನ್ನೂ ಬಡವರು ಆಗ್ತಾ ಹೋಗ್ತೀರಾ. ದುಡ್ಡು ಮಾಡೋದು ಯಾವಾಗ? ನಿಮ್ಮ ಪಾಡ್ಕಾಸ್ಟ್ ಹೆಸರೇ ಅದು ಇಟ್ಬಿಟ್ಟಿದ್ದೀರಿ. ಹೇಗೆ ಮಾಡೋದು ಅಂತ ಕೇಳಿದ್ರಿ, ಏನು ಸ್ಮಾರ್ಟ್ನೆಸ್ ಇರಬೇಕಂತ ಕೇಳಿದ್ರಿ. ಹೌದು ಇರಬೇಕು. ಅದೇ ಲೆಕ್ಕಾಚಾರಕ್ಕೆ ಇಷ್ಟೊಂದು ಪೀಠಿಗೆ ಹೇಳಿದೆ. ಹೀಗೆ ನೀವು ಬ್ಯಾಂಕಲ್ಲಿ ಇವತ್ತು ಫಿಕ್ಸೆಡ್ ಡಿಪಾಸಿಟಲ್ಲೋ ಇನ್ನೂ SBI ಅಕೌಂಟಲ್ಲಂತೂ 3.25-4% ಕೊಡ್ತಾರೆ. ಹಾಗಾಗಿ ಬ್ಯಾಂಕಲ್ಲಿ ನೀವು ಹಣ ಇಟ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಪ್ರತಿ ವರ್ಷವೂ ನಿಮ್ಮ ದುಡ್ಡು ಮೌಲ್ಯ ಕಳ್ಕೊತಾ ಹೋಗುತ್ತೆ. ಹೀಗಾಗಿ ಏನು ಮಾಡಬೇಕು ದುಡ್ಡು ಮಾಡೋಕ್ಕೆ? ನಿಮಗೇನೂ ಇಲ್ಲ. ಜನ ಷೇರು ಮಾರುಕಟ್ಟೆ ಅಂದಿದ ತಕ್ಷಣ ಹೆದರ್ಕೊಂಡು ಓಡೋಗ್ತಾರೆ. ಏನು ಹೇಳೋದು, 3/4 ಜನ ರೀ ಏನು ಗೊತ್ತಾ ಹೇಳ್ತಾರೆ, ಇಟ್ಸ್ ಎ ಸ್ಕ್ಯಾಮ್, ಇಟ್ಸ್ ಎ ಗ್ಯಾಂಬಲ್. ಖಂಡಿತ ಸ್ಕ್ಯಾಮು, ಖಂಡಿತ ಗ್ಯಾಂಬಲ್ಲು. ನಾನು ನೀವು ಹೇಳೋದು 100ಕ್ಕೆ 100 ಒಪ್ತೀನಿ. ಯಾಕೆ ಗೊತ್ತಾ, ನಿಮಗೆ ವಿಷಯ ಅಥವಾ ಮಾಹಿತಿ ಕೊರತೆ ಇದೆ. ಹಾಗಾಗಿ ನಿಮ್ಗೆ ಅದು ಹಂಗನ್ಸೋದು ಸಹಜ. ಡೆಫಿನೆಟ್ಲಿ ಭಯ ಅನ್ನೋದಕ್ಕೊಂದು ಡೆಫಿನಿಷನ್ ಇದೆ. ಯಾವಾಗ ವಸ್ತು ಅಥವಾ ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ, ಅದು ನಿಮ್ಮಲ್ಲಿ ಭಯ ಉತ್ಪನ್ನ ಮಾಡುತ್ತೆ. ಹಾಗಾಗಿ ನೀವು ಹೆಚ್ಚು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗಿ, ತಿಳ್ಕೊತಾ ಹೋಗಿ, ಆಗ ನಿಮ್ಗೆ ಅದು ಗೊತ್ತಾಗುತ್ತೆ. ಆಮೇಲೆ ಹಾಗಾದರೆ ಎಲ್ಲರೂ ಶೇರ್ ಮಾರ್ಕೆಟಲ್ಲಿ ಹಾಕಿದ ತಕ್ಷಣ ದುಡ್ಡಾಗುತ್ತೆ. ಇವಾಗ ನೋಡಿ ಎಷ್ಟೊಂದು ಕುಸಿತ ಕಾಣ್ತಾ ಇದೆ, ಟ್ರಂಪ್ ಹುಚ್ಚಾಟಗಳಿದೆ, ಇದೆಲ್ಲ ಆಗ್ತಾ ಇದೆ. ಮತ್ತು ಹಣ ಯಾವಾಗ ಮಾಡೋದು? ಅದಕ್ಕೆ ಹೇಳ್ತೀನಿ, ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಸ್ಟರ್ ಆ್ಯಂಡ್ ಅ ಟ್ರೇಡರ್. ಜನಕ್ಕೆ ಗೊತ್ತಿಲ್ಲ. ಜನ ಏನು ಮಾಡ್ತಾರೆ, ಚಿಟಿಕೆ ಶಾರ್ಟ್ ಸ್ಪ್ಯಾನಲ್ಲಿ ಚಿಟಿಕೆ ಹೊಡಿಯೋಷ್ಟರಲ್ಲಿ ಹಣ ಆಗಬೇಕು ಅಂತ. ನಿಮ್ಮ ಉದ್ದೇಶ ಅದಾಗಿದ್ದರೆ ನೀವು ಷೇರು ಮಾರ್ಕೆಟಿಗೆ ಬರಲೇಬೇಡಿ, ಹಣ ಉಡ್ಲೇಬೇಡಿ. ಮನೋಜ್ ಕುಮಾರ್ ಇರ್ಬೋದು, ರಂಗಸ್ವಾಮಿ ಇರ್ಬೋದು, XYZ ಇರ್ಬೋದು, ಬ್ರಹ್ಮನೇ ಇರ್ಬೋದು, ನಿಮಗೆ ದುಡ್ಡು ಮಾಡ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಎಸ್ ಸರ್, ನಾನು ಈ ಸಂಸ್ಥೆ ಏನು ನಡೆಸ್ತಾ ಇದ್ದೀನಲ್ಲ, TD ಸಂಸ್ಥೆ, ಇದನ್ನು ಕಟ್ಟೋದಕ್ಕೆ ನೀವು ಹೇಳಿದ್ರಲ್ಲ, ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಎದುರ್ಕೊಳ್ತಾರೆ. ಹೌದು. ಆ ಥರದವ್ರನ್ನ ಕರ್ಕೊಬಂದು ಕೂರಿಸ್ಕೊಂಡು 2 ತಿಂಗಳು 3 ತಿಂಗಳು ಪಾಠ ಹೇಳ್ಕೊಡೋದು ಇನ್ನೂ ಕಷ್ಟ, ತುಂಬ ಕಷ್ಟವಾದ್ದು. ಹೌದು, ಹ್ಯಾಟ್ಸ್ ಆಫ್ ಟು ಯು. ಇಟ್ಸ್ ನಾಟ್ ಅಟ್ ಆಲ್ ಈಸಿ ಜಾಬ್ ಸರ್. ಅದನ್ನು ಸೋಫಾರ್ ಒಂದು 50,000 ಜನಕ್ಕೆ ಫ್ರೀ ವರ್ಕ್ಶಾಪ್ ಆಗಲಿ ಎಲ್ಲನೂ ಓವರಾಲ್ 50,000 ಜನನ ನಾನು ರೀಚ್ ಮಾಡಿದ್ದೀನಿ. ಅಷ್ಟು ಜನಕ್ಕೆ ಪಾಠನೂ ಹೇಳ್ಕೊಟ್ಟಿದ್ದೀನಿ. ಬಟ್ ಅದರಲ್ಲಿ ನಾನು ಎಷ್ಟೇ ಹೇಳ್ಕೊಟ್ರು ನಾನು ಫೇಸ್ ಮಾಡಿರೋ ಸಮಸ್ಯೆ ಏನಂದರೆ, ಚಿಂಟು ಗ್ಯಾಂಗ್ ಅಂತ ಕರಿತೀವಿ. ಚಿಂಟು ಗ್ಯಾಂಗ್ ಅಂದರೆ ಏನಂದರೆ, ಅವ್ರು ತರೋದೇ ಕಡಿಮೆ ದುಡ್ಡು, 10,000, 50,000, 1 ಲಕ್ಷ ತರ್ತಾರೆ. ದಿನಕ್ಕೇನೆ 2% ಬೇಕು ಸರ್, ದಿನಕ್ಕೆ 5% ಬೇಕು ಸರ್. ಎಲ್ಲಿಂದ ಸಾಧ್ಯ?
ಸೊ ಚಿಂಟು ಗ್ಯಾಂಗ್ ಅವರು ನಾನು ನೋಡಿರೋ ಕ್ರಮೇಣವಾಗಿ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಹೈ ಜೋಶ್ ಇರೋದು ಅವರೇ, ಮಾರ್ಕೆಟ್ ಬಗ್ಗೆ ತುಂಬ ಬೆಳಗ್ಗೆ 9 ಕಾಲಕ್ಕೆ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು ಇವರೇ. ಬಟ್ 3 months ದಿನ ನನಗೆ ಸರ್ ಗುಡ್ ಮಾರ್ನಿಂಗ್ ಸರ್, ನೋಡಿ ಸರ್ 2,000 ಮಾಡಿದೆ 3,000 ಮಾಡಿದೆ ಅಂತಾರೆ. 3 ತಿಂಗಳಾದ್ಮೇಲೆ ನಾನು ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳೋಣಂದ್ರೆ ಅವರೇ ಇರಲ್ಲ. ಸೊ ಈ ಥರ ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗಿರೋರು ಅವ್ರ ಶಾರ್ಟ್ಕಟ್ಟಲ್ಲಿ ಟೆಂಪರರಿ ಸಕ್ಸಸ್ ಸಿಕ್ಕಿರ್ಬೋದು, ಬಟ್ ಪರ್ಮನೆಂಟ್ ಸಕ್ಸಸ್ ಸಿಗಲಿಲ್ಲ. ಸೊ ಅದೊಂದು ಒನ್ಸ್ ಅಗೇನ್ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ನೀವು ಅದೊಂದು ಹೇಳಿದ್ರಿ ಚಿಂಟು ಗ್ಯಾಂಗ್ ಅಂತ, ನನಗೆ ಅದು ಹೊಸ ಪದ. ಯಾಕೆಂದರೆ ಐ ಆಮ್ ನಾಟ್ ಇನ್ ಟು ರೀಟೈಲ್, ಹಾಗಾಗಿ ನನಗೆ ಗೊತ್ತಿಲ್ಲ. ನಾನು ತೀರಾ ಕೆಳಮಟ್ಟಕ್ಕೆ ಇಳಿದು ನನಗೆ ಗೊತ್ತಿಲ್ಲ, ನಾನು ಐ ಆಮ್ ಅವೇ ಫ್ರಮ್ ದಟ್. ಬಟ್ ನೀವು ಹೇಳಿದ್ದು ಅದು ನನಗೊಂದು ಇಷ್ಟ ಆಯಿತು. ಅದಕ್ಕೆ ಪೂರಕವಾಗಿ ಒಂದು ಉದಾಹರಣೆ ಹೇಳ್ತೀನಿ. ಎಲ್ಲರೂ ಜ್ಞಾಪಕ ಇಟ್ಕೋಬೇಕಾದ್ದು, ದೊಡ್ಡ ಇನ್ವೆಸ್ಟರ್ ಇರಲಿ ಸಣ್ಣ ಇನ್ವೆಸ್ಟರ್ ಇರಲಿ, ಇನ್ವೆಸ್ಟರ್ ಆಗಿರಬೇಕು, ಟ್ರೇಡರ್ ಆಗಬಾರ್ದು. ಟ್ರೇಡ್ ಮಾಡಬಾರ್ದು ಅಂತಲ್ಲ, ಡೈಲಿ ಟ್ರೇಡಿಂಗ್ ಈಸ್ ಗುಡ್. ನಾನು ಆದರೆ ಅದನ್ನೇ ನಂಬ್ಕೊಂಡು ಇಲ್ಲ ನಾನು ಹೀಗೆ ಮಾಡ್ತೀನಿ ಅಂತಿರೋದು ತಪ್ಪು. ಟ್ರೇಡಿಂಗ್ ಈಸ್ ಗುಡ್, ಟ್ರೇಡಿಂಗ್ ಬೇಡಲೇ ಬೇಡ ಅಂತ ಹೇಳಲ್ಲ, ಆದರೆ ಇನ್ವೆಸ್ಟರ್ ಆಗಿರಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಏನು ಗೊತ್ತಾ, ಈ ಕಾಡು ನಾಯಿಗಳು ಅಂತಾರೆ, ವೈಲ್ಡ್ ಡಾಗ್ಸ್ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಆ ವೈಲ್ಡ್ ಡಾಗ್ ಏನಿದೆ ಅದು 30 ಅಥವಾ 40 ಕಿಲೋಮೀಟ್ರ್ ವೇಗದಲ್ಲಿ 1 ಗಂಟೆಗೆ ಓಡುತ್ತೆ. ಅದೇ ಚಿರತೆ 80-100 ಕಿಲೋಮೀಟ್ರ್ ದೂರದಲ್ಲಿ ಓಡುತ್ತೆ. ಜಿಂಕೆ ಇದೆಯಲ್ಲ, ಜಿಂಕೆ 120, ಅದಕ್ಕಿಂತ ಜಾಸ್ತಿ, ಚಿರತೆಗಿಂತ ವೇಗವಾಗಿ ಓಡುತ್ತೆ. ಒಂದು ಜಿಂಕೆನ ಹಿಡಿಲಿಕ್ಕೆ ಒಂದು ಚಿರತೆ ಓಡುತ್ತೆ. ಎಷ್ಟು ವೇಗವಾಗಿ ಓಡುತ್ತೆ ಅಂದರೆ ಜಿಂಕೆ ಅದಕ್ಕಿಂತ ಜೋರಾಗಿ ಓಡುತ್ತೆ. ಆದರೆ ಆ ಚಿರತೆ ಇದೆಯಲ್ಲ, ಅಷ್ಟು ವೇಗವಾಗಿ ಓಡಿ ಕೂಡ ಅದರದ್ದು ಸಕ್ಸಸ್ ರೇಟ್ 5% ಇರಲ್ಲ. ಇನ್ನು 95 ಬಾರಿ ಅದು ಜಿಂಕೆನ ಹಿಡಿಯೋದಕ್ಕೆ ಆಗೋದಿಲ್ಲ, ಅದು ಸೋಲುತ್ತೆ. ಈಗ ನಾವು ನಾಯಿಗಳು, ವೈಲ್ಡ್ ಡಾಗ್ ಅಂತ ಹೇಳಿದೆ, ಕಾಡು ನಾಯಿ ಅಂತ ಹೇಳ್ತೀವಲ್ಲ, ಅದ್ರ ವಿಚಾರಕ್ಕೆ ಬರೋಣ. ಅದು ಜಾಸ್ತಿ ಓಡಲ್ಲ, 40-45 ಕಿಲೋಮೀಟ್ರ್ ಸ್ಪೀಡಲ್ಲಿ ಗಂಟೆಗೆ ಓಡುತ್ತಷ್ಟೇ. ಆದರೆ ಅದರದ್ದು ಸಕ್ಸಸ್ ರೇಟ್ ಎಷ್ಟಿದೆ ಗೊತ್ತಾ? 95. ಅದು ಸೋಲೋದೇ ಇಲ್ಲ, 5% ಅದು ಸೋಲೋದು. ಒಂದು ಜಿಂಕೆನೋ ಇನ್ನೊಂದನ್ನು ಅದು ಟಾರ್ಗೆಟ್ ಮಾಡಿದ್ರೆ ಅದೇನು ಮಾಡುತ್ತೆ ಗೊತ್ತಾ? ತನ್ನ ವೇಗದಲ್ಲಿ ಅದು ಓಡ್ತಾ ಇರುತ್ತೆ. ಅರ್ಥ ಇಷ್ಟೇ, ಅದು 1 ಗಂಟೆ 2 ಗಂಟೆ ಅದೇ ಸ್ಪೀಡಲ್ಲಿ ಓಡಬಹುದು. ನಾಯಿಗೆ ಆ ಶಕ್ತಿ ಇದೆ. ಅದೇ ಚಿರತೆಗೆ 6-7 ನಿಮಿಷ, ಅಂದರೆ ಅದು 80 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಓಡೋ 1 ಗಂಟೆಗೆ ನಾವು ಹೇಳ್ತಿರೋದು 100 ಕಿಲೋಮೀಟ್ರು, 1 ಗಂಟೆ ಅದು ಓಡೋಕ್ಕೆ ಕ್ಷಮತೆನೇ ಇಲ್ಲ. 6-7 ನಿಮಿಷ ಆದಮೇಲೆ ಸುಸ್ತಾಗುತ್ತೆ. ಅದೇ ಜಿಂಕೆಗೆ 8-10 ನಿಮಿಷ ಇರುತ್ತೆ. ಹಾಗಾಗಿ ಅದು ಗೆಲ್ಲುತ್ತೆ, ಚಿರತೆ ಸೋಲುತ್ತೆ. ವೈಲ್ಡ್ ಡಾಗ್ ವಿಷಯದಲ್ಲಿ ಬಂದಾಗ ಅದು ಜಿಂಕೆನ ಚೇಸ್ ಮಾಡ್ತಾ ಇರುತ್ತಲ್ಲ, ಹೇಗೆ ಚೇಸ್ ಮಾಡುತ್ತೆ ಅಂದರೆ ಓಡ್ತಾ ಇರುತ್ತೆ ಅದರಿಂದ. ಜಿಂಕೆ ಒಂದಷ್ಟು 7-8 ನಿಮಿಷ ತುಂಬ ವೇಗವಾಗಿ ಹೋಗುತ್ತೆ, ಅದಕ್ಕೂ ಇದಕ್ಕೂ ಗ್ಯಾಪ್ ತುಂಬ ಇರುತ್ತೆ. ಆಗ ಅದೇನು ಅನ್ನುತ್ತೆ, ದೂರ ಇದೆ ಅಂತ ಅದು ಜಿಂಕೆ ಸ್ಲೋ ಆಗುತ್ತೆ. ಇದು ಓಡ್ಕೊಂಡು ಹತ್ತಿರ ಬಂದಾಗ ತಿರುಗಿ ನೋಡುತ್ತೆ, ಅಯ್ಯೋ ಇನ್ನೂ ಇದ್ದಾನೆ ಅಂತ ತಿರ್ಗಿ ಓಡೋಕ್ಕೆ ಶುರು ಮಾಡುತ್ತೆ. ಅದ್ರ ಮೇಲೆ ಒತ್ತಡ ಹೆಚ್ಚುತ್ತಾ ಹೋಗುತ್ತೆ. 6 ನಿಮಿಷ 8 ನಿಮಿಷ 15 ನಿಮಿಷ 20 ನಿಮಿಷ 30 ನಿಮಿಷ ಆದರೂ ಆ ವೈಲ್ಡ್ ಡಾಗ್ ಬಿಡೋದಿಲ್ಲ, ಅದರಿಂದನೇ ಓಡ್ತಾ ಇರುತ್ತೆ. ಅದು ಪ್ಯಾಕ್ ಆಫ್ 6, 8, 12 ಓಡ್ತಾನೆ ಇರುತ್ತವೆ ಅವು. ಅದು ಸ್ಟ್ರಾಟಜಿ ಮಾಡ್ಕೊಂಡಿರುತ್ತೆ, ಇಲ್ಲೊಬ್ರು ಆ ಥರ ಅದನ್ನು ಓಡ್ತಾನೆ ಇರುತ್ತೆ, ಅದನ್ನ ಸುತ್ತುವರ್ಕೊಂಡು ಓಡ್ತಾ ಇರುತ್ತೆ. ಜಿಂಕೆಗೆ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ, ಕೊನೆಗೆ ಅದು ಸಿಕ್ಕಾಕೊಳ್ಳುತ್ತೆ. ಸೊ ವೈಲ್ಡ್ ಡಾಗ್ಸ್ ಇದೆಯಲ್ಲ 95% ಸಕ್ಸಸ್ ರೇಟು. ನಾನು ಇದನ್ನು ಯಾಕೆ ಕೇಳಿದೆ ಅನ್ನೋದನ್ನು ಈಗ ಕನ್ಕ್ಲೂಡ್ ಮಾಡ್ತೀನಿ. ಒಬ್ಬ ರಿಯಲ್ ಇನ್ವೆಸ್ಟರು ಕನ್ಸಿಸ್ಟೆನ್ಸಿ ಕಾತ್ಕೋಬೇಕು. ಗಂಟೆಗಟ್ಟಲೆ ನಿಮಗೆ ಓಡೋ ಕ್ಷಮತೆ ಇದ್ದರೆ, ವೈಲ್ಡ್ ಡಾಗ್ ಆಗಿದ್ದರೆ ನಿಮಗೆ ಸಕ್ಸಸ್ ರೇಟ್ 94% ಸ್ಟಾಕ್ ಮಾರ್ಕೆಟಲ್ಲಿ. ಲಾಸ್ ಅನ್ನೋದೇ ಇಲ್ಲ. ನಾನು ಕೇಳಿದರೆ ನಂಗೆ ನಗು ಬರುತ್ತೆ, ಲಾಸ್ ಮಾಡ್ಕೊಂಡ್ವಿ ಅಂದರೆ. ದೆರ್ ಈಸ್ ಸಮಥಿಂಗ್ ಕಾಲ್ಡ್ ನೋಷನಲ್ ಲಾಸ್. ನಮ್ಮದು ಓಡ್ತಾ ಇರುತ್ತಪ್ಪ, ಏನು ನಾನು ಹಾಕಿರೋದು ಎಲ್ಲದೂ ಲಾಭನೇ ಮಾಡಿ, ಇಲ್ಲ, ಖಂಡಿತ ಇಲ್ಲ, ಅದು ಸುಳ್ಳು. ನಾನೇನೋ ಆ ರೀತಿ ಹೇಳ್ಬಿಟ್ರೆ ನಾನು ಏನಿಲ್ಲ ಅಂತ ನಾನು ಕಾಯ್ತೀನಿ. ಫಂಡಮೆಂಟಲ್ ಆಗಿ ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ಗಳನ್ನ ನಾವು ತೊಗೊಂಡಿದ್ದಾಗ, ಶೇರ್ಗಳನ್ನ ನಾವು ಖರೀದಿಸಿದಾಗ, ಸಂಸ್ಥೆಗಳು ಸರಿಗಿದ್ದಾಗ, ಅದ್ರ ಫೌಂಡರ್ ಯಾರು, ಅದನ್ನು ರನ್ ಮಾಡ್ತಿರೋದು ಮ್ಯಾನೇಜ್ಮೆಂಟ್ ಯಾವುದು, ಅದ್ರದ್ದು ಫ್ಯೂಚರ್ ಪ್ರಾಸ್ಪೆಕ್ಟ್ ಏನಿದೆ, ಓನ್ಲಿ ಇವತ್ತಿಗಿನ ಅಥವಾ ಮುಂದೆ 5-10 ವರ್ಷದ ಅದು ಮುಂದೆ ಹೇಗೆ ಅದು ಬದಲಾವಣೆ ಹೊಂದ್ಬೋದು ಆ ಕಂಪ್ನಿ. ಗ್ರೀನ್ ಎನರ್ಜಿಲಿ ಹಾಕಿರ್ತೀರ, ಬಿದ್ದಿರುತ್ತೆ, ಹೋಗಲಿ ಬಿಡಿ, ಅದು ಇವತ್ತಲ್ಲ ನಾಳೆ ಹೇಳಲೇಬೇಕಲ್ಲ. ಅದು ಸಸ್ಟೈನಬಲ್ ಎನರ್ಜಿ, ಗ್ರೀನ್ ಎನರ್ಜಿ ಇಂಥವುಗಳು ಆದ ನೀವು ನೆಮ್ಮದಿಯಾಗಿ. ನಾನು ಹೇಳಿದೆ ವೈಲ್ಡ್ ಡಾಗ್ ಉದಾಹರಣೆ ಯಾತಕ್ಕೆ ಕೊಟ್ಟೆ, ಅದೇನೋ ಕತೆ ಹೇಳಿದ್ದಲ್ಲ, ಇದು ನಿಜವಾಗಿರೋವಂಥದ್ದು. ಯಾತಕ್ಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂದರೆ, ನಾವು ಹಾಗೆ ಒಂದು ಕನ್ಸಿಸ್ಟೆನ್ಸಿ, ನಮ್ಮದೊಂದು ರಿದಮ್ ಕಂಡ್ಕೋಬೇಕು. ಲೈಫಲ್ಲೇ ಆಯಿತು, ಹೂಡಿಕೆಯಲ್ಲೇ ಆಯಿತು, ಒಂದು ರಿದಮ್ ಕಂಡುಕೊಂಡು ಮಾರ್ಕೆಟಲ್ಲಿ 10 ಬದಲಾವಣೆಗಳಿರುತ್ತೆ. ಇವತ್ತು ಗದ್ದಲ ಜಾಸ್ತಿ. ಅವರೊಂದು ಅನಾಲಿಸಿಸ್ ಹೇಳ್ತಾರೆ, ಇವರೊಂದು ಅನಾಲಿಸಿಸ್ ಹೇಳ್ತಾರೆ, 1000 ಜನ 1000 ಎಕ್ಸ್ಪರ್ಟೀಸು ಎಲ್ಲರೂ. ಇವತ್ತಂತೂ ರೀಲ್ ಬಂದಿರೋದ್ರಿಂದ ಎಷ್ಟೋ ಜನ ಸೆಬಿ ರಿಜಿಸ್ಟ್ರು ಇರಲ್ಲ, ಏನೂ ಇಲ್ಲ, ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರ್ತಾರೆ.
ಡೆಫಿನೆಟ್ಲಿ. ಆಯಿತಾ? ಎಂಥ ಸಮಾಜ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂದರೆ, ಷೇರು ಮಾರ್ಕೆಟಲ್ಲಿ 50,000 ಹೂಡಿಕೆ ಮಾಡಿದವರು ಷೇರು ಮಾರುಕಟ್ಟೆಯಲ್ಲಿ ಹಣ ಮಾಡುವುದು ಹೇಗೆ ಅಂತ ಪುಸ್ತಕ ಬೇರೆ ಬರೀತಾರೆ. ನಾಚಿಕೆಗೆ ಹಿಡಿತಾನ ಇಲ್ಲ. ಇದು ಏನಾಗ್ಬಿಟ್ಟಿದೆ ಪಾಪ, ಯಾರೋ ಎಂಡ್ ಯೂಸರಿಗೆ ಗೊತ್ತಾಗಲ್ಲ. ಯಾವನಿಗೇನು ಗೊತ್ತು? ನೀವು ಅವನು ಅನ್ಕೊತಾನೋ ಯಾರೋ ಚೆನ್ನಾಗಿ ಮಾಡಿದ್ದಾರೆ, ಇವ್ರು ಯಾರೋ ಒಂದು ಪುಸ್ತಕ ಬರೆದಿದ್ದಾರೆ ನೋಡೋಣ ಅಂತ. ಸಮಾಜದಲ್ಲಿ ಈ ರೀತಿ ಮೋಸಗಳಾಗ್ತಿದೆ. ಹಾಗಾಗಿ ನಾವು ಏನಾಗಿರಬೇಕು, ಹೊರಗಡೆಯ ನಾಯ್ಸ್, ಹೊರಗಡೆಯ ಗದ್ದಲಗಳಿಗೆ ಕಿವಿ ಕೊಡಬಾರ್ದು. ಹಣ ಮಾಡಬೇಕು ಅಂತಂದರೆ ಲುಕ್ ಇನ್ವರ್ಡ್. ನಮ್ಮ ಮನೋಜ್ ಕುಮಾರ್ ಅವ್ರು ಮಾಡಿದಾಗೆ ಏನಂದರೆ, ನೀವು ಯು ಹ್ಯಾವ್ ಟು ಗೋ ಇನ್ಸೈಡ್. ನೀವು ಅಧ್ಯಯನ ಮಾಡಬೇಕು. ಯಾರು ಭಗವಂತನೂ ನಿಮಗೆ ಸಹಾಯ ಮಾಡಲ್ಲ. ನಿಮಗೆ ನೀವೇ ಮಾರ್ಗದರ್ಶಿ, ನಿಮಗೆ ನೀವೇ ಸಹಾಯ ಮಾಡ್ಕೋಬೋದು. ಎಲ್ಲಿ ತನಕ ಮಾಡ್ಬೋದು? ಮನೋಜ್ ಕುಮಾರ್ ಅವರು ಒಂದು ಕುದುರೆನ ನೀರು ತನಕ ಕರ್ಕೊಂಡು ಹೋಗ್ಬೋದು. ನೀರು ಕುಡಿಬೇಕಾಗಿರೋದು ಕುದುರೆ ಕೆಲಸ. ಹಾಗೆ ನೀವು ಮಾಡ್ತಿರೋ ಕೆಲಸ ಅದ್ಭುತವಾಗಿದೆ. ಅದು ಜನ, ನಾನು ಹೇಳೋದು ಈ ಮಾಧ್ಯಮದ ಮೂಲಕ ಏನಂತಂದರೆ, ಮತ್ತೆ ನೀವು ಅದನ್ನು ಮನನ ಮಾಡ್ಕೊಳ್ಳಿ, ಅಧ್ಯಯನ ಮಾಡ್ತಾ ಹೋಗಿ, ಲುಕ್ ಇನ್ಸೈಡ್. ಏನೋ ನಾನು 1 ತಿಂಗಳಲ್ಲಿ, 2 ತಿಂಗಳಲ್ಲಿ, 5 ತಿಂಗಳಲ್ಲಿ, ವರ್ಷದಲ್ಲಿ ದೊಡ್ಡ ಸಾಹುಕಾರ ಆಗಿಬಿಡ್ಬೇಕು ಅಂದ್ರೆ ಆಗಲ್ಲ. ಈಗ ಇವತ್ತು ಅವ್ರು ಆ ಸ್ಥಿತಿಲಿ ಬಂದು ಕೂತಿದ್ದಾರೆ ಅಂದರೆ ಅದಕ್ಕೆ 8 ವರ್ಷದ ಅದ್ರ ಹಿಂದೆ ತಪಸ್ಸಿರುತ್ತೆ. ಏನಾಗುತ್ತೆ ಸಾಮಾನ್ಯವಾಗಿ ಜನ ಇವತ್ತಿನ ನಮ್ಮ ಸ್ಥಿತಿ ನೋಡಿ, ಅವನಿಗೇನು ಅಂತಾರೆ. ನಾವು ಈ ಸ್ಥಿತಿಗೆ ಬರೋಕ್ಕೆ 27 ವರ್ಷದ ಹಿಂದಿನ ಅದರದ್ದು ಎಫರ್ಟ್ ಇರುತ್ತೆ. 27 ಇಯರ್ಸ್, ಒಂದಲ್ಲ ಎರಡಲ್ಲ. ನಮಗೆ ಮೊದಲನೇ ದಿನಗಳಲ್ಲಿ ನಮ್ಮ ನೋವನ್ನ ನಾವು ಹೇಳ್ತಾ ಹೋದರೆ, ಬರಿತಾ ಹೋದ್ರೆ ಅದೇ ಒಂದು ಪುಸ್ತಕ ಆಗುತ್ತೆ. ಪೇಯ್ನ್, ಇಟ್ಸ್ ಏನು ಗೊತ್ತಾ? ನೋ ಪೇಯ್ನ್ ನೋ ಗೈನ್. ಯು ಹ್ಯಾವ್ ಟು ಗೋ ಥ್ರೂ ದ ಪೇಯ್ನ್. 50,000 ಲಕ್ಷ ಕಳ್ಕೊಳ್ಳೋಕ್ಕೆ ರೆಡಿ ಇದ್ದರೆ 10 ಲಕ್ಷ ಸಂಪಾದನೆ ಮಾಡ್ಬೋದು. 10 ಲಕ್ಷ ಕಳ್ಕೊಳ್ಳೋಕ್ಕೆ ರೆಡಿ ಇದ್ದರೆ ಕೋಟಿ ಸಂಪಾದನೆ ಮಾಡ್ಬೋದು. ನೀವೇನೂ ಹಾಕೋದೇ ಇಲ್ಲ. ಏನು ಹೇಳ್ತಾರೆ, ಕಾಳನ್ನು ಹಾಕದೆ ಬೆಳೆ ಬರಲಿ ಅಂದರೆ ಎಲ್ಲಿಂದ ಬರುತ್ತೆ? ಅಲ್ಲ, ಬೇಕಾದ್ರೆ ಭೂಮಿಯಲ್ಲಿ ಹಾಕ್ಬಿಡ್ತಾರೆ. ಭೂಮಿಯಲ್ಲಿ ಬೀಜ ಅದು ಬಿತ್ತನೆ ಆಗಿ ಬರುತ್ತಾ ಇಲ್ಲ ಗೊತ್ತಿಲ್ಲ. ಅಲ್ಲೂ ಸಹ ದೇವರು ಹೆವಿ ಮಳೆ ಕೊಟ್ಟು ಏನೋ ಮಾಡಿ ಅಲ್ಲಿ ಲಾಸ್ ಆದ್ರೂ. ಸೊ ಸ್ಟಾಕ್ ಮಾರ್ಕೆಟು ರೈತರಿಗೂ ತುಂಬ ಸಂಬಂಧ ಇದೆ ನನಗನ್ಸುತ್ತೆ ಸರ್. ಹೌದು, ತಾಳ್ಮೆ ಬೇಕು. ಷೇರು ಮಾರುಕಟ್ಟೆಯಲ್ಲಿ ಬರೋರಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು 2 ಗುಣ. ಏನಂದರೆ ತಾಳ್ಮೆ, ಎಲ್ಲದಕ್ಕಿಂತ ಮೊದಲು ತಾಳ್ಮೆ, ಕಾಯಬೇಕು. ಈ 2ನೇದು ಮುಖ್ಯವಾದದ್ದು ಧೈರ್ಯಗುಂದದೇ ಇರೋದು. ಏನಂದರೆ ಮಾರ್ಕೆಟ್ ನೋಡಿ ಎಷ್ಟು ಸರಳವಾದ ನಿಯಮ, ನಿಮಗೂ ಗೊತ್ತಿರುತ್ತೆ. ಏನು ಹೇಳಿದ್ರೆ, ಮಾರ್ಕೆಟ್ ಬಿದ್ದಾಗ ಬೈ, ಮಾರ್ಕೆಟ್ ಮೇಲೆ ಹೋದಾಗ ಸೆಲ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಉಲ್ಟಾ ಮಾಡುತ್ತೆ 99% ಜನ. ಮತ್ತು ಹೇಳುತ್ತೆ ಸ್ಟಾಕ್ ಮಾರ್ಕೆಟು ಅವೈಜ್ಞಾನಿಕ, ಸ್ಟಾಕ್ ಮಾರ್ಕೆಟು ಏನು ಹೇಳ್ತಾರೆ ಸ್ಕ್ಯಾಮು, ಸ್ಟಾಕ್ ಮಾರ್ಕೆಟ್ ಅಂತಂದರೆ ಇಟ್ಸ್ ಅ ಗ್ಯಾಂಬಲ್ ಅಂತ. ಅಲ್ಲಪ್ಪ, ದ ಬೇಸಿಕ್ ಪ್ರಿನ್ಸಿಪಲ್ ನಾವು ಹೇಳ್ತೀವಿ, ಬೈ ವೆನ್ ಇಟ್ ಈಸ್ ಲೋ, ಸೆಲ್ ವೆನ್ ಇಟ್ ಈಸ್ ಹೈ ಅಂತ. ಜನ ಏನು ತಪ್ಪು ಮಾಡ್ತಾರೆ, ಬೀಳ್ತಾ ಹೋದಾಗೆ ಭಯ, ಅಯ್ಯೋ ಇನ್ನೂ ಹೋದರೆ ಅಂತ ದೇ ಸೆಲ್ ಇಟ್ ಆಫ್. ಪ್ಯಾನಿಕ್ ಸೆಲ್ಲಿಂಗ್ ಅಂತೀವಿ ನಾವು ಅದಕ್ಕೆ. ಆಯಿತಾ? ಮೇಲೆ ಹೋಗ್ತಾ ಇದ್ದಾಗೆ ಅಯ್ಯೋ ಇನ್ನೂ ಮೇಲೆ ಹೋಗ್ಬಿಡುತ್ತೆ, ದುಡ್ಡು ಮಾಡೋಣ ಅಂತ ಹತ್ತುತ್ತಾರೆ. ನಾನು ಇದಕ್ಕೆ ಯಾವಾಗಲೂ ಒಂದು ಹೇಳ್ತೀನಿ, ಕುದುರೆ ನಿಂತಿದ್ದಾಗ ಹತ್ತಬೇಕು. ಹೌದು. ವೆನ್ ಇಟ್ ಈಸ್ ಲೋ ಬೈ, ಯಾಕೆಂದರೆ ಅದು ಸ್ಟಾಪ್ ಆಗಿರುತ್ತೆ. ಅದು ಕುದುರೆ ನಿಂತಿದ್ದಾಗ ನೀವು ಅದ್ರ ಮೇಲೆ ಹತ್ತೋದು ಈಸಿ. ಓಡೋ ಕುದುರೆನ ನೀವು ಹತ್ತಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ, ಹಲ್ಲು ಮುರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದೊಂದು ಸಿಂಪಲ್ಲ, ಆದರೆ ಯಾರೂ ಪಾಲನೆ ಮಾಡಲ್ಲ. 1% ಜನ ಅಷ್ಟೇ ರಿಯಲ್ ಇನ್ವೆಸ್ಟರ್ಸ್ ಮಾತ್ರ ಫಾಲೋ ಮಾಡ್ತಾರೆ. ಇವತ್ತಿಗೂ ಹೇಳ್ತೀನಿ, ಮಾರ್ಕೆಟ್ ಬಿದ್ದಿದೆ. ಇನ್ನೂ 2026ರಲ್ಲಿ ಬೀಳುತ್ತಾ? ಖಂಡಿತ ಬೀಳುತ್ತೆ. ಯಾವಾಗ ಬೀಳುತ್ತೆ ಗೊತ್ತಿಲ್ಲ, ಬಟ್ನಲ್ಲಿ ಬೀಳುತ್ತೆ. ಇವತ್ತಿನ ರಾಜಕೀಯ ನೀವು ನೋಡಿದ್ರೆ, ಜಿಯೋ ಪೊಲಿಟಿಕ್ಸ್ ನೋಡ್ಕೊಂಬಂದರೆ ಸ್ಟಾಕ್ ಮಾರ್ಕೆಟ್ ಖಂಡಿತ ಬೀಳುತ್ತೆ. ಆದರೆ ನಾನು ಹೇಳೋದಷ್ಟೇ, ನಿಮ್ಮ ಹತ್ರ ಇರೋದು ಟೆಕ್ನಿಕಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಹೋಲ್ಡ್ ಮಾಡಬೇಕು. ಆ್ಯಂಡ್ ಇಫ್ ಯು ಹ್ಯಾವ್ ಮನಿ, ಅದನ್ನ ಆವ್ರೇಜ್ ಔಟ್ ಮಾಡಿ, ಇನ್ನೊಂದಷ್ಟು ಬೈ ಮಾಡಿ, ತಪ್ಪಿಲ್ಲ. ಓನ್ಲಿ ವೆನ್ ಇಟ್ ಈಸ್ ಫಂಡಮೆಂಟಲಿ ಗುಡ್. ಅದನ್ನು ನಾನು ಮೊದಲೇ ಒತ್ತಿ ಹೇಳ್ತೀನಿ. ನಾನು ಹೇಳಿದೆ ಅಂತೇಳಿ ತಿರ್ಗಿ ಆವ್ರೇಜ್ ಔಟ್ ಮಾಡ್ತೀನಿ ಅಂತ ನೀವು ಐ ಡೋಂಟ್ ವಾಂಟ್ ಟು ಮೆನ್ಷನ್ ಸಮ್ ಇದು ಶೇರ್ ಹೆಸರುಗಳನ್ನ, ಕಂಪ್ನಿ ಹೆಸರು ನಾನು ಮೆನ್ಷನ್ ಮಾಡಲ್ಲ. ಅಂಥವನ್ನೆಲ್ಲ ಹೋಗಿ ತಿರ್ಗಿ ಆವ್ರೇಜ್ ಔಟ್ ಮಾಡ್ಕೋಬೇಡಿ. ನೀವು ನೋಡಿ ನಿಮ್ಮ ಹತ್ರ ನಿಮ್ಮ ಪೋರ್ಟ್ಫೋಲಿಯೋ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಎಸ್ ಸರ್. ಇನ್ನೊಂದು ಪ್ರಶ್ನೆ, US ಅಲ್ಲಿರೋ ಜನಗಳು ಮೈಂಡ್ಸೆಟ್ಗೂ ಭಾರತದಲ್ಲಿರೋ ಜನಗಳ ಮೈಂಡ್ಸೆಟ್ಟು ನಿಮ್ಗೆ ಏನು ಮೇನ್ ರೀಸನ್ ಅನ್ಸುತ್ತೆ, ಯಾಕೆ ನಮ್ಮ ಜನ ಸ್ಟಾಕ್ ಮಾರ್ಕೆಟ್ ಬರ್ತಾ ಇಲ್ಲ ಸರ್? ನಮ್ಮ ಜನ ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಬರ್ತಾ ಇಲ್ಲ ಅಂದರೆ, ಪ್ರಪ್ರಥಮವಾಗಿ ಮಾಹಿತಿ ಕೊರತೆ.
ಬಾಯಿಂದ ಬಾಯಿಗೆ ಅದು ನಾನು ದುಡ್ಡು ಕಳ್ಕೊಂಡೆ ಅನ್ನೋದು ದೊಡ್ಡದಾಗಿರುತ್ತೆ ಹೊರತು ದುಡ್ಡು ಮಾಡಿದವ್ರದ್ದು ಯಾರೂ ಮಾತಾಡಲ್ಲ. ದುಡ್ಡು ತುಂಬ ಜನ ಮಾಡಿದ್ದಾರೆ, ಮಾಡಿಲ್ಲ. ಯಾಕೆ ಮಾಡಿಲ್ಲ ನಾನು ನಿಮ್ಗೆ ಹೇಳಿದೆ. ಬೇಸಿಕ್ ಲಾ ಏನಿದೆ 99% ಜನ ಬೇಸಿಕ್ ಲಾನೇ ಫಾಲೋ ಮಾಡಲ್ಲ. ಮತ್ತು ಹೇಳ್ತೀರಾ ನಂಗೆ ದುಡ್ಡು ಮಾಡಬೇಕು ಅಂತ. ಅಲ್ಲಿ ಲಾ ಇದೆ, ಒಂದಷ್ಟು ರೂಲ್ಸ್ ಇದೆ. ಈಗ ಒಂದು ಚೆಸ್ ಅಂತೀವಿ ನಾವು, ಒಂದು ಕೇರಮ್ ಅಂತೀವಿ, ಒಂದು ಕಬಡ್ಡಿ ಅಂತೀವಿ, ಕ್ರಿಕೆಟ್ ಅಂತೀವಿ. ಯಾವುದೇ ಆಟ ತಗೊಳ್ಳಿ, ಎಲ್ಲದಕ್ಕೂ ಒಂದು ಸೆಟ್ ಫಾರ್ಮುಲಾಸು, ಒಂದು ರೂಲ್ಸ್ ಇರುತ್ತೆ. ನೀವು ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಹೇಗಾಗುತ್ತೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ನಿಯಮಗಳಿದೆ. ನಮಗೆ ನಿಯಮಗಳೇ ಗೊತ್ತಿಲ್ಲ. ವಿತೌಟ್ ನೋಯಿಂಗ್ ದ ರೂಲ್ಸ್ ಆಫ್ ದ ಗೇಮ್, ಇಫ್ ಯು ಎಂಟರ್ ಅ ಗೇಮ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಯು ವಿನ್ನಿಂಗ್ ದ ಗೇಮ್? 0. ನೀವು ನಿಯಮಗಳನ್ನು ತಿಳ್ಕೊಂಡು ಆಡಿದ್ರೇ ಗೆಲ್ಲುತ್ತೆ ಅಂತ ಗ್ಯಾರಂಟಿ ಇಲ್ಲ, ಗೆಲ್ತೀರಾ ಅಂತ ಗ್ಯಾರಂಟಿ ಇಲ್ಲ. ನಿಯಮಗಳೇ ಗೊತ್ತಿಲ್ಲದೆ ನೀವು ಆಡೋಕ್ಕೋದ್ರೆ ಗೆಲ್ಲೋದು 0, ಗ್ಯಾರಂಟಿ ಗೆಲ್ಲಲ್ಲ ನೀವು. ಹಾಗೆ ಪ್ರಪ್ರಥಮವಾಗಿ ಒಂದಷ್ಟು ನಿಯಮಗಳನ್ನು ನಮ್ಮ ಜನ ತಿಳ್ಕೊಂಡಿಲ್ಲ. ಹಾಗಾಗಿ ಫೈನಾನ್ಷಿಯಲ್ ಎಜುಕೇಷನ್ ಈಸ್ ದ ಕೀ. ನೀವು ಮಾಡ್ತಿದ್ದೀರಲ್ಲ, ನೀವು ಎಷ್ಟು ಎಜುಕೇಟ್ ಮಾಡ್ತಾ ಹೋಗ್ತೀರಾ ಅಷ್ಟು ಜನ ಒಳಗಡೆ ಬರ್ತಾರೆ. ಅವರು ಶೇರು ಮಾರುಕಟ್ಟೆಗೆ ನೇರವಾದ ಎಂಟ್ರಿ ಕೊಡೋದು ಬೇಕಿಲ್ಲ. ಮ್ಯೂಚುವಲ್ ಫಂಡ್ಗಳ ಮೂಲಕನಾದ್ರು ಕೊಟ್ಟರೆ ನಮ್ಮ ಬ್ಯಾಂಕಿನ ಬಡ್ಡಿ ದರಕ್ಕಿಂತ ಒಂದಷ್ಟು ಮೇಲೋಗುತ್ತೆ. ಕನಿಷ್ಠ ಪಕ್ಷ ಹಣದುಬ್ಬರ ಏನಿದೆ ಅದನ್ನು ಬೀಟ್ ಮಾಡೋಷ್ಟಾರು ಖಂಡಿತ ಮ್ಯೂಚುವಲ್ ಫಂಡ್ಗಳು ಗಳಿಸ್ಕೊಡುತ್ತವೆ. ಸರ್, ಇನ್ನೊಂದು ಪ್ರಶ್ನೆ ಸರ್. ಇನ್ಫ್ಲೇಷನ್ ನೋಡೋಕ್ಕೆ ಹೋದರೆ ಭಾರತದ ಇನ್ಫ್ಲೇಷನ್ ಇಟ್ಸ್ ಲೈಕ್ ಆನ್ ಪೇಪರ್ 6-7 ಅಂತ ಹೇಳ್ತಾರೆ. 3 ಇವಾಗ RBI ಹೇಳ್ತಿರೋದು 3-4 ಅಂತ ಹೇಳ್ತಾರೆ ಅವರು. ಬಟ್ ಪ್ರಾಕ್ಟಿಕಲಿ ಅದು ನನ್ಗೆ ಗೊತ್ತಿರಂಗೆ ಡಬಲ್ ಡಿಜಿಟ್, ಈಸಿಲಿ ಡಬಲ್ ಡಿಜಿಟ್ ಇದೆ. ದಟ್ ಇಸ್ ಕಾಲ್ಡ್ ಗ್ರೇ ಇನ್ಫ್ಲೇಷನ್. ಅದು ಮಾತಾಡಲ್ಲ ಜನ, ಅದ್ರ ಬಗ್ಗೆ ಮಾತಾಡಲ್ಲ. ಪೇಪರಲ್ಲಿ ಬೇರೆ, ಖಂಡಿತ ಸತ್ಯವಾದ ಮಾತು. ಅಂಡ್ ಸೊ ಆ ಇನ್ಫ್ಲೇಷನ್ ನಾನು ಬೇರೆ ದೇಶಕ್ಕೆ ಕಂಪೇರ್ ಮಾಡಿಕೊಂಡ್ರೆ, ನನ್ನ ಫ್ರೆಂಡ್ಸ್ ಎಲ್ಲ US ಅಲ್ಲಿದ್ದಾರೆ. ದ ಇನ್ಫ್ಲೇಷನ್ ರೇಟ್ ಇಸ್ ಸ್ಲೈಟ್ಲಿ ಲೆಸ್ಸರ್ ಕಂಪೇರ್ ಟು ಇಂಡಿಯಾ. ಸೊ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಅತಿ ಹೆಚ್ಚು ಆಗೋದಕ್ಕೆ ಏನಿರ್ಬೋದು ಸರ್ ರೀಸನ್? ಎನಿ ಡೀಪ್ ರೀಸನ್? ಏನಿಲ್ಲ. ರೀಸನ್ ಏನಾಗುತ್ತೆ ಅಂತಂದರೆ, ನಮ್ಮ ರುಪಿ ಇದೆಯಲ್ಲ, ಈಗ ವರ್ಲ್ಡಲ್ಲಿ ನೀವು ನೋಡಿದ್ರೆ ಆಯಿಲ್ ಇರ್ಬೋದು, ಗೋಲ್ಡ್ ಇರ್ಬೋದು, ಎಲ್ಲದೂ ಮೆಜಾರಿಟಿ ಆಫ್ ದ ಥಿಂಗ್ಸ್ ಈಸ್ ಟೈಡ್ ಟು ಡಾಲರ್. ಡಾಲರು ವರ್ಲ್ಡ್ ಕರೆನ್ಸಿ ಅನ್ನಿಸ್ಕೊಂಡಿದೆ. ಹಾಗಾಗಿ ಅದು ಹೆಚ್ಚು ಕಡಿಮೆ ಮಾಡಿದಾಗ, ಅದರದ್ದು ಬೆಲೆಗಳು ನಮ್ದು ಹೆಚ್ಚು ಕಡಿಮೆ ಆದಾಗ, ನಮ್ಮದು ಇಟ್ ಈಸ್ ನಾಟ್, ಈಗಲೇ ನೋಡಿ ಈಗಾಗಲೇ 91 ರೂಪಾಯಿ ಹಾಕುತ್ತಿದೆ. ಸೊ ನಮ್ಮದು ಇಂಪೋರ್ಟ್ ಎಷ್ಟೊಂದು ಬರ್ತದೆ, ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ, ನಮಗೆ ಲಾಭ ಆಗುತ್ತೆ ರೂಪಾಯಿ ಕುಸ್ತಿದ್ದು ಅಂತ ಜನ ಹೇಳ್ಬೋದು. ಬಟ್ ನಾಟ್ ಆಲ್ ಎಕ್ಸ್ಪೋರ್ಟ್. ಜನ ಸುಮ್ಮನೆ ವೇಗವಾಗಿ ಒಂದು ಮಾತು ಹೇಳ್ಬಿಡ್ತಾರೆ, ಎಕ್ಸ್ಪೋರ್ಟಿಗೆ ಲಾಭ ಆಯ್ತಲ್ಲ, ಇಂಪೋರ್ಟಿಗೆ. ಇಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಎಷ್ಟೋ ವಸ್ತುಗಳು, ಅದನ್ನು ಮೂಲ ಗುಣ ಇದಿರುತ್ತಲ್ಲ, ರಾ ಮೆಟೀರಿಯಲ್ಸ್, ಅದನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ. ಅದನ್ನು ಯೋಚನೆ ಮಾಡಿ. ಹಾಗಾಗಿ ಯಾವಾಗ ಒಂದು ಇದಿರುತ್ತಲ್ಲ ಪ್ರಾಡಕ್ಟ್ದು, ಅದರದ್ದು ಡಿಮಾಂಡ್ ಜಾಸ್ತಿ ಆಗುತ್ತೆ, ಆದರೆ ಸಪ್ಲೈ ಕಡಿಮೆ ಆಗುತ್ತೆ. ಆಮೇಲೆ ಎಕ್ಸ್ಟರ್ನಲ್ ಫೋರ್ಸಸ್ಸು ಸಿಕ್ಕಾಪಟ್ಟೆ ನಿಮಗೆ ಗೊತ್ತಿರೋ ಹಾಗೆ ಇದಾಗುತ್ತೆ. ಇದೆಲ್ಲ ಆದಾಗ ಪದಾರ್ಥದ ಬೆಲೆ ಜಾಸ್ತಿ ಆಗುತ್ತೆ. ಇಟ್ಸ್ ಎ ಚೈನ್ ರಿಯಾಕ್ಷನ್. ಒಂದು ಹೆಚ್ಚಾದರೆ ಇನ್ನೊಂದು, ಒಂದು ಹೆಚ್ಚಾದರೆ ಇನ್ನೊಂದು. ಇದು ಯಾವಾಗಲೂ ಇದ್ದಿದ್ದೆ. ಆದರೆ ಒಂದು ರೆಕ್ಟಿಫಿಕೇಷನ್ನು ನಿಮಗೆ ಅಲ್ಲಿ ನೇರಾಗ ನೋಡಿದಾಗ ಅಮೇರಿಕಾದಲ್ಲಿ ಒಂಚೂರು ಇನ್ಫ್ಲೇಷನ್ ಕಡಿಮೆ, ಭಾರತದಲ್ಲಿ ಇನ್ಫ್ಲೇಷನ್ ಜಾಸ್ತಿ, ಡಬಲ್ ಡಿಜಿಟಲ್ಲಿದೆ ಅಂತ ಅನ್ನಿಸ್ಬೋದು. ಆದರೆ ನೀವು ಅಮೇರಿಕದ ಆರ್ಥಿಕತೆಗೆ ಹೋಲಿಸಿದ್ರೆ ಭಾರತದ ಆರ್ಥಿಕತೆ ಅದ್ಭುತವಾಗಿದೆ. ದೆರ್ ಈಸ್ ಸಮಥಿಂಗ್ ಕಾಲ್ಡ್ PPP, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿಯ $1 ಅದು ಏನು ಖರೀದಿ ಮಾಡೋಕ್ಕೆ ಸಾಧ್ಯನೋ ಅದು ಇಲ್ಲಿಯ ನಮ್ಮದು ಅಷ್ಟು ಅದೇ ಲೆಕ್ಕಾಚಾರ ಹಾಕಿದ್ರೆ 90 ರೂಪಾಯಿ ಅಂತ ಇಟ್ಕೊಳ್ಳಿ. ನಮ್ಮ 90 ರೂಪಾಯಿಗೆ ಒಂದು ಒಳ್ಳೆ ಊಟ ಬರುತ್ತೆ ಭಾರತದಲ್ಲಿ. ಒಂದು ಡೀಸೆಂಟ್ ಹೋಟ್ಲ್ಗಳಲ್ಲಿ ದರ್ಶನಿಲಿ ಹೋದರೆ 90 ರೂಪಾಯಿಗೆ ಇವತ್ತು ಒಂದು ಊಟ ಬರುತ್ತೆ. 150, 200 ಎಲ್ಲ ಇದೆ, ಬಟ್ 90 ರೂಪಾಯಿಗೆ ಊಟ ಸಿಕ್ಕುತ್ತೆ. ಒಬ್ಬ ಮನುಷ್ಯ ಮಾಡಬೇಕು ಅಂದರೆ ನೆಮ್ಮದಿಯಾಗಿ ಮಾಡ್ಬೋದು. ನಿಮಗೆ $1 ಅಲ್ಲಿ ಕಾಫಿನೂ ಬರ್ತಾಯಿಲ್ಲ ಇವತ್ತು. $3.5 ಕಡಿಮೆ ಒಂದು ಕಾಫಿ ಬರ್ತಾಯಿಲ್ಲ. ಆ ಎಲ್ಲ ಲೆಕ್ಕಾಚಾರ ಮಾಡಿದಾಗ ಭಾರತದಲ್ಲಿ ರೂಪಾಯಿ ಮೌಲ್ಯ ಕುಸಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿದ್ರು, ನಮ್ಮ ಖರೀದಿ ಶಕ್ತಿ ಚೆನ್ನಾಗಿದೆ. ಹಾಗಾಗಿ ನಮ್ಮ ಸಮಾಜ ಇನ್ನೂ ದಂಗೆ ಎಳೆದೆ ನೆಮ್ಮದಿಯಾಗಿ ಬದುಕ್ತಾ ಇದೆ. ಅದಂತೂ ಪಕ್ಕ ಸರ್. ಯಾಕಂದರೆ ನಾನು ನೋಡಿದ್ದೀನಿ, 10 ರೂಪಾಯಿಗೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು ಜೀವನ ಮಾಡೋರು. ಎಕ್ಸಾಕ್ಟ್ಲಿ. ಒಂದು 10 ರೂಪಾಯಿಗೆ ಬಂದು ತೊಗೊಂಡು ಊಟ ಮಾಡೋರು ನಮ್ಮ ದೇಶದಲ್ಲಿದ್ದಾರೆ. ವೆರಾಸ್ ನಾನು ದುಬೈಗೆ ಹೋಗಿದ್ದೆ, ಅಲ್ಲಿ ಜಸ್ಟ್ ಒಂದು ಮೀಲ್ಸ್ಗೆ ನಾನು 150 ದಿರಮ್ ಕೊಟ್ಟೆ. 150 ದಿರಮ್ ಅಂದರೆ ಇಂಡಿಯನ್ ರುಪೀಸ್ ಪ್ರಕಾರ ಹತ್ರ ಒಂದು 3,000 ರೂಪಾಯಿ. ಸೊ ಅಲ್ಲಿ ದುಬೈಯಲ್ಲಿ ನಾವು ಜೀವನ ಮಾಡ್ಬೇಕಾದ್ರೆ ದಿನಕ್ಕೊಂದು 10,000 ರಿಂದ 15,000 ರೂಪಾಯಿ ಲೀಸ್ಟ್ ದುಡ್ಡು ಬೇಕಾಗುತ್ತೆ. ಭಾರತದಲ್ಲಿ 15,000ಕ್ಕೆ ತಿಂಗಳೆಲ್ಲ ಜೀವನ ಮಾಡ್ಬೋದು. ಅದು ಆ ಥರ ನೋಡೋಕೆ ಹೋದರೆ ವಿ ಆರ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಊಟದ ವಿಷಯದಲ್ಲಾಗಲಿ ಬೇಸಿಕ್ ಕಮ್ಯುನಿಟೀಸು ನಮಗೆ ಅಫೋರ್ಡಬಲ್ ರೇಟಿಗೆ ಸಿಗ್ತಾ ಇದೆ. ದಟ್ ಈಸ್ ವಿ ಆರ್ ರಿಯಲಿ ಬ್ಲೆಸ್ಡ್. ಸೊ ಅಪಾರ್ಟ್ ಫ್ರಮ್ ದಿಸ್ ಸರ್, ಸೊ ತುಂಬ ಜನ ಮನೆಗಳಲ್ಲಿ ಫೈನಾನ್ಸ್ನ ಮೇಂಟೈನ್ ಮಾಡೋದೇ ವುಮೆನ್, ನನ್ನ ತಿಳಿದಿರೋ. ಹೌದು. ಸೊ
ಬಟ್ ಅದು ಚೇಂಜ್ ಆಗ್ತಾ ಇದೆ. ಬಟ್ ಇವತ್ತು ವುಮೆನು ಸಹ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಗಂಡ ಏನೇ ದುಡಿದ್ರು ಅದನ್ನ ಭಯಭಕ್ತಿ ಇಟ್ಕೊಂಡು ಅವರು ಹೆಂಡತಿ ಮೇಲೆ ಭಯಭಕ್ತಿ ಇಟ್ಕೊಂಡು ಮೋಸ್ಟ್ ಆಫ್ ದ ದುಡ್ಡನ್ನ ತಗೊಂಡು ಹೆಂಡತಿಗೆ ಕೊಡ್ತಾರೆ. ಹೌದು ಹೌದು. ಬಟ್ ಅವ್ರು ಏನ್ ಮಾಡ್ತಾರೆ, ಯಾವುದೋ ಒಂದ್ ಕಡೆ ಚೀಟಿ ಹಾಕೋದಾ, ಇಲ್ಲಾಂದ್ರೆ ಗೋಲ್ಡ್ ತಗೊಳ್ಳೋದ, ಗೋಲ್ಡ್ ಚೀಟಿ ಹಾಕೋದು. ಹೌದೌದು, ಎಲ್ಲ ಇದೆ, ಎಲ್ಲರೂ ಮಾಡೋದು. ಮೆಜಾರಿಟಿ ವುಮೆನ್ ಗೋಲ್ಡ್ ಚೀಟಿ ಹಾಕ್ತಾರೆ, ಇಲ್ಲ ಅಕ್ಕಪಕ್ಕದ ಮನೆಯವ್ರು ಚೀಟಿ ಕೇಳಿರ್ತಾರೆ, ಅಲ್ಲಿ ಚೀಟಿ ಹಾಕ್ತಿರ್ತಾರೆ. ಇನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಇವಾಗ ರೀಸೆಂಟ್ ವುಮೆನ್. ನಾನು ರೀಸೆಂಟಾಗಿ ತುಂಬ ವಾರಕ್ಕೆ ಏನಿಲ್ಲ ನಾನು ಒಂದು 200-300 ಜನ ಹೊಸಬ್ರನ್ನ ಮೀಟ್ ಮಾಡ್ತಾ ಇರ್ತೀನಿ. ಅವ್ರು ಹೇಳೋದೇನಂದ್ರೆ, ಸರ್ ನಾನು ಎಲ್ಲೋ ಆ್ಯಪಲ್ಲಿ ಹಾಕಿದ್ದೀನಿ, ಅಲ್ಲಿ ಆಟೋ ಡೆಬಿಟ್ ಆಗ್ತಿದೆ, ಅದು ಡಿಜಿಟಲ್ ಗೋಲ್ಡ್ ವ್ಯಾಲೆಟ್. ಅದ್ರದ್ದು ಗೊತ್ತಿದೆ ನಿಮ್ಗೆ ಇವಾಗ ಏನಾಗಿದೆ ಅದ್ರದ್ದು ಅಂತ. ಈಗ ಅದು ಹಣ ತೆಕ್ಕೊಳ್ಳೋಕೆ ಹೋಗಿ ತೆಕ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಮಗೆ. ಅದ್ರ ಬಗ್ಗೆನೇ ನಾವು ಒಂದಿನ ಮಾತಾಡ್ಬೋದು. ಎಂಥ ಫ್ರಾಡ್ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಈ ಆ್ಯಪ್ಗಳ ಹೆಸರು ಹೇಳಲ್ಲ ನಾನು, ಆ ಆ್ಯಪ್ ಮೂಲಕ ಮಾಡಿದೆ ಅಂತ ಹೇಳ್ತಾರೆ. ನನಗೂ ಅಷ್ಟೇ, ಏನಂದರೆ ಯಾರೋ ಬರ್ತಾರೆ ಗೊತ್ತಿರಲ್ಲ, ಎಂಥ ಜನ ಗೊತ್ತಾ ಅಂದರೆ ಏನು ಓದದೇ ಇರೋರಲ್ಲ, ಅವರು ವಿದ್ಯಾವಂತರೇ. ಹೋಗೋದು ಹೇಗೆ, ನಾನು ಹೇಳಿದೆ ಹೇಗೆ ನೀವು ಈ ಥರ ಮಾಡಿದ್ರಿ, ಕೇಳೋದು ಬೇಡವಾ? ಅದು ಕೇಳೋದಿಲ್ಲ. ಇವಾಗ ಹಾಕಿರೋ ಹಣ ತೆಕ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಿಮಗೆ ಗೊತ್ತಿದೆ ಇವಾಗ ಇವತ್ತಿನ ಪರಿಸ್ಥಿತಿ ಪ್ರಕಾರ ಏನಿದೆ, ಅದು ಸೆಬಿ ರೆಗ್ಯುಲೇಷನ್ಗೆ ಬರಲ್ಲ. ನಮ್ಮ ಜನ ಯಾತಕ್ಕೆ ಅದು ನೋಡದೆ ಮಾಡ್ತಾರೆ ಸರ್? ಅದು ಬಿಗ್ ರಿಯಾಲಿಟಿ ಶೋ ಅಲ್ಲಿ, ನಮ್ಮ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಅದನ್ನ ಪ್ರಮೋಟ್ ಮಾಡ್ತಾರೆ. ಹೌದು. ಸೊ ಅದನ್ನ ನೋಡಿರೋ ಜನ ಏನ್ ಅನ್ಕೋತಾರೆ, ರಿಯಾಲಿಟಿ ಶೋ ಅಲ್ಲೇ ಪ್ರಮೋಟ್ ಮಾಡ್ತಾ ಇದ್ದಾರೆ, ನಮ್ಗೇನು ಕಮ್ಮಿ, ನಾವು ಅದನ್ನ ಡೌನ್ಲೋಡ್ ಮಾಡೋಣ ಉಳಿಸೋಣ ಅಂತ ಹೋಗ್ತಾರೆ. ಅಂಡ್ ದೊಡ್ಡ ಸೂಪರ್ ಸ್ಟಾರ್ಗಳೆಲ್ಲ ಬಂದು ಅದನ್ನ ಪ್ರಮೋಟ್ ಮಾಡಿದವಾಗ ಕ್ಯೂ ನೆಟ್ ಬಗ್ಗೆ ನಿಮಗೆ ಗೊತ್ತಿದೆ. ಎಸ್, ಇವಾಗ ಮಾತಾಡ್ಬೋದು, ಹೆಸರು ಹೇಳ್ಬೋದು. ನಾನು ಏನಾಯ್ತು ಅಂತ ನಾನು ಮೊದಲನೇ ದಿನನೇ ಹೇಳಿದ್ದೆ, ಇದು ಬೇಡ, ಇದೆಂತ ಅದಲ್ಲ ಅಂತ. ಆದರೆ ಕೇಳಿಲ್ಲ. ಯಾಕೆ ಅದನ್ನು ಪ್ರಮೋಟ್ ಮಾಡೋಕ್ಕೂ ನೀವು ಹೇಳಿದಾಗ ಎಂತೆಂಥವ್ರು ಬರ್ತಿದ್ರು, ಕ್ರಿಕೆಟರ್ಸ್ ಬಂದರು, ಫುಟ್ಬಾಲಿಸ್ಟ್ಗಳು ಬಂದರು, ಏನು ಅದನ್ನು ಮಂಚೂರು ಮಾಡಿದವ್ರನ್ನೆಲ್ಲ ಸಿಂಗಾಪುರಿಗೆ ಕರ್ಕೊಂಡೋಗೋರು, ಟ್ರಿಪ್ಪು ಮಲೇಷ್ಯಾ ಕರ್ಕೊಂಡೋಗೋರು. ಇಲ್ಲಿ ಜನ ಏನು ಯಾವ ಮಟ್ಟದಲ್ಲಿ ಹೋಯ್ತು, ಅದೆಲ್ಲ ಸಸ್ಟೈನಬಲ್ ಅಲ್ಲ. ಸೊ ಅದಕ್ಕೆ ಪರ್ಯಾಯ ಏನಿದೆ ಸರ್? ಪರ್ಯಾಯ ಮತ್ತದೇ ಬರ್ತೀನಿ ನಾನು, ಅವೇರ್ನೆಸ್. ಸೆಬಿ ಇನ್ನಷ್ಟು ಕಠಿಣ ಆಗಬೇಕು. ಏನಂತಂದರೆ ಈ ಥರದ್ದನ್ನೆಲ್ಲ ನೋಡಿದಾಗ, ಈಗ ಯಾರೋ ಒಬ್ಬ ಕಂಟೆಂಟ್ ಕ್ರಿಯೇಟರು ಏನೂ ಇರಲ್ಲ, ಅವನೇನೋ ಬಾಯಿಗೆ ಬಂದಿದ್ದು ಹೇಳ್ತಿರ್ತಾನೆ, ಎಷ್ಟು ಜನ ರೀಚ್ ಆಗ್ತಿರ್ತಾನೆ, 50,000 ಲಕ್ಷ ಹೋಗ್ಲಿ ಬಿಡಿ, ಅವನನ್ನು ಹಿಡಿಬೇಕು, ಅವನನ್ನು ಶಿಕ್ಷಿಸಬೇಕು, ಆಯಿತು, ಅಲ್ಲಿ ತನಕ ನಾವು ನೋಡೋಣ. ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಅವರು ಒಂದು ಎಕ್ಸಾಂಪಲರಿ ಆ್ಯಕ್ಷನ್ ತೊಗೋಬೇಕು. ಹೇಗೆ ನೀವು ಇದನ್ನು ಮಾಡಿದ್ರಿ, ಹೇಗೆ ಪ್ರಮೋಟ್ ಮಾಡಿದ್ರಿ, ಇದು ನಮ್ಮ ಪರಿಧಿಲಿ ಬರ್ತಿಲ್ಲಲ್ಲ ಅಂತ. ಒಂದು ಅಚ್ಚರಿ ವಿಷಯ ಹೇಳ್ತೀನಿ ನಿಮಗೆ. ಅಚ್ಚರಿ ವಿಷಯ ಯಾಕೆ ಅಂತ ಹೇಳಿದೆ ಅಂದರೆ, ಬಹಳಷ್ಟು ಜನಕ್ಕೆ ಗೊತ್ತೇ ಆಗೋದಿಲ್ಲ ಇದು. ಡಿಜಿಟಲ್ ಫ್ರಾಡ್ ಅಂತ ಇದೆ ಗೊತ್ತಾ? ಫೋನ್ ಮಾಡೋದು, ಅದೇನೋ ಒತ್ತು ಅನ್ನೋದು, OTP ತಗೊಳ್ಳೋದು, ಎಂಥ ಫ್ರಾಡ್ ಇದೆ. ಸೈಬರ್ ಫ್ರಾಡ್ ಅಂತ ಹೇಳ್ತೀವಲ್ಲ, ಫ್ರಾಡ್ ಯಾವ ಮಟ್ಟದಲ್ಲಿದೆ ಅಂದರೆ 0.7% ಆಫ್ ಅವರ್ GDP ಡಿಜಿಟಲ್ ನಾವು ಸೈಬರ್ ಕ್ರೈಮಿಂದ ಅಂತಂದರೆ ನೀವು ನಂಬ್ತೀರಾ? ಇಡೀ ಜಗತ್ತಿನ ಭಾರತದ್ದು 4.2 ಟ್ರಿಲಿಯನ್, 4.2 ಟ್ರಿಲಿಯನಲ್ಲಿ ಆಲ್ಮೋಸ್ಟ್ 1% ಕ್ರೈಮು ಇದರ ದುಡ್ಡಲ್ಲಾಗುತ್ತೆ. ಇಡೀ ಜಗತ್ತನ್ನು ಒಂದು ಮನೆ ಅಂದ್ಕೊಂಡು ಇಡೀ ಜಗತ್ತಿನ ನಾವು ಆರ್ಥಿಕತೆ GDP ಎಷ್ಟು ಅಂತ ನೋಡಿದ್ರೆ 2025ನೇ ಇಸ್ವಿಲಿ 117 ಟ್ರಿಲಿಯನ್, 117 ಟ್ರಿಲಿಯನ್. ಡ್ಯೂ ಯು ಬಿಲೀವ್? ಅದರಲ್ಲಿ ಔಟ್ ಆಫ್ ದಟ್ 10.5 ಟ್ರಿಲಿಯನ್ ಸೈಬರ್ ಕ್ರೈಮು. ಎಂಥ ಅಸಹ್ಯ! ಅದ್ಯಾಕೆ ಯಾರು ಏನೂ ಮಾಡೋದಿಲ್ಲ? ಇಟ್ಸ್ ಎನ್ ಅಕ್ಸಸ್. ಹಾಗೆ ಐ ಆಮ್ ಸಾರಿ ಟು ಸೇ, ಈ ಥರದ್ದು ಇವನ್ನೆಲ್ಲ ಸೆಬಿ ಇನ್ನಷ್ಟು ಗಟ್ಟಿಯಾಗಿ ರೆಗ್ಯುಲೇಟ್ ಮಾಡಬೇಕು. ಅದು ಆಗ್ತಾ ಇಲ್ಲ. ಇದ್ರ ಜೊತೆಗೆ ನೀವು ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಏನಂದರೆ ಈ ಥರ ಪ್ರಶ್ನೆಗಳು ನಾನು ಯಾರೂ ಕೇಳೇ ಇರಲಿಲ್ಲ ಇದುವರೆಗೆ ತನಕ. ನಾನು ಕೇಳಿದ್ರೆ ನಾನು ಹೇಳ್ಬೋದು, ನನಗೆ ಡೇಟಾ ಎವ್ರಿಥಿಂಗ್ ಈಸ್ ಇಟ್ಸ್ ಯುವರ್. ಈಗ ನೋಡಿ, ಅದು ಮಹಾ ತಪ್ಪು. ಅವೇರ್ನೆಸ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಎಷ್ಟು ವಿದ್ಯಾವಂತ ಜನ ಹೋಗಿ ಇವತ್ತು ಆ ಗೋಲ್ಡ್ಗೆ ಹಾಕ್ಕೊಂಡು ಕೂತ್ಕೊಂಡು ಇವತ್ತು ಹಣ ತೆಗಿಯೋಕ್ಕಾಗ್ತಾ ಇಲ್ಲ ಅವ್ರಿಗೆ. 500 ಇರಲಿ, 5,000 ಇರಲಿ, ಆನೆ ಭಾರ, ಇರುವೆ ಭಾರ. 5,000 ದೊಡ್ಡದಿರುತ್ತೆ ಅವ್ರಿಗೆ. ಅವ್ರ ಪಾಪ ಯಾತಕ್ಕೆ ಕಳ್ಕೋಬೇಕು ದುಡ್ಡು? ಸರ್, ಅಲ್ಲಿ ಏನಾಗಿದೆ ಅಂದರೆ, ಡೀಪಾಗಿ ಹೋಗಿ ನಾನು ಪ್ರಶ್ನೆಗಳೆಲ್ಲ ಕೇಳಿದವಾಗ ಅವರು ಗೋಲ್ಡನ್ನು ಆರ್ಡರ್ ಮಾಡಿದವಾಗ ಮನೆಗೆ ಪ್ಯೂರೆಸ್ಟ್ ಗೋಲ್ಡ್ ಬಂತಂತೆ. ಸೊ ಅದನ್ನು ನಂಬ್ಕೊಂಡು ಅವರು ಎಷ್ಟು ಬ್ರಿಲಿಯಂಟ್ ಅಂದರೆ, ಸ್ಯಾಂಪಲ್ 1 ಗ್ರಾಮ್ ಗೋಲ್ಡ್ ಎಲ್ಲ ಬುಕ್ ಮಾಡಿದ್ದಾರೆ, ಬಂದಿದೆ. ಸೊ ಅವಾಗ ನಂಬಿಕೆ ಸ್ಟಾರ್ಟ್ ಆಗಿದೆ. ಸೊ ಆಮೇಲೆ ಅದು ಡೀಪಾಗಿ ಹೋದರೆ ತುಂಬ ಡೀಪಾಗಿ ಹೋಗ್ಬೋದು. ಬಟ್ ಒಂದು ರಿಕ್ವೆಸ್ಟ್ ನಾನು ನಮ್ಮ ವೀಕ್ಷಕರಿಗೆ ಹೇಳೋದಂದರೆ, ಯಾವುದೇ ಆ್ಯಪ್ ಮುಖಾಂತರ ನೀವು ಗೋಲ್ಡ್ ವ್ಯಾಲೆಟ್ಸ್ ಅಲ್ಲಿ ಹೂಡಿಕೆ ದಯಮಾಡಿ ಮಾಡಬೇಡಿ. ಹೌದು, ಜಸ್ಟ್ ಸಿನ್ಸಿಯರ್ ರಿಕ್ವೆಸ್ಟ್. ಹೌದು.
ಸರ್ ನೆಕ್ಸ್ಟ್ ಬರ್ತಾ ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ಬಿಡ್ತೀನಿ. ಏನಂದರೆ ಅವೇರ್ನೆಸ್ ಅಂತ ಹೇಳಿದೆ. ಇದ್ರ ಜೊತೆಗೆ ಇನ್ನೊಂದು ಅತ್ಯುತ್ತಮವಾದದ್ದು ಏನಂತಂದರೆ, ಇವ್ರು ಹೇಳಿದಾಗೆ ನೀವು ಪ್ರತಿಯೊಂದು ಅಷ್ಟೇ ಯಾರನ್ನ ಒಬ್ಬರನ್ನ ಕನ್ಸಲ್ಟ್ ಮಾಡಿ, ಏನು ಗೊತ್ತಾ, ಏನು ತಲೆ ಮೇಲೆ ಬಿದ್ದೋಗೋ ಅಷ್ಟೇನು ಚಾರ್ಜ್ ಯಾರೂ ಮಾಡಲ್ಲ, ಆದರೆ ನೀವು ಕನ್ಸಲ್ಟ್ ಮಾಡಲೇಬೇಕು. ಈಗ ನೋಡಿ, ನೀವು ಹಣ ಕಳ್ಕೊಂಡ್ರಿ, ಇದು ಒಂದು. ಇನ್ನೊಂದು ಏನಂತಂದರೆ ಸರ್ಕಾರಕ್ಕೆ ಇದು ನೀವು ಮಾಡಬೇಕಾಗಿರೋದು. ಇನ್ನೊಂದು ಏನಂತಂದರೆ ನಮ್ಮಲ್ಲಿ ಅಂತಲ್ಲ, ಕೇವಲ ಭಾರತ ಅಂತಲ್ಲ, ಜಗತ್ತಿನ ಎಲ್ಲೇ ಆಯಿತು ಫೈನಾನ್ಷಿಯಲ್ ಫ್ರಾಡ್ಗೆ ಶಿಕ್ಷೆ ಇಲ್ಲ. ಇಟ್ಸ್ ಲಾಗಳೇ ಇಲ್ಲ, ಲಾ ಸ್ಟ್ರಿಕ್ಟೇ ಇಲ್ಲ. ಭಾರತ ಅಂತಲ್ಲ, ಜಗತ್ತಿನಾದ್ಯಂತ ಬ್ಯಾಂಕ್ಗಳನ್ನು ಮುಳುಗಿಸಿ ಓಡೋದವ್ರದ್ದು ಪಟ್ಟಿನೇ ನಾನು ನಿಮಗೆ ಕೊಟ್ಬಿಡ್ತೀನಿ. ಜಗತ್ತಿನಲ್ಲಿ ಐ ಹ್ಯಾವ್ ಸೀನ್, ನನ್ನ ಕಣ್ಣಾರೆ ನಾನು ಅರ್ಜೆಂಟೀನಾದಲ್ಲಿ, ಸ್ಪೈನಲ್ಲಿ ಎಲ್ಲ ನೋಡಿದ್ದೀನಿ. ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ದೊಡ್ಡ ಫ್ರಾಡ್ ಮಾಡಿದವರು 10 ದಿನದಲ್ಲಿ ಆಲ್ರೆಡಿ ಹೊರಗಡೆ ಇರ್ತಾರೆ. ನಮ್ಮಲ್ಲೂ ಆಗಿದೆ, ನಮ್ಮಲ್ಲೂ ಒಬ್ರು ಇದಾರಲ್ಲ ಬೇಕಾದಷ್ಟೇ. ಅದಕ್ಕೆ ನಾನು ಹೆಸರು ಹೇಳಲ್ಲ, ನಾನು ಮಾತು ಕೇಳಿದೆ, ಹಿಂಗೆ ಓಡಾಡ್ಕೊಂಡಿರ್ತಾರೆ. ನಾನು ಹೇಳೋದು ಫೈನಾನ್ಷಿಯಲ್ ಫ್ರಾಡ್ಗೆ ಶಿಕ್ಷೆ ಇಲ್ಲ, ಆ ಫಿಯರ್ ಇಲ್ಲ ನಮ್ಮಲ್ಲಿ. ಏನು ಮಾಡಿದ್ರು ಐ ವಿಲ್ ಗೆಟ್ ಥ್ರೂ ಸಮ್ಮವ್ ಅನ್ನೋದು ಒಂದಿದೆ, ಅದು ಕೂಡ ಬದಲಾಗಬೇಕು. ಸರ್, ಇವಾಗ ಹೂಡಿಕೆ ವಿಷಯದಲ್ಲಿ ಒಂದು ಹೆಣ್ಮಕ್ಳಿಗೆ ಏನಾದ್ರು ಒಂದು ಕಿವಿ ಮಾತು, ಎಸ್ಪೆಷಲಿ ಮನೆಯಲ್ಲಿ ಹೌಸ್ ವೈಫ್ಸ್ ಇರ್ತಾರೆ, ಅವರು ನಾನೇ ಕೇಳಿದ್ದೀನಿ ಸರ್, ಎಷ್ಟೋ ಜನಕ್ಕೆ ಬನ್ನಿ ಸರ್ ಕ್ಲಾಸ್ಗೆ, ನಿಮಗೆ ಲೋ ಅಂದ್ರೆ ಏನು, ಹೈ ಅಂದ್ರೆ ಏನು, ಸರ್ಟೆನ್ ಟೆಕ್ನಿಕ್ಸ್ಗಳು ಹೇಳ್ಕೊಡ್ತೀವಿ ಅಂದ್ರೂ ಅವ್ರ ಮನೆಯಲ್ಲಿ ಬಿಡ್ತಾ ಇಲ್ಲ ಅವ್ರನ್ನ. ಬೇಡ ರೀ, ಸ್ಟಾಕ್ ಮಾರ್ಕೆಟಲ್ಲ ರಿಸ್ಕು ಅಂತ. ಸೊ ಅದಕ್ಕೆ ನಾನೇನು ಇಷ್ಟ ಮಾಡಿದ್ದೇನೆ ಅಂದರೆ, ಫಸ್ಟ್ ಹೆಣ್ಮಕ್ಳು ಸ್ಟಾಕ್ ಮಾರ್ಕೆಟ್ ಬಂದರೆ ತಾನೇ ಈ ಸಮಾಜ ಬದಲಾಗ. ಖಂಡಿತ ಸತ್ಯ. ಹೆಂಗೆ ನಮ್ಮ ಹಿಂದೆ ಹೇಳ್ತಾರೆ ನೋಡಿ, ಮನೆಯಲ್ಲಿ ಒಬ್ಳು ಹೆಣ್ಮಗಳು ಕಲ್ತ್ರೆ 10 ಜನ ಕುಟುಂಬದ ಇದಾಗುತ್ತೆ ಅಂತ ಹೇಳಿ, ಆ ರೀತಿ. ಸೊ ಡೆಫಿನೆಟ್ಲಿ ಗಂಡನ ಮನೆಗೂ ಹೇಳ್ಕೊಡ್ತಾರೆ, ನೆಕ್ಸ್ಟ್ ಮಕ್ಳಿಗೂ ಹೇಳ್ಕೊಡ್ತಾರೆ, ತಾಯಿ ಮನೆಗೂ ಹೇಳ್ಕೊಡ್ತಾರೆ. ಬಟ್ ಗಂಡು ಮಕ್ಕಳು ಏನಂದ್ರೆ 10 ಲಕ್ಷ ಹಾಕ್ಲಿ 10 ಕೋಟಿ ಹಾಕ್ಲಿ ಯಾರಿಗೂ ಭಯಬಿಡಲ್ಲ, ಸೈಲೆಂಟಾಗಿ ಕೂತಿರ್ತಾರೆ. ಹೌದು. ಸೊ ಅದರಿಂದ ಹೆಣ್ಮಕ್ಳು ಈ ಫೀಲ್ಡ್ಗೆ ಸ್ಟಾಕ್ ಮಾರ್ಕೆಟ್ ಫೀಲ್ಡ್ಗೆ ಬರೋದು ಒಳ್ಳೇದು, ಹೆಚ್ಚಾಗಿ ಕಲ್ತ್ಕೊಳ್ಳೋದು ಬೆಟರು. ಆ್ಯಂಡ್ ಬಾಂಬೆಯಲ್ಲಿ ನಾನು ಕೇಳ್ಪಟ್ಟಿರಂಗೆ, ಸೊ ಮೋರ್ ದೆನ್ 30-40 ಐ ಡೋಂಟ್ ನೋ ಪರ್ಸೆಂಟೇಜ್ ನನಗೆ ಗೊತ್ತಿಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಟ್ರೇಡರ್ಸ್, ವುಮೆನ್ಸ್ ಆರ್ ಟ್ರೇಡರ್ಸ್ ಆರ್ ಇನ್ವೆಸ್ಟರ್ಸ್. ಬಾಂಬೆಯಲ್ಲಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಬೆಯಲ್ಲಿ ಟ್ರೇಡರ್ಸ್ ಆರ್ ಇನ್ವೆಸ್ಟರ್ಸ್ ಆಗಿದ್ದಾರೆ. ಸೊ ಇದಕ್ಕೆ ನಿಮ್ಮದೇನಾದ್ರು ಒಂದು ಕಿವಿ ಮಾತು ಸರ್, ನಮ್ಮ ಕರ್ನಾಟಕ ರಾಜ್ಯದ ಖಂಡಿತ ನಮ್ಮ ಹೆಣ್ಣು ಮಕ್ಕಳಿಗೆ, ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಮ್ಮಂದ್ರಿಗೆ ನಾನು ಹೇಳೋದಷ್ಟೇ, ವಯಸ್ಸು ಅನ್ನೋದೇನಿಲ್ಲ, ಕಲಿಕೆ ಶುರು ಮಾಡಿ. ಲರ್ನಿಂಗ್ ಈಸ್ ಕೀ. ನಾನು ಹೇಳ್ತೀನಿ, ನಿಮ್ಮಲ್ಲಿ ಭಯ ಇದೆಯಲ್ಲ, ಆ ಭಯ ಹೋಗಬೇಕು ಅಂದರೆ ನೀವು ಕಲಿತಾ ಹೋಗಬೇಕು. ನಿಮ್ಮ ಪುಣ್ಯಕ್ಕೆ ನಿಜವಾಗ್ಲೂ ಒಳ್ಳೊಳ್ಳೆ ಸಂಸ್ಥೆಗಳಿದೆ, 10 ಫೇಕ್ ಇರ್ಬೋದು, ಅದ್ರ ಮಧ್ಯೆ ಒಂದು ಒಳ್ಳೆ ಸಂಸ್ಥೆ ಇದ್ದಾಗ ಅಲ್ಲಿ ಹೋಗಿ ಕಲೀರಿ. ನೀವೇನು ಅದ್ರ ಮುಂದೆ ಕೂತ್ಕೊಂಡಿರ್ಬೇಕು ಅಂತೇನಿಲ್ಲ, ನೀವೊಂದನ್ನು ಸ್ಟಾಕ್ನೋ ಯಾವುದೋ ಸರಿಯಾಗಿ ಪಿಕ್ ಮಾಡಿಬಿಟ್ಟಿದ್ರೆ ಆ ನಂತರ ಎಲ್ಲ ಅದೇ ಮಾಡುತ್ತೆ. ಇವತ್ತು ಎಷ್ಟು ಚೆನ್ನಾಗಿದೆ ಅಂದರೆ 10 ವರ್ಷದಿಂದನೇ ಇತ್ತು, ಈಗಂತೂ ಯಾವ ಮಟ್ಟದಲ್ಲಿದೆ ಅಂತಂದರೆ ನೀವು ಸೆಕೆಂಡಲ್ಲಿ ಆಗೋ ಬದಲಾವಣೆಗಳನ್ನ ನೋಡಿ ಕೂಡ ಮಾರಾಟ ಮಾಡ್ಬೋದು, ಖರೀದಿ ಮಾಡ್ಬೋದು, ಎಲ್ಲ ಅದೇ ಮಾಡುತ್ತೆ. ನೀವೇನು ಮ್ಯಾನ್ಯಲಾಗಿ ಕೂತ್ಕೊಂಡು ಮಾಡಬೇಕು ಅಂತಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಒಂದು ಅನಲೈಸ್ ಮಾಡಿ ಅದು ಬಿಟ್ಟಿದ್ರೆ ಮಿಕ್ಕಿದ ಆದಾಯ ಮಾಡುತ್ತೆ. ಯಾವಾಗಲೂ ನಿಮಗೆ ಟೈಮ್ ಸಿಕ್ಕಿದಾಗ ಒಂದು 5 ನಿಮಿಷ ಹೋಗಿ ಸ್ಕ್ರೀನ್ ನೋಡಿದ್ರಾಯ್ತು, ಏನು ಆಗ್ತಿದೆ ಅನ್ನೋದನ್ನು. ಅದರ್ವೈಸ್ ಅಥವಾ ಚೇಂಜಸ್ ಏನಾರ ಮಾಡಬೇಕು ಅಂತಿದ್ರೆ ನೀವು ಮಾಡ್ಬೋದು, ಅದರ್ವೈಸ್ ಮಿಕ್ಕಿದ್ದೆಲ್ಲ ಮೆಷಿನ್ನೇ ಮಾಡುತ್ತೆ ಇವತ್ತು. ಹಾಗಾಗಿ ಬನ್ನಿ, ಕಲಿಕೆ ಮಾಡಿ. ನೀವು ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು. ನೀವು ಯಾವಾಗ ಹಣ ಸಂಪಾದನೆ ಮಾಡ್ತಾ ಹೋಗ್ತೀರಾ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಇದು ಮಾತ್ರ ನಾನು ಖಂಡಿತ ಬರ್ಕೊಡ್ತೀನಿ. ಹಾಗಾಗಿ ನಾವು ನೋಡಬೇಕು, ಗುಜರಾತಿನ ಮಹಿಳೆಯರು ನೋಡಬೇಕು. ಮತ್ತು ಇಲ್ಲಿ ನಮ್ಮಲ್ಲಿ ವಿದ್ಯಾವಂತ ಮಹಿಳೆಯರಿಗೆ ಕೊರತೆ ಇಲ್ಲ, ತುಂಬ ಜನ ಇದ್ದಾರೆ. 100 ಕಾರಣಗಳಿಂದ ಅವರು ಹೋಮ್ ಮೇಕರ್ಸ್ ಆಗಿರ್ತಾರೆ. ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿಸಿದಂಥದ್ದು. ಹಿಂದೆ ಬ್ಯಾಂಕ್ ಜಾಬು ಹೆಣ್ಮಕ್ಳಿಗೆ ಅಂತ ಹೇಳೋರು. ಇವತ್ತು ಬ್ಯಾಂಕ್ ಜಾಬಲ್ಲಿ ಏನು ಮಾಡಿದ್ದಾರೆ ಅವ್ರನ್ನ ಅಂತ ನಾನು ಮಾತು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಪಾಪ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋರು ಈ ಮಾತನ್ನು ಕೇಳಿದ್ರೆ ನೊಂದ್ಕೋತಾರೆ. ಯಾಕಂದರೆ ಅದು ಅವ್ರ ಸ್ಥಿತಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ನಾನು ಹೆಚ್ಚಿಗೆ ಹೇಳಲ್ಲ ಅದ್ರ ಬಗ್ಗೆ. ನಿಮಗೆ ಯು ಕ್ಯಾನ್ ಬಿಕಮ್ ಯುವರ್ ಓನ್ ಬಾಸ್. ನಿಮ್ಮ ವೇಳೆಯಲ್ಲಿ ನಿಮ್ಮ ಮನೆಯಲ್ಲಿ ಕುಳಿತು ನೀವು ಆರಾಮಾಗಿ ಮಾಡ್ಕೋಬೋದು. ಮತ್ತದೇ ಹೇಳ್ತೀನಿ, ಆಸೆ ಬುರುಕತನ ಇರಬಾರ್ದು, ಭಯ ಇರಬಾರ್ದು, ತಾಳ್ಮೆ ಇರಬೇಕು. ಇವುಗಳನ್ನ ನೀವು ಪಾಲಿಸಿದ್ದೇ ಆಗಿ ಸರಿಯಾದ ಮಾರ್ಗದರ್ಶಕರ ಮೂಲಕ ಕಲ್ತಿದ್ದೇ ಆದರೆ ಖಂಡಿತ ಷೇರು ಮಾರ್ಕೆಟಲ್ಲಿ ಯಾವುದೇ ರೀತಿ ಲಾಸ್ ಇಲ್ಲ. ಹಾಗಾಗಿ ದೇ ಶುಡ್ ಕಮ್ ಫಾರ್ವರ್ಡ್. ಎಷ್ಟೋ ಜನ ವಿದ್ಯಾವಂತ ಮಹಿಳೆಯರು ಬೈ ಫೋರ್ಸ್ ಆರ್ ಬೈ ಚಾಯ್ಸ್ ಅವರು ಹೋಮ್ ಮೇಕರ್ಸ್ ಆಗಿರ್ತಾರೆ. ಹೌದು, ಏನು ಮಾಡೋಕ್ಕಾಗಲ್ಲ. ಇವತ್ತು ಬೆಂಗಳೂರಿನ ಟ್ರಾಫಿಕಲ್ಲಿ 2 ಗಂಟೆ ಹೋಗಿ ಬರೋ ಬದಲು ಆ 4 ಗಂಟೆ ನೀವು ಕಲಿಕೆಗೆ ಹಾಕಿಯಪ್ಪ, ರೆಸ್ಟ್ ಆಫ್ ಯುವರ್ ಲೈಫ್ ಅದು ನಿಮ್ಗೆ ಅನ್ನ ಹಾಕುತ್ತೆ. ಸರ್, ನನ್ನ ಹತ್ರ ತುಂಬ ಜನ ಈ ಸಣ್ಣ ಪುಟ್ಟ ಹುಡುಗರು ಬಂದುಬಿಡ್ತಾರೆ. ಕಾರ್ಪೊರೇಟಲ್ಲಿ ಒಂದು 2-3 ವರ್ಷ ಕೆಲಸ ಮಾಡ್ತಾರೆ, ಒಂದು 3 ಇಯರ್ಸು.
ಯಾಕೋ ಅಲ್ಲಿ ಬಾಸ್ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್, ನನಗೆ ನಮ್ಮ ಬಾಸ್ ಸ್ಯಾಡಿಸ್ಟ್ ಅಂತಾರೆ. ಕೆಲಸ ಬಿಟ್ಬಿಟ್ಟು ದುಡ್ಡಿರಲ್ಲ, ಜಾಬಲ್ಲಿ ಏನೂ ದುಡ್ಡಿರಲ್ಲ, ಅಪ್ಪ ಅಮ್ಮನ ಸಪೋರ್ಟು ಇರಲ್ಲ, ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇರಲ್ಲ ಪಾಪ. ಸೊ ಬರೀ ಒಂದು 2 ಲಕ್ಷ ಇಟ್ಕೊಂಡು ಫುಲ್ ಟೈಮ್ ಟ್ರೇಡರ್ ಆಗಿಬಿಡ್ತೀನಿ, ನಾನು 2 ಲಕ್ಷ ಇಟ್ಕೊಂಡು 200 ಕೋಟಿ ಮಾಡ್ತೀನಿ, 2,000 ಕೋಟಿ ಮಾಡ್ತೀನಿ ಅಂತಾರಲ್ಲ, ಅವ್ರಿಗೆ ನೀವೊಂದು ಅಂದರೆ ಫುಲ್ ಟೈಮ್ ಟ್ರೇಡರ್ ಆಗೋದಕ್ಕೆ ಏನು ಯೋಗ್ಯತೆ ಇರಬೇಕು ಸರ್? ಏನಿಲ್ಲ, ಸಿಂಪಲ್. ಟ್ರೇಡರ್ ಆಗೋದು ತಪ್ಪಲ್ಲ. ಫುಲ್ ಟೈಮ್ ಟ್ರೇಡರ್ ಆಗಲೇಬೇಕು ಅಂದರೆ ನೀವು ನಿಮ್ಮದೇ ಆದ ಒಂದಷ್ಟು ಪ್ರಿನ್ಸಿಪಲ್ಸು, ನಿಮ್ಮದೇ ಆದಷ್ಟು ಒಂದೊಂದು ನಿಯಮಗಳನ್ನ ಮಾಡಬೇಕು. ನಾನು ಟ್ರೇಡ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನಾನು ಇಫ್ ಐ ಸೇ ನಾನು ಐ ಹ್ಯಾವ್ ನಾಟ್ ಟ್ರೇಡ್ ಮಾಡಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಐ ಆಮ್ ಎನ್ ಇನ್ವೆಸ್ಟರ್, ಬಟ್ ಟ್ರೇಡ್ ಮಾಡಿದ್ದೀನಿ, ಖಂಡಿತ ಟ್ರೇಡ್ ಮಾಡಿದ್ದೀನಿ. ಡೇ ಟ್ರೇಡಿಂಗೂ ಮಾಡಿದ್ದೀನಿ, 2-3 ದಿನದ ಇಟ್ಕೊಂಡು. ಇಟ್ಸ್ ನಾಟ್ ಫಾರ್ ಲಾಂಗ್ ಟರ್ಮ್, ಬಟ್ ಏನು ವಾರ 15 ದಿನದಲ್ಲಿ ಮಾಡಿದ್ರು ಅದು ಟ್ರೇಡಿಂಗೆ. ಕೆಲವರೆಲ್ಲ ಅವತ್ತೇ ಮಾಡಬೇಕು ಅಂತ ಜಿದ್ದಿಗೆ ಬಿದ್ದಿರ್ತಾರೆ. ಅಲ್ಲ, ಅದು ಮಾಡ್ಬೋದು. ಇಟ್ ಈಸ್ ಆಲ್ ಪಿಕ್ಸ್, ವಾಟ್ ಯು ಪಿಕ್ ಅಂತ, ಯಾವುದು ಸರಿಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಟ್ರೇಡಿಂಗಲ್ಲಿ ನಾನು ಹೇಳೋ ಸರ್, ಅಂದರೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಇಸ್ ಸೋ ಲೆಸ್. ವೆರಾಸ್ ನೀವು ಹೇಳಿದ್ರೆ ಸ್ವಿಂಗ್ ಟ್ರೇಡಿಂಗು, ಶಾರ್ಟ್ ಟರ್ಮ್ ಟ್ರೇಡಿಂಗ್, ಅದರಲ್ಲಿ ಪ್ರಾಬಬಿಲಿಟಿ ಇಸ್ ಮಚ್ ಹೈಯರ್. ಟ್ರೇಡಿಂಗ್ ಮಾಡಲೇಬೇಕು. ಇನ್ವೆಸ್ಟರು ಆಗಿರಬೇಕು, ಅದ್ರ ಜೊತೆಗೆ ಒಂದಷ್ಟು ನಾನು ಅದನ್ನೇ ಹೇಳೋದು, ಹಣನ ವಿಭಾಗಿಸಬೇಕು. ಖಾಲಿ 2 ಲಕ್ಷ ಇಟ್ಕೊಂಡ್ಬಿಟ್ಟು ನಾನು ಫುಲ್ ಟೈಮ್ ಟ್ರೇಡರ್ ಆಗ್ತೀನಿ, ಡೈಲಿ ಟ್ರೇಡ್ ಮಾಡ್ತೀನಿ ಅಂದರೆ ಅದು ಟಾಯ್ಲೆಟ್ ಇದೆಯಲ್ಲ, ಫ್ಲೈಟಲ್ಲಿ ಹೋಗುವಾಗ ಟಾಯ್ಲೆಟ್ಗಳು ನೋಡಿ, ಅದು ವ್ಯಾಕ್ಯೂಮ್ ಸಕ್ ಮಾಡುತ್ತೆ. ಹಿಂಗಂದಿದ ತಕ್ಷಣ ಎಷ್ಟು ಬೇಗ ಸಕ್ಕಾಗುತ್ತೆ ಅಂದರೆ, ಯಾರ್ಯಾರು ನೀವು ಇದರಲ್ಲಿ ಟ್ರಾವೆಲ್ ಮಾಡಿರ್ತೀರ ಏರೋಪ್ಲೇನಲ್ಲಿ, ಯು ಕ್ಯಾನ್ ಇಮ್ಯಾಜಿನ್ ದಟ್ ವ್ಯಾಕ್ಯೂಮ್ ಸಕ್ಕಾಗುತ್ತೆ. ಆ ಥರ ಎಷ್ಟು ಬೇಗ ಸಕ್ಕಾಗುತ್ತೆ ಅಂದರೆ ಅದು ದುಡ್ಡೇ ಅಲ್ಲ. ನೀವು 20 ಲಕ್ಷ ಇಟ್ಕೊಂಬಂದ್ರೂ ಅದು ದುಡ್ಡಲ್ಲ, ಸಕ್ಕಾಗೋಗುತ್ತೆ. ಅದು ಮಾಡಬಾರ್ದು. ಈವನ್ ಮಾಡಲೇಬೇಕು ಅಂತಿದ್ರೆ ಶಾರ್ಟ್ ಟರ್ಮ್ ಮಾಡಿ. ಅದಕ್ಕೂ ನಿಮ್ಮದೊಂದು ಪ್ರಿನ್ಸಿಪಲ್ಸ್ ಇರಬೇಕು. ಏನಂದರೆ ಅದು ಎಷ್ಟಾರ ಲಾಭ ಹೋಗಲಿ, ನಂದು ಇಷ್ಟು ಅಂತ ನನ್ನ ಟಾರ್ಗೆಟ್ ಬಂದಿದ್ದ ತಕ್ಷಣ ನಾನು ಮಾರಬೇಕು ಅಷ್ಟೇ, ತಮ್ಮ ರೂಲು. ತಿರ್ಗಾ ಇಲ್ಲ ನಾಳೆ ಇನ್ನಷ್ಟು ಹೋಗುತ್ತೇನೋ, ಇನ್ನೊಂದು ಅವರ್ ಕಾದ್ರೆ ಅಷ್ಟು ಹೋಗುತ್ತೇನೋ, ಅವೆಲ್ಲ ಇಲ್ಲ. ನಮ್ದು ಏನಂದರೆ ನಮ್ಮ ಟಾರ್ಗೆಟ್ ರೀಚ್ ಆಯಿತಾ, ಅದು ಎಷ್ಟೇ ಚೆನ್ನಾಗಿರಲಿ ಮಾರಿ ಈಚೆ ಬರಬೇಕು. ನಮ್ಮದು ಒಂದು ಸ್ಟಾಪ್ ಲಾಸ್ ಏನೋ ಇಟ್ಕೊಂಡಿರ್ತೀವಿ, ಅದು ಕೆಳಗಡೆ ಬೀಳ್ಬೋದು, ಇನ್ನೊಂದು ಅವರಲ್ಲಿ ರಿಕವರಿ ಆಗ್ಬೋದು. ನಂದು ಆಗ್ತಿದೆ ಅಂದರೆ ನೀವು ಲಾಸ್ ಬುಕ್ ಮಾಡಬೇಕು. ಅದು ಮಾಡಲ್ಲ ಜನ. ತಿರ್ಗಿ ನಾನು ಬೇಸಿಕ್ ರೂಲ್ ಹೇಳಿದ್ನಲ್ಲ, ಹಾಗೆ ಇಲ್ಲೂ ಮಾರ್ಕೆಟ್ ಈಸ್ ಸಚ್. ಅದು ಹೆಂಗೆ ಅಂದರೆ ಅದನ್ನು ಇಟ್ ವಿಲ್ ಫೋರ್ಸ್ ಯು ಟು ಕಮಿಟ್ ಎರರ್ಸ್. ಎದುರುಗಡೆ ಕೂತಿದ್ದಷ್ಟು ನೀವು ಎಂತೆಂಥ ಘಟಾನುಘಟಿಗಳು ಆ ಪ್ರಿನ್ಸಿಪಲ್ನ ಫಾಲೋ ಮಾಡಲ್ಲ. ನಿಮ್ಮಲ್ಲಿ ಅದು ಯಾವಾಗ ಆ ಸ್ಥಿರತೆ ಒಂದಿರುತ್ತೆ, ಇಟ್ ಈಸ್ ಆಲ್ ಬಾಯ್ಸ್ ಡೌನ್ ಟು ಯುವರ್ ಮನಸ್ಥಿತಿ. ನಿಮ್ಮ ಮನಸ್ಸಿನಲ್ಲಿ ಅಂದರೆ ಏನು ತಲೆ ಮೇಲೆ ತಲೆ ಬೀಳಲಿ, ನನ್ನ ಟಾರ್ಗೆಟ್ ಬಂತ ನೆಕ್ಸ್ಟ್ ಮೂಮೆಂಟೇ ಅದು ಇನ್ನೂ 3% ಮೇಲೆ ಹೋಗಿರ್ಬೋದು, ನಂದಲ್ಲ ಅದು. ಹೌದು, ನನ್ನ ಟಾರ್ಗೆಟ್ ನಾನು ಬುಕ್ ಮಾಡ್ಕೊಂಬರ್ಬೇಕು ಪ್ರಾಫಿಟ್ಟು. ಇದನ್ನೇ ನಾನು ಅವ್ರಿಗೆ ಹೇಳೋದು, ನೀವು ಮಾಡಲೇಬೇಕು ಅಂತಿದ್ದು ಇದನ್ನ ಫಾಲೋ ಮಾಡಿ. ಬಟ್ ನಾನು ಅಗೈನ್ ಸಾರಿ ಟು ಸೇ 99% ಜನ ಫಾಲೋ ಮಾಡಲ್ಲ. ಅದಕ್ಕೆ ಟ್ರೇಡರ್ ಆಗಿ ಕೂಡ ಅವ್ರು ಫೇಲ್ ಆಗ್ತಾರೆ. ಐದರ್ ಟ್ರೇಡರ್ ಆರ್ ಇನ್ವೆಸ್ಟರ್. ಕೆಲವೊಂದು ಬೇಸಿಕ್ ಪ್ರಿನ್ಸಿಪಲ್ನ ಫಾಲೋನೇ ಮಾಡಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇರೋದೇ ಅದು. 99 ಜನ ಯಾರು ರೂಲ್ಸ್ ಗೊತ್ತಿಲ್ಲ, ತುಂಬ ಜನಕ್ಕೆ ನೀನು ಗೊತ್ತಿದ್ರು ಫಾಲೋ ಮಾಡಲ್ಲ ಇನ್ನೊಂದಷ್ಟು ಜನ. ಹೀಗಾಗಿ ಈ ತೊಂದರೆಗಳನ್ನ ಅನುಭವಿಸ್ತಾರೆ. ಫಿನಾನ್ಷಿಯಲ್ ನಾಲೆಜೇ ಒಂದು ಅಲ್ಟಿಮೇಟ್, ಒಂದು ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾದ್ರೆ ಫಿನಾನ್ಷಿಯಲ್ ನಾಲೆಜ್ ಪಡ್ಕೋಬೇಕಂತ. ಅದು ಎನಿ ಏಜ್ ಲಿಮಿಟ್ ಇದೆಯಾ ಸರ್? ಅಂದರೆ ಜನರಲಿ ನನ್ನ ಹತ್ರಕ್ಕೆ ಬರೋರು 18 ವರ್ಷಕ್ಕೆ ಕಲಿಸ್ಬಿಡ್ಲ ಸರ್ ನನ್ನ ಮಕ್ಕಳಿಗೆ ಅಂತಾರೆ. ಇನ್ನು ಸ್ವಲ್ಪ ಜನ ಡಿಗ್ರಿ ಆದಮೇಲೆ ಕಲಿಸ್ತೀನಿ ಅಂತಾರೆ. ಇನ್ನು ಸ್ವಲ್ಪ ಜನ ಸರ್ ಅವನು ದುಡ್ಡು ಸಂಪಾದನೆ ಮಾಡಲಿ ಸರ್, ನನ್ನ ಮಗ ಅವ್ರ ಮಗಳು ಇವಾಗ ಕಳಿಸೋದು ಬೇಡ ನನಗೆ, ಸೊ ಆಮೇಲೆ ಕಳಿಸ್ತೀನಿ ಅಂತಾರೆ. ಇನ್ನು ಸ್ವಲ್ಪ ಜನ ತುಂಬ ಲೇಟಾಗಿ ಬರ್ತಾರೆ ಫೀಲ್ಡ್ಗೆ, 60 ಆಗೋಗಿರುತ್ತೆ ಸರ್, ಇವಾಗ ಕೋಟಿ ಮಾಡಬೇಕು ಅಂತ ಬರ್ತಾರೆ. ಸೊ ಇದು ಏಜ್ ಬಗ್ಗೆ, ಏಜ್ ಬಗ್ಗೆ ನನಗೇನು ಅಂಥದ್ದಿಲ್ಲ. ಎಷ್ಟು ಬೇಗ ಕಲಿತೀರೋ ಅಷ್ಟು ಒಳ್ಳೆಯದು. ನನಗೆ ಎಗೈನ್ ನಾನು ಒಂದು ಗೊತ್ತಾಗ್ಬಿಡುತ್ತೆ, ಹಾಗಾಗಿ ನಾನು ಕೋಟ್ ಮಾಡಲ್ಲ. ನನ್ನೊಬ್ಬರು ಕ್ಲೈಂಟ್ ಇದ್ದಾರೆ, 16ನೇ ವರ್ಷಕ್ಕೇ ಅವ್ರ ಮಗ ಈಗಾಗಲೇ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾನೆ. ಹೀಸ್ ಇಂಟು ಇದು ಏನು ಹೇಳ್ತಾರೆ, ಫಾರಿನ್ ಎಕ್ಸ್ಚೇಂಜ್, ಓಕೆ, ಕರೆನ್ಸಿ ಟ್ರೇಡ್ ಮಾಡ್ತಾನಂತ. ಆಯಿತಾ, ಅವ್ನು ಇಲ್ಲಿ ಬರೋದಿಲ್ಲ, ಕರೆನ್ಸಿ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ತಾನೆ ಅಂದರೆ ನೆಕ್ಸ್ಟ್ ಇಷ್ಟರಲ್ಲಿ ಇಷ್ಟು ಹೋಗುತ್ತೆ, ಡಾಲರ್ ಇರ್ಬೋದು, ಇದಿರ್ಬೋದು, ಒಂದು 5 ಕರೆನ್ಸಿ ಮಾಡ್ತಾನೆ ಅಷ್ಟೇ. ಅವನೇನು ಎಲ್ಲ ಕರೆನ್ಸಿನೂ ಮಾಡೋದಿಲ್ಲ. ನೀವು ಏನೇ ಮಾಡಿ ಗೋ ಡೀಪ್. ಇಟ್ಸ್ ಸಮಥಿಂಗ್ ಕಾಲ್ಡ್ ಕರ್ವ್, ಟಿ ಕರ್ವ್ ಅಂತ ಹೇಳ್ತೀವಿ ಲರ್ನಿಂಗಲ್ಲಿ. ಟಿ ಅಂದರೆ ಬೇಸಿಕ್ ಬಾಟಮ್ ಲೈನ್ ಒಂದಷ್ಟು ನೀವು ತಿಳ್ಕೊಂಡಿರ್ಬೇಕು. ಇನ್ನೊಂದು ಒಳಗಡೆ ಹೋಗ್ಬೇಕು, ಆಳು ಕಿಳಿಬೇಕು. ಅಂದರೆ ನೀವು ಒಂದು ವಿಷಯ ಏನಿದೆ ಅದು ಒಂದು ಲೈನು, ಅದನ್ನ ಹಾಕ್ಕೊಂಬಿಡಿ, ಅದಾಯಿತು. ಟಿ ಅಂದರೆ ಒಳಗಡೆ ಆಳು, ಮತ್ತು ಅದಾದಮೇಲೆ ಆಳು ಕಿಳಿತಾ ಇರಬೇಕು. ಸೊ ಟಿ ಅಂತ ಟಿ ಶೇಪ್ ಇದೆಯಲ್ಲ, ಆ ಟಿ ಶೇಪಲ್ಲಿ ನಿಮ್ಮ ಲರ್ನಿಂಗ್ ಇರಬೇಕು. ಒಂದಷ್ಟು ಬೇಸಿಕ್ ಕಾಮನ್ ಸೆನ್ಸು ಅದು ಇದು ಒಂದು ಲೈನು. ಆಮೇಲೆ ಒಂದು ವಿಷಯ ಇಟ್ಕೊಂಡು ಡೀಪಾಗಿ ಒಳಗಡೆ ಹೋಗಬೇಕು.
ಮಾಡಬೇಕು. ಅದು ಮಾಡಲಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಅದು ಅಷ್ಟು ಚಿಕ್ಕ ವಯಸ್ಸಿನ ಹುಡುಗ ಅದು ಹೇಗೆ ಮಾಡ್ತಾನೆ? ಇಷ್ಟೊಂದು ಅಸ್ಥಿರ ಮಾರುಕಟ್ಟೆಯಲ್ಲೂ ಅವ್ನು ದುಡ್ಡು ಮಾಡ್ಕೋತಾ ಇದ್ದಾನೆ. ಸ್ವಲ್ಪ ಜನ ಏನೋ ಸರ್, ನೀವು ಟೀ ಹೇಳಿದ್ರಿ, ಸ್ವಲ್ಪ ಜನ ಓಕರ್ವಲ್ಲೇ ಇರ್ತಾರೆ, ಅಲ್ಲೇ ಸುತ್ತಾ ಇರ್ತಾರೆ. ಅದೇ ಸಮಸ್ಯೆ ಇರೋದು. ನಾನು ಹೇಳ್ತೀನಿ, ಏನೇ ಆಯಿತು, ಬ್ರೂಸ್ಲಿ ಒಂದು ಮಾತು ಹೇಳ್ತಾನೆ, 10 ಪಟ್ಟುಗಳನ್ನು ಕಲ್ತಿರೋರ ಬಗ್ಗೆ ನನಗೆ ಯಾವ ಭಯನೂ ಇಲ್ಲ, ನಾನು ಅವ್ರನ್ನ ಸೋಲಿಸ್ಬಿಡ್ತೀನಿ. ಒಂದೇ ಒಂದು ಕಿಕ್ಕನ್ನ ಲಕ್ಷಾಂತರ ಬಾರಿ ಪ್ರಾಕ್ಟೀಸ್ ಮಾಡಿರ್ತಾನಲ್ಲ, ಅವ್ನು ಕಂಡ್ರೆ ನನಗೆ ಭಯ ಅಂತ ಹೇಳ್ತಾರೆ. ನಾನು ಹೇಳೋ ಮಾತಲ್ಲ ಇದು, ಬ್ರೂಸ್ಲಿ ಹೇಳೋ ಮಾತು. ಅಂದರೆ ನಿಮ್ಗೆ 10 ಹೊಡೆತಗಳನ್ನ ಹೊಡೆಯೋದು ಗೊತ್ತಿದೆ ನಿಮಗೆ, ಆದರೆ ನಿಮ್ಮದು ಪ್ರಾಕ್ಟೀಸ್ ಇಲ್ಲ. ಅವ್ರು ನಾನು ಸೋಲಿಸ್ತೀನಿ, ಆದರೆ ಒಂದು ಲೆಗ್ಗಲ್ಲಿ ಏನೋ ಒಂದೇ ಕಾಲಲ್ಲಿ ಎತ್ತು ಹೊಡೆಯುವಂಥದ್ದು ಯಾವುದೋ ಒಂದನ್ನು ಲಕ್ಷಾಂತರ ಬಾರಿ ಪ್ರಾಕ್ಟೀಸ್ ಮಾಡಿರ್ತಾನಲ್ಲ, ಅವ್ನು ಕಂಡ್ರೆ ನಂಗೆ ಭಯ ಅಂತಾನೆ. ಎಷ್ಟು ಸತ್ಯವಾದ ಮಾತು ನೋಡಿ. ನಾವು ಏನಾಗುತ್ತೆ ಸಮಾಜದಲ್ಲಿ, ಮನೋಜ್ ಅವರೇ, ಯಾಕೆ ಸಮಾಜ 99 ಭಾಗ ಒಂದು ಕಡೆ ಉಳ್ಕೊಳ್ಳುತ್ತೆ? ಅಥವಾ ಇದನ್ನು ಹೀಗೆ ವಿಂಗಡಣೆ ಮಾಡೋಣ, ಜಗತ್ತಿನ 90 ಭಾಗ ಒಂದು ಕಡೆ ಯಾಕೆ ಉಳ್ಕೋತಾರೆ, ಕೇವಲ 10 ಜನ ಮಾತ್ರ ಯಾಕೆ ಸಕ್ಸಸ್ಫುಲ್ ಆಗ್ತಾರೆ? ಅವ್ರಿಗೆ ಈ ಮಂತ್ರ ಗೊತ್ತಾಗಿರುತ್ತೆ. ಇದನ್ನು ನಾನು ಎಷ್ಟು ಸರಿ ಹೇಳ್ತೀನಿ, ಕೇಳ್ತಾರೆ, ಪೋಡ್ಕಾಸ್ಟ್ ಚೆನ್ನಾಗಿದೆ, ಏನು ಮಾತಾಡ್ತಿರ್ರಿ, ರಸ್ತೆಯಲ್ಲಿ ಸಿಗ್ತಾರೆ. ಇವತ್ತು ಭಗವಂತನ ದಯ, ಯಾರು ಸಿಕ್ಕಿದ್ರು ಈಗಲೂ ನಿಮ್ಮ ಸ್ನೇಹಿತರು ಯಾರೋ ಇದ್ದರು, ಯಾರೋ ಪೊಲೀಸ್ನವ್ರು ಬಂದರು, ಸರ್ ನಮಸ್ಕಾರ, ಇಲ್ಲೇ ನಾನು ನಿಮ್ಮ ಆಫೀಸು ಅಂತಂದರು. ಎಲ್ಲೋದ್ರೂ ಜನ ಗುರ್ತಿಡಿತಾರೆ, ಚೆನ್ನಾಗಿ ಮಾತಾಡ್ತೀಯ ಅಂತ. ನಾನು ಅದನ್ನು ತಗೊಂಡು ನಾನೇನಪ್ಪ ಮಾಡಲಿ? ನಾನು ಹೇಳಿದ ಒಂದು ಅಂಶ ನೀವು ಒಳಗಡೆ ಹಾಕ್ಕೊಳ್ಳಿ. 10% ನಾನು ಹೇಳ್ತೀನಿ, ಯಾವತ್ತೂ ಅಷ್ಟೇ 15 ತೊಗೊಳ್ಳಿ, ಬೇಡ. ನಮ್ಮ ಜನಸಂಖ್ಯೆ ಎಷ್ಟಿದೆ, ಆ ಜನಸಂಖ್ಯೆ 15% ಜನದಲ್ಲಿ ನೀವು ಒಬ್ಬರಾಗಿದ್ದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಫೈನಾನ್ಷಿಯಲಿ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ತುಂಬ ಸುಖವಾಗಿ ಸಂತೋಷವಾಗಿರ್ತೀರಿ. ಆ 85ಕ್ಕಿಂತ ಒಳಗಡೆ, ನೀವು 15 ಒಳಗಡೆ ಇಲ್ಲದೆ 85 ಒಳಗಡೆ ಬಂದರೆ ನಿಮ್ಮ ಜೀವನ ಸಂಕಷ್ಟನೇ. ಅದಕ್ಕೇನು ದಾರಿ ಇಲ್ವಾ? ಈ ಕಡೆಯಿಂದ ಈ ಕಡೆ ಬರೋಕ್ಕೆ ದಾರಿ ಇಲ್ವಾ? ದಾರಿ ಇದೆ. ಲರ್ನಿಂಗ್, ಕಲಿಕೆ ನಾನು 1000 ಸತಿ ಹೇಳ್ತೀನಿ. ಮತ್ತು ಅದಕ್ಕೆ ನಿಜವಾದ ಒಳ್ಳೆಯ ಇನ್ಸ್ಟಿಟ್ಯೂಷನ್ಗಳಿದ್ದಾಗ ಎಷ್ಟೋ ಜನ ರಿಜಿಸ್ಟರ್ಡೇ ಇರೋದಿಲ್ಲ. ರಿಜಿಸ್ಟರ್ಡು ನಿಜವಾಗ್ಲೂ ಮಾಡ್ತೀನಿ, ಆಮೇಲೆ ನಿಜಕ್ಕೂ ಕಳಕಳಿ ಇಟ್ಕೊಂಡು ಫೀಸು ಕಡಿಮೆ ಮಾಡೋರು ಇರ್ತಾರಲ್ಲ, ಅದು ನಿಜವಾದ ಸಮಾಜ ಸೇವೆ. ಪೀಪಲ್ ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಕಲಿಬೇಕು. ಕಲಿದೇ ಇದ್ದರೆ ಯಾರು ನೀವು ಎಷ್ಟು ಹರಕೆ ಹೊತ್ಕೊಂಡ್ರು ಅಷ್ಟೇ ರೀ, ಏನು ಮಾಡೋಕ್ಕಾಗಲ್ಲ. ದೇವ್ರು ತಾನೇ ಪಾಪ ಏನು ಮಾಡ್ತಾನೆ ಹೇಳಿ? ನೀವು ಒಬ್ಬರೇನಾ? ನಿಮ್ಮ ಥರನೇ ಕೋಟಿ ಜನ ಭಾರತದಲ್ಲಿ 140 ಕೋಟಿ ಜನ ಪ್ರಾರ್ಥನೆ ಮಾಡ್ತಿರ್ತಾರೆ. ಯಾರ್ಯಾರನ್ನ ಅಂತ ನೋಡ್ತಾನೆ ಭಗವಂತ. ಹಾಗಾಗಿ ಭಗವಂತನ ಕಾಯ್ಬೇಡಿ, ಗೆಟ್ ಯುವರ್ ಸೆಲ್ಫ್, ಗೋ ಆ್ಯಂಡ್ ರಿಜಿಸ್ಟರ್ಡ್ ಆ್ಯಂಡ್ ಕಲಿಕೆ ಶುರು ಮಾಡಿ. ಮೈಂಡ್ ಸೆಟ್ ಬಗ್ಗೆ ಮಾತಾಡೋಕೆ ಹೋದರೆ, ಗುಜರಾತ್ ಹಾಗೂ ಮಹಾರಾಷ್ಟ್ರ, ರಾಜಸ್ಥಾನ್ ಇಲ್ಲಿರೋ ಜನಗಳು ಅವರು ಈವನ್ ಭೋಪಾಲ್, ಮಧ್ಯಪ್ರದೇಶಲ್ಲೂ ಆ ಕಡೆ ಭೋಪಾಲ್ ಕಡೆ ಏನೋ ಓದಬೇಕಂತೆ, ಡಿಗ್ರಿ ಮಾಡ್ಕೋಬೇಕಂತೆ, ಕೆಲ್ಸಕ್ಕೆ ಹೋಗ್ಬೇಕನ್ನೋ ಈ ಕಾನ್ಸೆಪ್ಟೇ ಇಲ್ಲ. ನಾನು ನೋಡ್ದಂಗೆ ಅವ್ರು PUC ಓದ್ತಾರೆ, ಲೆಕ್ಕಗಳು ಮಾಡಕ್ ಬರ್ತದ, ನಡಿ ಬೆಂಗಳೂರಿಗೆ ಹೋಗೋಣ, 10 ಲಕ್ಷ ಎತ್ಕೊಂಡು ಹೋಗೋಣ, ಒಂದು ಸ್ಟೀಲ್ ಅಂಗಡಿನ, ಒಂದು ಬಟ್ಟೆ ಅಂಗಡಿನ, ಬಂಗಾರದ ಅಂಗಡಿನ ಇಡೋಣ. ಸೊ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಮಾರ್ವಾಡಿ. ಸೊ ಅವ್ನು ಬರ್ಬೇಕಾದ್ರೆ ಅವ್ನು ರಿಯಲಿ ಏನಿಲ್ಲ, ಲಿಟ್ರಲಿ 20,000 ತಂದ್ರಂತೆ. ಇವತ್ತು ಅವರು ಏನಿಲ್ಲ ಅನ್ನೋ ಒಂದು 20 ಕೋಟಿಗಿದ್ದಾರೆ. ಸೊ ಅದು ಹೆಂಗೆ ಸರ್? ಅವರು ಏನು ಎಜುಕೇಷನ್ ಮೇಲೆ ಫೋಕಸ್ ಮಾಡ್ದಿರಾ, ಆ ಮೈಂಡ್ಸೆಟ್ ಬಗ್ಗೆ ಹೇಳ್ಬೇಕಾರೆ, ವ್ಯಾಪಾರ ಮೈಂಡ್ಸೆಟ್ಟು ಯಾಕೆ ನಮ್ಮ ಸೌತ್ ಇಂಡಿಯನ್ಸ್ಗೆ, ನಮ್ಮ ಕನ್ನಡಿಗರಿಗೆ ಕಡಿಮೆ ಇದೆ ಸರ್ ನಿಮ್ಮ ಪ್ರಕಾರ? ಎನಿ ಈ ಸಜೆಷನ್? ಎಸ್ ಖಂಡಿತ. ಇದು ಇಟ್ಸ್ ವೆರಿ ಗುಡ್ ಕ್ವಶನ್. ನನಗೆ ಐ ಆಮ್ ವೆರಿ ಹ್ಯಾಪಿ ಟು ಆನ್ಸರ್ ದಿಸ್. ಏನಂದರೆ, ಇಲ್ಲಿ ನೀವು ಎಜುಕೇಷನ್ ಮೇಲೆ ಫೋಕಸ್ ಮಾಡಿದೆ ಅಂತ ಒಂದು ಪದ ಹೇಳಿದ್ರಿ. ಯಾವುದು ವಿದ್ಯೆ ಅಂದ್ರೇನು? ಫಸ್ಟ್ ಅದನ್ನು ನಾವು ಡೆಫಿನಿಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಕಾಲೇಜ್ಗೆ ಹೋಗಿ 4 ವರ್ಷ ಬೆಂಚ್ ಬಿಸಿ ಮಾಡಿ ಸರ್ಟಿಫಿಕೇಟ್ ತೊಗೊಂಡ್ರೆ ಅದು ವಿದ್ಯೆ ಅಲ್ಲ. ಯಾವುದು ನಿನ್ನ ಕಾಲ ಮೇಲೆ ನಿನ್ನನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ ಅದೇ ವಿದ್ಯೆ ಡೆಫಿನಿಷನ್ನು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ವಿದ್ಯೆ ಡೆಫಿನಿಷನ್ ನಮಗೆ ಗೊತ್ತಿಲ್ಲ. ಸೌತ್ ಇಂಡಿಯಾದಲ್ಲಿ ಸಮಸ್ಯೆ ಏನು ಅಂದರೆ, ನೀನು ಏನಾದರೂ ಆಗು, ಮೊದಲು ಇಂಜಿನಿಯರ್ ಆಗು ಅನ್ನೋ ಅಪ್ಪ ಅಮ್ಮನ ಮನಸ್ಥಿತಿ ಬದಲಾಗಬೇಕು. ಇವತ್ತಿಗೂ ನಮ್ಮ ಮಗ ಇಂಜಿನಿಯರು ಏನು ಮಾಡ್ತಾನಮ್ಮ ಅಂದರೆ, ಆ ಮಗನಿಗೆ 15,000 ಸಂಬಳ ಬರ್ತಿರಲ್ಲ. ಅದೇ ದೂರದ ರಾಜಸ್ಥಾನದಿಂದ, ಗುಜರಾತಿಂದ ಬಂದವರು ಇದೇ ಥರ ಹುಡುಗರಿಗೆ 50 ಜನ 100 ಜನ ಕೆಲಸ ಕೊಟ್ಟಿರ್ತಾರೆ. ನಾವು ಇನ್ನೂ ನಮ್ಮ ಮನಸ್ಥಿತಿ ಉದ್ಯೋಗ ಅಂತಲೇ ಇದೆ. ಅದು ಉದ್ಯಮ ಅಂತ ಬದಲಾಗಬೇಕು. ಮನಸ್ಥಿತಿ ಬದಲಾಗದೆ ಪರಿಸ್ಥಿತಿ ಎಂದಿಗೂ ಬದಲಾಗೋದಿಲ್ಲ. ಹಾಗಾಗಿ ಮೈಂಡ್ ಸೆಟ್ ನಮ್ಮಲ್ಲಿ ಚೇಂಜ್ ಆಗಬೇಕು. ಫಸ್ಟ್ ಡೆಫಿನಿಷನ್ ಏನು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಷ್ಟೇ ನಮ್ಮ ಹುಡುಗರಿಗೆ ನಾನು ಹೇಳೋದು. ಡೋಂಟ್ ವೆಯ್ಟ್. ಯಾರೋ ಬರ್ತಾರೆ, ಯಾರೋ ಸಹಾಯ ಮಾಡ್ತಾರೆ, ನನಗೆಲ್ಲೋ ಕೆಲಸ ಸಿಕ್ಕುತ್ತೆ, ಯಾರೂ ಬರಲ್ಲ, ಎಲ್ಲೂ ಏನೂ ಆಗಲ್ಲ, ನಿಮಗೆ ನೀವೇ ದಾರಿದೀಪ. ನಾನು ಸದಾ ಹೇಳ್ತೀನಿ, ನೀವು ಎದ್ದಳ್ರಪ್ಪ, ಮಾಡೋಕ್ಕೋಗಿ. ಆ್ಯಂಡ್
ಡೆಫಿನೆಟ್ಲಿ ಇನ್ನೊಂದು ಮಿತ್ತಿದೆ. ನಾನೊಂದು ಪುಸ್ತಕ ಬರೆದಿದ್ದೀನಿ, ಸಣ್ಣ ಉದ್ದಿಮೆಗಳನ್ನು ಕಟ್ಟುವುದು ಹೇಗೆ ಅಂತ. ಯು ಡೋಂಟ್ ನೀಡ್ ಕ್ರೋರ್ಸ್. ಉದ್ದಿಮೆ ಶುರು ಮಾಡೋಕ್ಕೆ ಕೋಟಿಗಟ್ಟಲೆ ಬಂಡವಾಳ ಬೇಕು ಅನ್ನೋದೊಂದು ತಲೆಯಲ್ಲಿ ಜನ ಕೂತ್ಬಿಟ್ಟಿದೆ. ಓ ನಮ್ಮಪ್ಪ ಹಂಗಾಗಿದ್ದಿದ್ರೆ, ಓ ನಮ್ಮಪ್ಪ ಕೋಟಿ ಕೊಟ್ಬಿಟ್ಟಿದ್ರೆ ನಾನು ಏನೋ ಮಾಡ್ತಿದ್ದೆ. ಗುರು, ಯಾರೂ ಇಲ್ಲ. ಯಾಕೆ ಎಲ್ರಿಗೂ ಅಪ್ಪನೇ ಕೊಟ್ಟಿರ್ತಾರೆ ಕೋಟಿ? ನಿಮಗೆಲ್ಲ ಗೊತ್ತಿರಲಿ, ನ್ಯೂ ಏಜ್ ಮಿಲಿನಿಯರ್ಸ್ ಯಾರಿದ್ದಾರೆ, ಕೋಟ್ಯಾಧಿಪತಿಗಳು ಯಾರಿದ್ದಾರೆ, 70% ಆರ್ ಸೆಲ್ಫ್ ಮೇಡ್. ಈಗ ಆಯ್ತಲ್ಲ, ನೀವು ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅಂತ ಆಯ್ತಲ್ಲ. ಅವ್ರಿಗೆ ಯಾರೋ ಅವರಪ್ಪ ಕೊಟ್ಟಿಲ್ಲ. 100 ಜನ ಸಾಹುಕಾರರಿದ್ದರೆ ಇವತ್ತು ನಮ್ಮ ಭೂಮಿ ಮೇಲೆ 70 ಜನ ಸೆಲ್ಫ್ ಮೇಡು, ಸ್ವಪ್ರಯತ್ನದಿಂದ ಮೇಲೆ ಬಂದವರು. ಸೊ ನೀವು ಅಂದ್ಕೊಂಡಿರೋದೆಲ್ಲ ಸುಳ್ಳಾಯ್ತಲ್ಲ. ಸೊ ನಮ್ಮ ಮನಸ್ಥಿತಿ, ನಾವೊಂದು ಭ್ರಾಮಕ ಲೋಕದಲ್ಲಿದ್ದೀವಿ. ಅವ್ರಿಗೆ ಯಾರೋ ಬಂಡವಾಳ ಕೊಟ್ಟಿರ್ತಾರೆ, ಅವ್ರದ್ದು ಮಾರ್ವಾಡಿ ಕಮ್ಯುನಿಟಿ ಇದೆ, ಅವರು ಫಂಡ್ ಮಾಡ್ತಾರೆ, ನಾವು ಕನ್ನಡಿಗರಲ್ಲಿ ಒಗ್ಗಟ್ಟಿಲ್ಲ. ಎಷ್ಟು ದಿನ ಅಂತ ಇದೇ ಮಾತಾಡ್ಕೊಂಡು ಕೂತ್ಕೋತೀರಿ? ಐ ಆಮ್ ರೆಡಿ ಟು ಸ್ಟಾರ್ಟ್ ಸಮಥಿಂಗ್. ಆದರೆ ನಮ್ಮಲ್ಲಿ ಆ ನಿಯತ್ತಿದೆಯಾ? ನಾನು ಹೇಳೋದು ಆ ಕಮಿಟ್ಮೆಂಟ್ ಬೇಕು. ನಾನು ಹೇಳೋದಲ್ಲ, ಸಮ್ ರೂಲ್ಸು. ಮಾರ್ವಾಡಿ ಕಮ್ಯುನಿಟೀಲಿ ಅಫ್ಕೋರ್ಸ್ ದೇ ಫಂಡ್, ಇಲ್ಲ ಅಂತಲ್ಲ. ನೀವು ಅವ್ರು ಹೇಳಿದ ದಿನ ನಿಮ್ಮ ಹೊಟ್ಟೆಗೆ ಊಟ ತಿಂದಿರ್ತಿರೋ ಇಲ್ವೋ, ಹೇಳಿದ ಪರ್ಸೆಂಟೇಜ್ ಬಡ್ಡಿ ಅಲ್ಲಿ ಹೋಗಿ ತಲುಪಿರುತ್ತೆ. ನಮ್ಮಲ್ಲಿ ಆ ಕಮಿಟ್ಮೆಂಟ್ ಇದೆಯಾ? ನಾನು ಅದನ್ನು ಕೇಳೋದು. ಅದು ನಾವು ಅದೇ ಹೇಳಿದ್ದು. ಇಲ್ಲ ನಾವು ಸರಿ ಇಲ್ಲ. ಎಷ್ಟು ದಿನ ಅಂತ ನಿಮ್ಮನ್ನು ನೀವೇ ಆ ರೀತಿ ಹಳ್ಕೊಂಡು ಕೂತ್ಕೋತೀರಿ? ಜೊತೆಗೆ ಸರ್ ಗಡಿಯಾರ ನೋಡ್ಕೊಂಡು ಕೆಲಸ ಮಾಡ್ತೀವಿ ನಾವು. ಎಕ್ಸಾಕ್ಟ್ಲಿ. ಆಮೇಲೆ ಪ್ರತಿ ಹಬ್ಬಕ್ಕೂ ರಜಾ ಬೇಕು. ಮಾರ್ವಾಡಿಗಳು ನೋಡಿ, ಅಮಾವಾಸ್ಯೆಗೆ ಒಂದು ದಿನ ರಜಾ ಹಾಕ್ತಾರೆ. ಬೆಳಗ್ಗೆ 7 ಗಂಟೆಗೆ ಬಂದು ತೆಗೆದು ರಾತ್ರಿ 10 ಆದರೂ ಕೂತಿರ್ತಾರೆ. ನಾನು ಈಗಲೇ ಹೇಳ್ತೀನಿ ಮತ್ತೊಮ್ಮೆ, ಒಂದು ಜನಾಂಗ, ಒಂದು ತಲೆಮಾರು ಕಷ್ಟಪಡಲೇಬೇಕು. ಹಂಗಂತ 2ನೇ ತಲೆಮಾರು ಕಷ್ಟಪಡಬಾರ್ದು, ಅದೂ ಕಷ್ಟಪಡಬೇಕು. ನನಗೆ ಮಯ್ಯ ಅವರು ಒಳ್ಳೆ ಸ್ನೇಹಿತರು. ಯಾರು ನಮ್ಮ ಮಯ್ಯ ಇದ್ದಾರಲ್ಲ, ಸದಾನಂದ ಮಯ್ಯ ಅವರು. ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಅವರೊಂದು ಒಳ್ಳೆ ಇಂಟ್ರೆಸ್ಟಿಂಗು ಕಥೆ ಹೇಳಿದ್ರು ನನಗೆ. ನಾನು ಅವ್ರದ್ದೊಂದು ಇಂಟರ್ವ್ಯೂ ಮಾಡ್ತಾಯಿದ್ದೆ. ಅದು ಹೇಳಿದೆ, ಅವ್ರು ಹೇಳಿದ್ರು, ಏನಿಲ್ಲಪ್ಪ, ಹೋಟ್ಲಂದರೆ ಏನಿಲ್ಲ, ನಾವು ಓಪನಿಂಗ್ ಟೈಮಲ್ಲಿ ಇರಲೇಬೇಕಪ್ಪ. ಆಮೇಲೆ ಮಧ್ಯಾಹ್ನ ಇದು ಎಲ್ಲ ಯಾವಾಗ ರಶ್ ಇರುತ್ತೋ ಅವಾಗೆಲ್ಲ ಇರಲೇಬೇಕಪ್ಪ. ಸಾಯಂಕಾಲ ಇರಲೇಬೇಕು, ಮತ್ತು ರಾತ್ರಿ ಕ್ಲೋಸಿಂಗಿಗೆ ಇರಬೇಕಪ್ಪ. ಅರ್ಥ 24/7. ಅಂದರೆ ಅವರು ಜೋಕಾಗಿ ಹೇಳಿದ್ರು. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನೀವು ಇರಲೇಬೇಕಲ್ಲಿ. ಅದು ನೀವು ವೇಳೆ ನೋಡ್ಕೊಂಡು, ಗಡಿಯಾರ ನೋಡ್ಕೊಂಡು ಮಾಡ್ತೀನಿ ಅಂದ್ರೆ ಆಗಲ್ಲ. ಇಟ್ಸ್ ಎ ಕಮಿಟ್ಮೆಂಟ್, ಇಟ್ಸ್ ಎ ಲೈಫ್ ಟೈಮ್ ಕಮಿಟ್ಮೆಂಟ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನುವಂಥದ್ದು ಒಂದು ಒಳ್ಳೆ ದೊಡ್ಡ ಭೂತ ಹಿಡಿದ್ಬಿಟ್ಟಿದೆ ಜನಕ್ಕೆ. ನೀವು ಮಾಡೋದು ಇಷ್ಟ ಆದಾಗ, ಅಫ್ಕೋರ್ಸ್ ಕಲಾಂ ಅವ್ರು ಹೇಳಿದ್ದಾರೆ, ನೀನು ಕೆಲಸ ಇಷ್ಟಪಡು, ಸಂಸ್ಥೆ ಇಷ್ಟಪಡಬೇಡ, ಅವೆಲ್ಲ ಹೇಳಿದ್ದಾರೆ. ನೀವು ಮಾಡೋ ಕೆಲಸ ಇಷ್ಟ ಆದರೆ ಸಂಸ್ಥೆ ಗಿಂಸ್ಥೆ ಅಂತ ಅಲ್ಲ. ನೀವು ಮಾಡೋ ಕೆಲಸ ಇಷ್ಟ ಆದರೆ ಅದು ಕೆಲಸ ಅಂತ ಅನಿಸೋದಿಲ್ಲ. ಹಾಗಾಗಿ ಕೆಲಸ ನಮ್ಮಲ್ಲಿ ಕನ್ನಡಿಗರಲ್ಲಿ ಅದೊಂದು ಕಷ್ಟಪಟ್ಟು ಕೆಲಸ ಮಾಡಬೇಕು. ಊರಬ್ಬ ಅಂತಾರೆ, ರಜಾ ಹಾಕ್ತಾರೆ. ಕೈ ನೋವು ಅಂತಾರೆ, ರಜಾ ಹಾಕ್ತಾರೆ. ತಲೆನೋವು, ನೀನು ಸ್ವಂತದಾಗಿದ್ದರೆ ನೀನು ತಲೆನೋವಿಗೆ ಮನೇಲಿ ಮಲ್ಕೊತಿದ್ದ? ಕಮಿಟ್ಮೆಂಟಿಂದ ಕೆಲಸ ಮಾಡಬೇಕು. ಕೆಲಸ ಮಾಡೋದು ತಪ್ಪು ಅಂತಲ್ಲ, ಎಲ್ಲರೂ ಬಿಸ್ನೆಸ್ಸೇ ಮಾಡಬೇಕು ಅಂತಲ್ಲ. ಕೆಲಸ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಮೇಲೆ ಬಂದೇ ಬರ್ತೀರಿ. ನಮ್ಮ ಹುಡುಗರಿಗೆ ನಾನು ಹೇಳೋದು ಅದೊಂದೇ. ನಮ್ಮಲ್ಲಿ ಏನಾಗಿದೆ, ಬೆಂಗಳೂರು, ಮೈಸೂರು ಈ ಕಡೆ ಭಾಗ ಇದೆಯಲ್ಲ, ಇದು ನೀವು ಇವತ್ತಿಂದು ಅಂತಲ್ಲ, ಹಿಸ್ಟಾರಿಕಲಿ ನೋಡ್ಕೊಂಬನ್ನಿ, ಚಾರಿತ್ರಿಕವಾಗಿ ನೀವು ಹಿಂದಿಂದೆಲ್ಲ ನೋಡ್ಕೊಂಬಂದ್ರು ಈ ನೆಲದಲ್ಲಿ ರಕ್ತಪಾತ ಕಡಿಮೆ. ಇಟ್ ಈಸ್ ಪ್ರಾಸ್ಪರಸ್ ಲ್ಯಾಂಡ್. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಸೌತ್ ಇಂಡಿಯಾನೇ ಆ ಮಟ್ಟಿಗಿನ ಕ್ರೌರ್ಯ, ಆ ಮಟ್ಟಿಗಿನ ಒಂದು ರಕ್ತಪಾತ ಕಂಡಿಲ್ಲ. ಇದು ಫರ್ಟೈಲ್ ಲ್ಯಾಂಡ್. ಊಟ ತಿಂಡಿಗೆ ಇಲ್ಲ, ಕೊರತೆನೇ ಇಲ್ಲ. ಮೈಸೂರು ಜನ ನೋಡಿ, ಅತ್ಯಂತ ಸಂತೃಪ್ತರು. ಯಾಕೆ ಅಂದರೆ ಆ ನೆಲದಲ್ಲಿ ಸಂಘರ್ಷಗಳು ಕಂಡಿಲ್ಲ. ಹಾಗಾಗಿ ಅದು ತಲೆತಲಾಂತರದಿಂದ ಜನದಲ್ಲಿ ಅರ್ಜ್ ಟು ಡೂ. ರಾಜಸ್ಥಾನ್ ನೋಡಿ, ಬರಡು ನೀರಿಗೆ 16 ಕಿಲೋಮೀಟ್ರ್ 106 ಕಿಲೋಮೀಟ್ರ್ ಹೋಗ್ತಾರೆ. 2 ಬಿಂದಿಗೆ ಕುಡಿಯೋ ನೀರು ಇಟ್ಕೊಂಬರೋಕ್ಕೆ ಹೆಂಗಸರು. ಆ ನೀರು ತರೋದ್ರದ್ದೇ ಕತೆ ಇದೆ. ಎಷ್ಟು ದೊಡ್ಡ ಕತೆ ಅಂದರೆ ಅದು ಹೇಳ್ತಾ ಹೋದ್ರೆ ಅದೇ ಒಂದು ಎಪಿಸೋಡ್ ಆಗುತ್ತೆ. ಅಷ್ಟು ನೀರಿಗೆ, ಕುಡಿಯೋ ನೀರಿಗೆ ಅಲ್ಲಿ ಮಹಿಳೆಯರು ಅಷ್ಟು ಕಷ್ಟಪಡ್ತಾರೆ. ಹೀಗೆ ನೀವು ಒಂದೊಂದು ಭಾಗದಿಂದ ಯಾರ್ಯಾರು ಗುಳೆ ಬಂದಿದ್ದಾರೆ, ವಲಸೆ ಬಂದಿದ್ದಾರೆ, ಆ ನೆಲಗಳನ್ನ ನೋಡ್ತಾ ಹೋಗಿ ಅಲ್ಲಿ ಯಾವ ಮಟ್ಟದ ಸಂಘರ್ಷ ಇದೆ ನೋಡಿ. ಅದಕ್ಕೆ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಅವರು ಸಕ್ಸೀಡ್ ಆಗ್ತಾರೆ. ನಮ್ಮದು ಏನಂತಂದರೆ, ನಾವು ಒಂದು ಬೌಂಡ್ರಿ, ಮಂಡ್ಯ ಕಾಣಲ್ಲ, ನಾನು ಇಲ್ಲಿಂದ ಬಿಟ್ಟೋಗಲ್ಲ, ನಾವು ಮೈಸೂರು ಬಿಟ್ಟೋಗಲ್ಲ. 2 ಕಿಲೋಮೀಟ್ರ್ ದೂರ ಇದೆ ಅಂದರೆ, ಅಯ್ಯೋ ಅಷ್ಟು ದೂರನಾ? ನಾನು ಮೈಸೂರು ರಿಂಗ್ ರೋಡ್ ಹತ್ರ ನನ್ನ ಮನೆ. ಅಯ್ಯೋ ಅಷ್ಟು ದೂರನಾ ನಿಮ್ಮ ಮನೆ ಅಂತಾರೆ ಮೈಸೂರು ಜನ. ನಾನು ಬೆಂಗಳೂರಲ್ಲಿ ಇದ್ದೋದನಿಗೆ ನನಗೆ ನಗು. ನಮ್ಮ ಮನೆಗೂ ಮೈಸೂರು ಅರಮನೆಗೂ 9 ಕಿಲೋಮೀಟ್ರ್ ಡಿಸ್ಟೆನ್ಸು. ಅವ್ರಿಗೆ ಅಗ್ರಹಾರ ಮೀರಿಬಿಟ್ರೆ ಮೈಸೂರಲ್ಲ, ಅದು ಯಾವುದೋ ಬೇರೆ ಊರು. 3 ಕಿಲೋಮೀಟ್ರ್ ರೇಡಿಯಸಲ್ಲೇ ಸುತ್ತುತ್ತೆ ಅವ್ರ ಜೀವನ.
ಹೀಗಾದಾಗ ನಾವೇನಪ್ಪ ಮಾಡೋಕ್ಕಾಗತ್ತೆ? ಅದು ಹಂಗೆ ಇರ್ತಾರೆ. ನಾನು ನೋಡ್ದಂಗೆ ಸರ್, ನನ್ನ ಫ್ರೆಂಡು, ನೀವು ನಂಬ್ತಿರಲ್ಲ, ನಾನು ಕ್ಲೋಸ್ಲಿ ಅವನು ಚಿಕ್ಕ ವಯಸ್ಸಿಂದ ನಾನು ಅವನ ಜೊತೆ ಇದ್ದೀನಿ. ಅವನು 10th PUC ಅಷ್ಟೇ ಮಾಡಿದ್ದು. ಒಂದು ದಿವಸ ರಜಾ ಅನ್ನೋದಿಲ್ಲ, ತಿಂಗಳಿಗೆ ಒಂದೇ ಒಂದು ಮಂಗಳವಾರ ರಜಾ, 365 ಡೇಸ್ ವರ್ಕ್ ಇರ್ತದೆ, ತಿಂಗಳು ಒಂದೊಂದು ರಜಾ ಇರುತ್ತೆ. ಆ ರಜದ ದಿವಸನೂ ಏನೋ ಐಟಮ್ ತರಕ್ಕೆ ಹೋಗೋದು, ಇನ್ನೇನೋ ಮಾಡೋದು. ಫ್ಯಾಮಿಲಿ ಟೈಮ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಸೊ ಫ್ಯಾಮಿಲಿನೇ ಅವರು ಅಂಗಡಿಗೆ ಕರ್ಕೊಬಂದು ಕೂರಿಸ್ಕೋತಾರೆ. ಇಫ್ ದೇ ವಾಂಟ್ ಟು ಸ್ಪೆಂಡ್ ಟೈಮ್, ಊಟ ತರಿಸ್ಕೋತಾರೆ ಅಂಗಡಿಗೆನೆ. ಇಟ್ಸ್ ನಾಟ್ ದಟ್ ಅವ್ರೇನು ಫ್ಯಾಮಿಲಿನ ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ ಅಂತಲ್ಲ. ಆ್ಯಂಡ್ ಅವರು ಹೆಂಗಂದರೆ ಒಳ್ಳೆ ದುಡ್ಡು ಮಾಡಿ ಒಂದು ತಿಂಗಳು ಬೇಕಾದ್ರೆ ಟ್ರಿಪ್ ಹೋಗ್ಬಿಡ್ತಾರೆ, ಪ್ಯಾನ್ ಇಂಡಿಯಾ ಟ್ರಿಪ್ಪು. ಸೊ ಬಿಟ್ಟಲ್ಲಿ ಹುಡುಗರನ್ನ ಕೂರಿಸ್ಬಿಟ್ಟು ಏನೋ, ಸೊ ದೇ ಆಲ್ಸೋ ಎಂಜಾಯ್ ಲೈಫ್. ಬಟ್ ಏನಾದ್ರೆ ನೀವು ಹೇಳಿದ್ದು ಒಂದು ನನಗೆ ತುಂಬ ಇಷ್ಟ ಆಯ್ತು ಸರ್. ಒಂದು ತಲೆಮಾರು ತುಂಬ ಕಷ್ಟಪಟ್ಟರೆ ಅಟ್ಲೀಸ್ಟ್ ನೆಕ್ಸ್ಟ್ ತಲೆಮಾರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇರುತ್ತೆ ಅಂತ ನಾನು ನಂಬಿದ್ದೀನಿ. ಖಂಡಿತ ಇರುತ್ತೆ. ನೀವು ಅದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋದರೆ ಇವತ್ತಂತೂ ಥ್ಯಾಂಕ್ಸ್ ಟು SIPs, ಆಮೇಲೆ ಇದು ಎಂತೆಂಥ ಮ್ಯೂಚುವಲ್ ಫಂಡ್ಸಲ್ಲೂ ನಿಮಗೆ ಗೊತ್ತಿದೆ 4,500ಕ್ಕೂ ಹೆಚ್ಚಿನ ಮ್ಯೂಚುವಲ್ ಫಂಡ್ಸ್ ಇದೆ. ನೀವು ಕರೆಕ್ಟಾಗಿ ಹುಡುಕಿ ಹಾಕಿದ್ದೇ ಆದರೆ 27-30% ರಿಟರ್ನ್ ಯಾಕೆ ಕೊಡಲ್ಲ? ಯಾಕೆ ಕೊಡ್ತಾ ಇಲ್ಲ? ನಾನು ಹೇಳ್ತೀನಿ ಎಷ್ಟೊಂದು ಕೊಡ್ತಾ ಇದೆ ಅಂತ. ಅಫ್ಕೋರ್ಸ್ 14, 16, 7, 8 ಇದೆ ಮಾರ್ಕೆಟ್ ಬಿದ್ದಿದೆ, ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಮೆಜಾರಿಟಿ 8-8.5 ಕೊಡ್ತಾ ಇದೆ ಇವತ್ತು. ಅದು ಬ್ಯಾಡ್ ಅಲ್ಲ. ನಾನು ಹೇಳಿದ್ರೆ ಯು ಶುಡ್ ಹೋಲ್ಡ್. ನೀವು ಒಂದಷ್ಟು ದಿನ ಕಾಯಿರಿ. ಅದ್ರದ್ದು ನಾನು ಯಾವಾಗಲೂ ಎಲ್ಲ ಕಡೆ ಹೋಗಿದ್ದ ಕಡೆ ಹೇಳ್ತೀನಿ, ನೆಕ್ಸ್ಟ್ 10-15 ವರ್ಷ ಭಾರತಕ್ಕೆ ಸೇರಿದ್ದು. ವಂಡರ್ಫುಲ್ ಟೈಮ್ ಟು ಬಿ ಇನ್. ಇವತ್ತು ಭಾರತ ಅತ್ಯದ್ಭುತವಾದ ಮೇಲ್ಗಡೆ ಹೋಗ್ತಾ ಇರೋದು. 2035 ಅಷ್ಟೊತ್ತಿಗೆ PPP ಪರ್ಚೇಸಿಂಗ್ ಪ್ಯಾರಿಟಿ ಇದೆಯಲ್ಲ, ಆ ಲೆಕ್ಕಾಚಾರದಲ್ಲಿ ಭಾರತ 2ನೇ ಅತಿ ದೊಡ್ಡ ಎಕಾನಮಿ ಆಗಿರುತ್ತೆ. ಮೊದಲು ಚೈನಾ ಇರುತ್ತೆ, 50 ಟ್ರಿಲಿಯನ್ ತನಕ ಹೋಗ್ಬಿಟ್ಟಿರ್ತಾರೆ. ನಾವು 20-25 ಟ್ರಿಲಿಯನ್ ತನಕ ಬಂದಿರ್ತೀವಿ. ಥರ್ಡ್ ಅಮೆರಿಕ ಇರುತ್ತೆ. ನಾನು ಹೇಳಿದೆ ನೀವು ನೇರ GDP ನೋಡಬೇಡಿ ಅಂತ. ನೇರ GDP ನೋಡಬೇಡಿ, PPP ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಭಾರತದಂಥ ದೇಶದಲ್ಲಿ ಇದನ್ನು ಓಪನ್ ಆಗಿ ಹೇಳ್ತೀನಿ, ಒಂದು ಸೈಟ್ ರಿಜಿಸ್ಟರ್ ಆದರೆ 60 ರೂಪಾಯಿ ರಿಜಿಸ್ಟರ್ ಆಗಿರುತ್ತೆ, 40 ರೂಪಾಯಿ ಇವತ್ತಿಗೂ ಕ್ಯಾಶಲ್ಲಿದೆ. ಇದು ಎಲ್ಲ ನಗ್ನ ಸತ್ಯ. ಎಲ್ಲರೂ ಆಗ್ತಾ ಇರೋದೇ, ಯಾರೂ ಮಾತಾಡೋಲ್ಲ ಇದ್ರ ಬಗ್ಗೆ. ಹಾಗಾಗಿ ನಿಮ್ಗೆ GDP ಬರಲೇ ಇಲ್ವಲ್ಲ ಅದು. ಸೊ ನಮ್ಮದು ನೋಡಿ 4 ಟ್ರಿಲಿಯನ್ 4.2 ಟ್ರಿಲಿಯನ್ ನಿಮ್ಮ GDP ಅಂತೀರಾ. ನನ್ನ ಪ್ರಕಾರ ಇದು 10 ಟ್ರಿಲಿಯನ್ ಮಾರ್ಕೆಟ್ ನಮ್ದು ಇವತ್ತಿಗೇನೆ. ಅಷ್ಟು ಬ್ಲ್ಯಾಕಲ್ಲಿದೆ. ಈ ಮಂದು ನೀವು ಡಿಜಿಟಲ್ ಇಂಡಿಯಾ ಅಂತ ಅಂದು ಇಷ್ಟೆಲ್ಲ ಅದಕ್ಕೋಸ್ಕರನೇ 4.2 ಆಯಿತು. 2014 2.2 ಇರಲಿಲ್ಲ ನಮ್ಮದು. ಇಂಗ್ಲೆಂಡ್ಗಿಂತ ಕಡಿಮೆ. ಎಷ್ಟು ಕಡಿಮೆ ಇದ್ವಿ? ಇಷ್ಟು ದೊಡ್ಡ ದೇಶ ಆಗಿ 2 ಟ್ರಿಲಿಯನ್ ಇರಲಿಲ್ಲ. ಈಗ 10 ವರ್ಷದಲ್ಲಿ ಡಬಲ್ ಆಗಿದೆ. ನಾನು ಹೇಳ್ತೀನಿ, ನೀವು ಅದು ನೋಡ್ತಾ ಹೋಗಿ 2035 ಅಷ್ಟೊತ್ತಿಗೆ PPP ಪ್ರಕಾರ ನಾವು ವಿಶ್ವದ 2ನೇ ಅತಿ ದೊಡ್ಡ ಇದಾಗಿರ್ತೀವಿ, ಮಾರ್ಕೆಟ್ ಆಗಿರ್ತೀವಿ. ಚೈನಾ ಸೆಕೆಂಡ್, ಇಂಡಿಯಾ ಥರ್ಡ್, ಅಮೆರಿಕಾ. ಇದು ಖಂಡಿತ ಇನ್ನು 10 ವರ್ಷದಲ್ಲಿ ಬರೆದಿಟ್ಕೊಳ್ಳಿ, ಇದು ಹಾಗೇ ಆಗುತ್ತೆ. ಯಾಕಂದರೆ ಅಷ್ಟು ಪ್ರಾಸ್ಪೆರಿಟಿ ಇದೆ ಇಂಡಿಯಾದಲ್ಲಿ ಇವತ್ತು. ಸೊ ಈಗ ಹಣ ಬಂದಾಗ ಏನು ಮಾಡಬೇಕು? ನೀವು ಹಣ ಮೌಲ್ಯ ಕಳ್ಕೊತಾ ಹೋಗುತ್ತೆ. ಕಲೀರಿ, ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ. ನಾನು ಹೇಳ್ತೀನಿ ಯಾವತ್ತೂ ಅಷ್ಟೇ, ಷೇರು ಮಾರುಕಟ್ಟೆಗೆ ಬರೋದು ಇಟ್ ಈಸ್ ನೋ ಮೋರ್ ಎ ಚಾಯ್ಸ್. ಡೆಫಿನೆಟ್ಲಿ ಸರ್. ಅದು ಚಾಯ್ಸ್ ಆಗಿ ಉಳ್ಕೊಳ್ಳೋದೇ ಇಲ್ಲ. ಇವತ್ತಲ್ಲ, ನೀವು ಎಷ್ಟು ಲೇಟ್ ಮಾಡ್ತೀರಾ ಅದು ನಿಮಗೆ ನಷ್ಟ. ಇವತ್ತಲ್ಲ ನಾಳೆ ಪ್ರತಿಯೊಬ್ಬರು ಇಲ್ಲಿ ಬರಲೇಬೇಕು. ಇಲ್ಲೂ ಇನ್ನು 10 ವರ್ಷದಲ್ಲಿ 60-70% ಜನ ಏನಿದ್ದಾರೆ ಅವರು ನೇರವಾಗಿ ಅಲ್ದಿರು ಮ್ಯೂಚುವಲ್ ಫಂಡಲ್ಲಂತೂ ಹೂಡಿಕೆ ಮಾಡ್ತಾನೆ ಇರ್ತಾರೆ. ಅಷ್ಟು ನಂಬಿಕೆ ನನಗಿದೆ. ಸರ್, ನನ್ನ ಹತ್ರ ಬರೋರು ತುಂಬ ಜನ ಫಿನಾನ್ಷಿಯಲ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟು, ಹೌದೌದು, ಏನು ಸರ್ ಮಾಡಿದ್ದೀರಾ ನೀವು ಲಾಸ್ಟ್ 20 ವರ್ಷದಿಂದ? ಅಂದರೆ ಏನೂ ಮಾಡಿಲ್ಲ ಸರ್, ಮಕ್ಕಳಿಗೆ ಎಜುಕೇಷನ್ ಕೊಟ್ಟೆ, ಒಂದು ಕಾರ್ ತೊಗೊಂಡಿದ್ದೀನಿ, EMI ಕಟ್ತಾಯಿದ್ದೀನಿ, ಮೊನ್ನೆ ಒಂದು ಮನೆ ಕಟ್ಟಿದೆ, ಒಂದು ತಿಂಗಳಿಗೆ ಒಂದು 50-60 ಸಾವಿರ EMI ಕಟ್ತಾಯಿದ್ದೀನಿ ಸರ್. ಆಲ್ರೆಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. 2 ಕಾಲು ಅದರಲ್ಲಿ ಇಟ್ಬಿಟ್ಟಿದ್ದಾರೆ ಕೆಸರಲ್ಲಿ, ಮತ್ತೆ ಹೊರಗಡೆ ಬರೋಕ್ಕೆ ಆಗ್ತಾಯಿರಲ್ಲ. ಸೊ ನಿಮ್ಮ ಪ್ರಕಾರ ಇದು ಮನೆ ತಗೊಳ್ಳೋದು, ಸಾಲ ಮಾಡಿ ಮನೆ ತಗೊಳ್ಳೋದು ಒಳ್ಳೆಯದಾ, ಸಾಲ ಮಾಡಿ ಕಾರ್ ತಗೊಳ್ಳೋದು ಒಳ್ಳೆಯದಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಾನು ಸದಾಕಾಲ ಹೇಳೋದು ಒಂದೇ ಮಾತು. ನನ್ನ ಎಲ್ಲ ಪುಸ್ತಕಗಳಲ್ಲೂ ಒಂದು ಕಾಮನ್ ಆಗಿ ನಿಮಗೆ ಸಿಕ್ಕುವಂಥದ್ದು ಪುಸ್ತಕ ಟಾಪಿಕ್ ಏನೇ ಇರಲಿ, ಕಾಮನ್ ಆಗಿ ಸಿಕ್ಕೋದು ಒಂದು ಟಾಪಿಕ್ ಮಾತ್ರ ಕಾಮನ್ನು. ಯಾವಾಗಲೂ ಹೇಳ್ತಿರ್ತೀನಿ, 2 ಅದರಲ್ಲಿ ಒಂದು ಹಣದುಬ್ಬರ. ನೀವು ಅದ್ರ ಮೇಲೆ ಕಣ್ಣಿಟ್ಟೇ ಇರಬೇಕು. ಇನ್ಫ್ಲೇಷನ್ ಅದು ದ ಬಿಗ್ಗೆಸ್ಟ್ ಎನಿಮಿ ಆಫ್ ಇದು ಏನು ಹೇಳ್ತಾರೆ ವೆಲ್ತ್. ಬಿಗ್ಗೆಸ್ಟ್ ಎನಿಮಿ ವೆಲ್ತ್ಗೆ ಯಾವುದು ಅಂತಂದರೆ ಅದು ಬಾಡಿಲಿ ಶುಗರ್ ಇದ್ದ ಹಾಗೆ. ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂತಂದರೆ ಅದು ದೇಹನ ತಿಂದುಬಿಡುತ್ತೆ. ಹಾಗೆ ಇನ್ಫ್ಲೇಷನ್ ವಿಲ್ ಈಟ್ ಅಪ್ ಯುವರ್ ವೆಲ್ತ್. ಅದನ್ನು ನೋಡಿ ಅನ್ನೋದು ಅದು ನಂದು ಮೊದಲನೇದದು. 2ನೇದು ಅತಿ ಮುಖ್ಯವಾದದ್ದು ಸಾಲ ಮಾಡಬೇಡಿ ಅನ್ನೋದು. ಎಲ್ಲ ಕಡೆ ರಿಪೀಟ್ ಆಗೋದು ಅದೇ. ಯಾತಕ್ಕೆ ಸಾಲ ಮಾಡಬೇಡಿ? ಜನ ಎಮೋಷನಲಿ ಡ್ರೀವನ್. 99 ಜನ. ತಿರುಗಿ ಇನ್ನೊಂದು ಕಾಮನ್ ಮಿಸ್ಟೇಕ್ ವಾಟ್ ಪೀಪಲ್ ಡೂ ಅಂತಂದರೆ,
ಎಮೋಷನಲ್ ಡ್ರೈವ್. ಅವರು ಮನೇಲಿ ಹೇಳ್ತಾರೆ, ಅವ್ರು ಹೇಳ್ತಾರೆ, ಅವ್ರು ಯಾರೋ ಕಟ್ಟಿದ್ರು, ಇವ್ರು ಯಾರೋ ಕಟ್ಟಿದ್ರು, ಮನೆ ಕಟ್ಟಬೇಕು. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಡೆಡ್ ಟ್ರ್ಯಾಪ್. ನೋಡಿ, ನಿಮಗೆಲ್ಲ ಗೊತ್ತಿದೆ, ವಿಜಯ್ ಸಂಕೇಶ್ವರ ಅವರು ಎಂಥ ದೊಡ್ಡ ವ್ಯಕ್ತಿ, ಎಷ್ಟು ಕೋಟಿ ಅಧಿಪತಿ, ಇವತ್ತು ಪ್ರೈವೇಟ್ ಜೆಟ್ ಇಟ್ಕೊಂಡು ಓಡಾಡ್ತಾರೆ. 56ನೇ ವಯಸ್ಸಿನಲ್ಲಿ ಅವ್ರ ಮನೆ ಕಟ್ಟಿದ್ದು. ನಿಮ್ಗೆ ಯಾಕ್ರಪ್ಪ ಆ ಥರ? ಎಂಥ ಇದು ಅಂತಂದರೆ ಆಲ್ ಎಜುಕೇಟೆಡ್ಸ್. ಐ ಆಮ್ ಸಾರಿ, ಯಾರ್ಯಾರು ನೋಡ್ತಿದ್ದೀರ ಟೆಕ್ಕಿಗಳು, ನಂದು ಫಸ್ಟ್ ಕ್ಷಮಿಸ್ಬಿಡಿ ಈ ಮಾತುಗಳನ್ನ ಹೇಳ್ತಿದ್ದೀನಿ. ಮಾಡೋದೇನು ಗೊತ್ತಾ, 1.5 ಕೋಟಿ 2 ಕೋಟಿ 2.5 ಕೋಟಿ ಅಪಾರ್ಟ್ಮೆಂಟ್ಗಳ ಮೇಲೆ ದುಡ್ಡು ಹಾಕ್ಬಿಡ್ತಾರೆ. ಆ ಅಪಾರ್ಟ್ಮೆಂಟ್ ಕಟ್ಟಿದವರು SLC PUC ಫೇಲ್ ಇರ್ತಾರೆ. ಪ್ರಮೋಟರ್ಸ್ ಎಲ್ಲ ನೋಡಿ, ಮೆಜಾರಿಟಿ, ಸಾರಿ ತಿರುಗಿ ಯಾರೂ ತಪ್ಪು ತಿಳ್ಕೊಬಾರ್ದು. ನೀವು ವಿದ್ಯೆ ಅಂದರೆ ಏನು ಅಂದ್ರಲ್ಲ, ವಿದ್ಯೆಗೆ ಬರೀ ಅದನ್ನೇ ಹೇಳೋದು ನೋಡಿ. ಅವರಲ್ಲಿ ಆ ಡೇರಿಂಗ್ ಇರುತ್ತೆ. ಜಾಗ ತಗೋತಾರೆ, ಏನೋ ಕ್ಲಿಯರೆನ್ಸ್ಗಳು ಮಾಡ್ಕೋತಾರೆ, ಅಪಾರ್ಟ್ಮೆಂಟ್ಗಳು ಕಟ್ತಾರೆ. ಅದ್ರ ವರ್ತ್ ಎಷ್ಟು ಅದನ್ನು ನೋಡಿ. ನಿಜವಾದ ಮೌಲ್ಯ, ಒಂದು ಅಪಾರ್ಟ್ಮೆಂಟಿನ ನಿಜವಾದ ಮೌಲ್ಯ ತಿಳಿಯುವುದು ಹೇಗೆ ಅಂತಲೇ ಒಂದು ಆರ್ಟಿಕಲ್ ಬರೆದಿದ್ದೀನಿ. ಅರ್ಥ ಆಯಿತಾ? ಅದ್ರ ಮೌಲ್ಯ ಏನಿದೆ, ಇವತ್ತಿನ ಬಡ್ಡಿ ರೇಟ್ ಏನಿದೆ, ಅದನ್ನು ಹಾಕ್ಬಿಟ್ಟು ಅದೆಷ್ಟೋ ಕೊಟ್ಟಿರ್ತಾರಲ್ಲ, ಅದಕ್ಕೆ ಹಾಕಿ ನೋಡಿದಾಗ ಅದ್ರ ನಿಜವಾದ ಮೌಲ್ಯ ತಿಳ್ಕೊಳ್ಳೋಕೆ ಒಂದು ಸಣ್ಣ ಫಾರ್ಮುಲಾ ಇದೆ. ಅದಕ್ಕೆ ಆ ಫಾರ್ಮುಲಾ ನೀವು ಅಪ್ಲೈ ಮಾಡಿಬಿಟ್ರೆ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ 2 ಕೋಟಿ ಬೆಲೆ ಬಾಳುವ ಅಪಾರ್ಟ್ಮೆಂಟಿನ ಮೌಲ್ಯ 55 ಲಕ್ಷ ಅಂತ. ಹೊಟ್ಟೆ ಉರಿ ಅಲ್ವಾ? 3 times more you are paying ಸರ್. ಅದೇನಾಗುತ್ತೆ? ಡೆಡ್ ಟ್ರ್ಯಾಪು. ನೋಡಿ, ನೀವು ಅಷ್ಟೊಂದು ವಿದ್ಯಾವಂತರು, ಅಷ್ಟೊಂದು ತಿಳುವಳಿಕೆ ಇರೋರು, ಬೇಜಾರು ಮಾಡ್ಕೊಂಡು 30 ವರ್ಷ 40 20 ವರ್ಷ ಅದನ್ನು ಟೈಮ್ ಮಾಡ್ಕೊಂಡು ಬಿಡ್ತೀರಿ, ಬ್ಯಾಂಕ್ ಜೊತೆ ನಿಮ್ಮ ಕುತ್ತಿಗೆಗೆ ಹಾಕೋತೀರಿ. ಅಟ್ ದ ಸೇಮ್ ಟೈಮ್ ನೀವು ನೋಡ್ಕೊಳ್ಳಿ, ಬೇಕೋ ಬೇಡವೋ ಇನ್ನು 20 ವರ್ಷ ನೀವು ಕೆಲಸನೂ ಮಾಡಬೇಕು. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಪರ್ಚುನಿಟಿ ಕಾಸ್ಟ್ ಅಂತ. ನೀವೊಂದು 2 ಕೋಟಿಗೆ ಡೆಟ್ಟಿಗೆ ಕುತ್ತಿಗೆಗೆ ಹಾಕ್ಕೊಂಬಿಟ್ಟಿದ್ದೀರಿ. ಮನೆ ನಂದು ಅಂತೀರ, ನಂದು ನಿಮ್ಮ ಮನೆ ಬ್ಯಾಂಕ್ದು ಅನ್ನೋದು ನಿಮ್ಗೆ ಯಾವಾಗ ಅರ್ಥ ಆಗೋದು ಗೊತ್ತಾ? 3 EMI ಕಟ್ಟಬೇಡಿ, 3 ಕಂತು ಮಿಸ್ ಮಾಡಿ ಬ್ಯಾಂಕವ್ರು ಹರಾಜು ಹಾಕಕ್ಕೆ ಬಂದಿರ್ತಾರೆ. ನನ್ನದು ಅಂದ್ಕೊಂಡಿದ್ದು ಮನೆ ನಿಮ್ಮದಲ್ಲ. ಈ ಸತ್ಯ ನಿಮ್ಗೆ ಅರ್ಥ ಯಾವಾಗಾಗೋದು? 1. 2, ನನ್ನ ಹತ್ರ ತುಂಬ ಕ್ಲೈಂಟ್ಗಳು ಬರ್ತಾರೆ, ಮನೆ ತೊಗೊಂಡು ತಿಂಗಳಾಗಿರೋದಿಲ್ಲ, ಅವ್ರದ್ದು ಕಂಡೀಷನ್ ಬದಲಾಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ನಾವಿರೋದು ಅಸ್ಥಿರ ಸಮಾಜ, ಇಟ್ಸ್ ಅ ಗಿಗ್ ಎಕಾನಮಿ. ಪ್ಲಸ್ ಮೈನಸ್ ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ. ಒಂದೊಂದು ಉದಾಹರಣೆ ಹೇಳ್ತೀನಿ. ಯಾರೋ ಒಬ್ಬರು ಬಂದಿದ್ದಾರೆ, ನನಗೆ ಕೆನಡಾದಲ್ಲಿ ಸಿಕ್ಕಿದೆ, ಅಮೇರಿಕಾದಲ್ಲಿ ಸಿಕ್ಕಿದೆ, ಅಲ್ಲಿ ಸಿಕ್ಕಿದೆ, ಹೋಗಬೇಕು, ಇಲ್ಲ ಕಾಸ್ಟ್ ಆದರೂ ಸರಿ ಮಾರ್ಬಿಡಿ ಅಂತಾರೆ. ನೋಡಿ, ಸುಮ್ಮನೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದ್ರು. ಅದನ್ನ ಯಾಕೆ ಹೇಳ್ತೀನಿ ಅಂದರೆ, ಬಹಳ ಸ್ಥಿರ ಸಮಾಜ. ಒಂದು ಆಯಿತು, ಹೋಗಿ ಅವ್ರೇನೋ ಮಾಡ್ತಾರೆ, ಒಳ್ಳೇದಕ್ಕೆ ಹೋಗ್ತಿದ್ದಾರೆ, ಇನ್ನು ಮುಂದೆ ಗುಡ್ ಪ್ರಾಸ್ಪೆಕ್ಟ್ ಅಂದ್ಕೊಂಡು ಹೋಗ್ತಿದ್ದಾರೆ, ಅಟ್ಲೀಸ್ಟ್ ಟು ದಟ್ ಎಕ್ಸ್ಟೆಂಟ್ ಹೋಗಲಿ ಅನ್ಬೋದು. ಇನ್ನೂ ಎಷ್ಟೋ ಜನ ಇವತ್ತು ಎಂಥ ಸ್ಥಿತಿಲಿದೆ ಅಂದರೆ, 6 ತಿಂಗಳಾಗಿರಲ್ಲ, ವರ್ಷ ಆಗಿರಲ್ಲ, ಆ ಮನೇಲಿ ಅವ್ರು ಖುಷಿಯಾಗಿರೋಕ್ಕೆ ಆಗೋದಿಲ್ಲ, ಕೆಲಸ ಹೋಯ್ತು ಅಂತ ಬರ್ತಾರೆ. ಯಾವಾಗಲೂ ಹೇಳ್ತೀನಿ, ನಾವು ಸಾಲ ಮಾಡುವಾಗ ಅತ್ಯಂತ ಪ್ರಮುಖವಾದಂತಹ ಒಂದು 3-4 ಅಸಂಪ್ಷನ್ಸು, ಊಹೆಗಳನ್ನ ಮಾಡ್ಕೋತೀವಿ. ಊಹೆ ನಂಬರ್ 1, 15 ವರ್ಷ ನಾವು ಏನು ಅಂದ್ಕೊಂಡಿದ್ದೀವಲ್ಲ, ಸಾಲದ ಒಂದು ಪೀರಿಯಡ್ ಇರುತ್ತಲ್ಲ, ಡ್ಯೂರೇಷನ್ ಟು ಪೇ ಬ್ಯಾಕ್, ಆ 15 ವರ್ಷ ನಾವು ಬದುಕಿರ್ತೀವಿ ಅಂತ ನಾವು ಊಹೆ ಮಾಡ್ಕೋತೀವಿ. ಇವತ್ತಿನ ದಿನದಲ್ಲ ಅದೇ ಗ್ಯಾರಂಟಿ ಇಲ್ಲ. 8 ವರ್ಷದ ಮಕ್ಕಳು 10 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಐ ಆಮ್ ಸಾರಿ, ಐ ಆಮ್ ನಾಟ್ ನೆಗೆಟಿವ್. 2 ಇದೆ, ಪೆಸಿಮಿಸ್ಟಿಕ್ಕು, ಆಪ್ಟಿಮಿಸ್ಟಿಕ್ಕು, ಇನ್ನೊಂದು ರಿಯಲಿಸ್ಟಿಕ್ ಅಂತ. ನಾನು ರಿಯಲಿಸ್ಟಿಕ್ಕಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಬೇಡ, ನಾವು ಬದುಕಿದ್ದೀವಿ ಅಂತಲೇ ಇಟ್ಕೊಳ್ಳೋಣ, ಯಾಕಪ್ಪ ಇವ್ನು ಹಿಂಗೆ ಹೇಳ್ತಾನೆ ಅಂತ. 15 ವರ್ಷ ನನಗೆ ಕೆಲಸ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋತೀವಿ. ಅದಂತೂ ನಂಬ್ತೀರಾ ಅಲ್ವಪ್ಪ? ದೆರ್ ಈಸ್ ನೋ ಗ್ಯಾರಂಟಿ ಅಲ್ವಾ? ಆಮೇಲೆ ಇನ್ನೊಂದು ಅನ್ಕೊತೀವಿ, ಜಗತ್ತಿನಲ್ಲಿ ಇವಾಗ ನಾವು ಸಾಲ ಮಾಡಬೇಕಾದ್ರೆ ಏನೇನು ಕಂಡೀಷನ್ ಇದೆ, ಎಕ್ಸ್ಟರ್ನಲ್ ಕಂಡೀಷನ್ಸ್, ಎಕ್ಸ್ಟರ್ನಲ್ ಫೋರ್ಸಸ್ಸು, ದಟ್ ವಿಲ್ ರಿಮೈನ್ ಸೇಮ್ ಅಂತ ಅಂದ್ಕೊತೀವಿ. ಅದು ಬಹಳ ದೊಡ್ಡ ಊಹೆ, ಬಹಳ ತಪ್ಪು ಊಹೆ. ಟ್ರಂಪ್ ನೋಡಿ ಬಂದಿದ್ದ ತಕ್ಷಣ ಎಲ್ಲರೂ ಅಂದ್ಕೊಂಡು, ಅಲ್ಲೂ ರೈಟಿಸ್ಟ್ ಗೌರ್ಮೆಂಟು, ಇಲ್ಲೂ ರೈಟಿಸ್ಟ್ ಗೌರ್ಮೆಂಟು, ಅಲ್ಲೂ ರೈಟ್ ವಿಂಗು, ಇಲ್ಲೂ ರೈಟ್ ವಿಂಗು, ನಾವು ಏನೋ ಆಗ್ಬಿಡ್ತೀವಿ ಅಂತ. ನೋಡಿ, ಆತ ಕೊಡ್ತಿರೋ ವಧೆಗಳು ಹೇಗೆ ನಮ್ಮ ಭಾರತದ ಮೇಲೂ ಎಫೆಕ್ಟ್ ಆಗ್ತಾಯಿದೆ. ಸೊ ಎಕ್ಸ್ಟರ್ನಲ್ ಫೋರ್ಸಸ್ಸು ಹೇಗೆ ಚೇಂಜ್ ಆಗ್ತದೆ, ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಓವರ್ ದಟ್. ಹೇಗೆ ಊಹೆ ಮಾಡ್ಕೋತೀರಿ ಇವನ್ನ ನೀವು? ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕರೋನಾ ಸರ್. ಕರೋನಾ ಎಕ್ಸಾಕ್ಟ್ಲಿ, ನೋಬಡಿ ಎಕ್ಸ್ಪೆಕ್ಟೆಡ್ ಇಟ್. ಎಷ್ಟು ಜನರ ಜೀವನನ ಅದು ಹಾಳು ಮಾಡ್ತು ಅಥವಾ ಬದಲು ಮಾಡ್ತು. ಹೌದು ಅಲ್ವಾ? ಎಷ್ಟು ಬಿಸ್ನೆಸ್ಗಳು, ಸಣ್ಣ ಉದ್ಯಮಿಗಳಿಗಂತೂ ಕೊಟ್ಟ ಪೆಟ್ಟು ಅಪಾರ ಅದು. ಸೊ ನಾನು ಹೇಳಕ್ಕೆ ಹೋಗೋದಿಷ್ಟೇ. ಮತ್ತು 4ನೇದು ಅತ್ಯಂತ ಮುಖ್ಯವಾದದ್ದೇನು ಗೊತ್ತಾ? ಸಾಲ ಯಾವಾಗ ಮಾಡ್ತೀವಿ ಹೇಳಿ ನಾವು? ವೆನ್ ಯುವರ್ ಕಾನ್ಫಿಡೆನ್ಸ್ ಈಸ್ ಹೈ. ನಿಮಗೆ ಪ್ರಮೋಷನ್ ಆಗಿರುತ್ತೆ, ಯು ವಿಲ್ ಬಿ ಡೂಯಿಂಗ್ ಗುಡ್, ಇನ್ಕಮ್ ಚೆನ್ನಾಗಿ ಬರ್ತಿರುತ್ತೆ. 1 ಕೋಟಿ ತಾನೇ,
ನಾನು 10 ವರ್ಷದಲ್ಲಿ ತೀರಿಸ್ಬಿಡ್ತೀವಿ, 5 ವರ್ಷ 10 ವರ್ಷ ಹಂಗೆ ಇರುತ್ತೆ ನಿಮ್ಮ ಕಂಡೀಷನ್ನು. ನಿಮ್ಗೆ ಇವತ್ತು ಹಿಂಗಿದೆ, ಇನ್ನು 2 ದಿನ ಬಿಟ್ಟು ನಿಮ್ಗೆ ನೆಗಡಿ ಜ್ವರ ಕೆಮ್ಮು ಬಂದಿರ್ಬೋದು. ಯಾವುದು ಇಷ್ಟೇ ಅಂತಲ್ಲ, ನಾವು ಊಹೆಗಳನ್ನ ಮಾಡ್ತೀವಿ. ಹಾಗಾದರೆ ಇವಾಗ ಅದನ್ನು ನೋಡ್ತಿರೋರ್ಗೊಂದು ಪ್ರಶ್ನೆ ಹುಟ್ಟುತ್ತೆ, ನೀವು ಹೇಳೋದಾಗಾದರೆ ನಾವು ಏನೂ ಮಾಡೋಂಗೇ ಇಲ್ಲ, ಫ್ಯೂಚರ್ ಬಗ್ಗೆ ನಾವು ಚಿಂತೆನೇ ಮಾಡೋಂಗಿಲ್ಲ. ನಾನು ಅದಕ್ಕೆ ಒಂದು ಸರಳವಾದ ಮಂತ್ರ ಹೇಳ್ತೀನಿ, ಬಿಲ್ಡ್ ರಿಯಲ್ ಅಸೆಟ್. ಬಿಲ್ಡ್ ರಿಯಲ್ ಅಸೆಟ್. ಮನೆ ತೊಗೊಳಕ್ಕೆ ಮುಂಚೆ, ಕಾರ್ ತೊಗೊಳಕ್ಕೆ ಮುಂಚೆ, ಆ ಮನೆ ಕಾರು ತೊಗೊಳೋದ್ರ 10 ಪಟ್ಟು 15 ಪಟ್ಟು ನೀವು ಫಂಡ್ ಕ್ರಿಯೇಟ್ ಮಾಡಿ. ನಾನು 1000 ಸತಿ ಹೇಳ್ತೀನಿ, ನಾನು ಸ್ಲೈಡ್ಸಲ್ಲಿ ನಾನು ಕ್ಲಾಸ್ಗಳು ನಡೆಸ್ತೀನಿ. ನಾನು ಆ ಕ್ಲಾಸಲ್ಲಿ ನಾನು ಗಿಣಿ ಹೇಳಿದಾಗೆ ನಾನು ಅದನ್ನು ವಿಭಜಿಸಿ ಹೇಳ್ತೀನಿ. ಏನಂದರೆ ನೋಡಿ, 15 ವರ್ಷ ನೀವು 65,000 ರೂಪಾಯಿ EMI ಪ್ರತಿ ತಿಂಗಳು ಕಟ್ಟಬೇಕು. ಮಾಸಿಕವಾಗಿ 65,000 ತಪ್ಪದೇ ಕಟ್ತೀರಾ 15 ವರ್ಷ. ಯಾಕೆ ಅಂದರೆ ಕಟ್ಟಿಲ್ಲ, 3 ತಿಂಗಳು ಕಟ್ಟಿಲ್ಲ ಅಂದರೆ ಬ್ಯಾಂಕವ್ರು ಬರ್ತಾರೆ ಅಂತ ನಿಮಗೂ ಗೊತ್ತು. ಅದನ್ನೇ ನಾನು ಹೇಳ್ತೀನಿ, ಅದೇ 65,000 15 ವರ್ಷ ತಪ್ಪದೆ SIP ಮಾಡಿ ಅಂತೀನಿ. 2 ವರ್ಷ 3 ವರ್ಷದಲ್ಲಿ ಮಾಯಾ ಜನ. ಯಾಕೆಂದರೆ ಅಲ್ಲಿ ಗೊತ್ತು SIP ಕಟ್ಟಿಲ್ಲ. ಯಾತಕ್ಕೆ ನೋಡಿ, SIP ಕಟ್ಟಿ ಸಾಹುಕಾರರಾಗೋದು ಸುಳ್ಳು. ಯಾಕೆ ಅಂತಂದರೆ 3 ವರ್ಷದ ಮೇಲೆ ಯಾರು ಇರೋದೇ ಇಲ್ಲ. ರಿಯಲ್ ಎಫೆಕ್ಟ್ ಆಫ್ ಕಾಂಪೌಂಡಿಂಗ್ ಕಾಣಬೇಕು ಅಂದರೆ 8 ವರ್ಷನಾರು ಬೇಕು ಮಿನಿಮಮ್. ನಿಮಗೆ ಗೊತ್ತಿರಂಗೆ 8 ಅದು ಅಪ್, ಎಷ್ಟು ಮೇಲೆ ಇನ್ನು 2 ವರ್ಷ ಎಕ್ಸ್ಟ್ರಾ ಬಿಡಿ, 10 ವರ್ಷ ಬಿಡಿ, ಅದ್ರದ್ದು ಕಾಣುತ್ತೆ. ಇನ್ನು 5 ವರ್ಷ ಬಿಡಿ ಅಪ್ಪ ಅನಿಸುತ್ತೆ, ಅದು ಇನ್ನು 5 ವರ್ಷ ಬಿಡಿ. ಅದು ಜನಕ್ಕೆ ಅರ್ಥನೇ ಆಗಲ್ಲ. ಪ್ರತಿಯೊಬ್ಬರೂ ಕೋಟ್ಯಾಧಿಪತಿ ಆಗ್ಬೋದು. ಜನಕ್ಕೆ ಏನಂದರೆ ಏನೋ ಬರ್ತಾನೆ, ಕೂತ್ಕೋತಾನೆ, ಪ್ರಶ್ನೆ ಕೇಳ್ತಾರೆ, ಕೋಟಿ ಬಗ್ಗೆ ಮಾತಾಡ್ತಾನೆ. ಯಾತಕ್ಕೆ ನೀವು ಕೋಟಿ ಗಳಿಸೋಕ್ಕಾಗಲ್ಲ ನನ್ನ ಕೇಳಿ. ಯಾಕೆ ಆಗಲ್ಲ ಅಂದರೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ. ಏನು ಮಾಡ್ತೀರಿ, 65,000 ರೂಪಾಯಿ 15 ವರ್ಷ EMI ಕಟ್ತೀರಿ. ಅದೇ 65,000 ಬೇಡ, 65,000 ಬೇಡ, ನೀವು 30,000 ರೂಪಾಯಿ ನೀವು ಮನೆ ಬಾಡಿಗೆ ಅಂತ ಇಟ್ಕೊಳ್ಳಿಯಪ್ಪ. 35,000ನ ನೀವು ಅದಕ್ಕೆ ಫಸ್ಟ್ ಒಂದು 20 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿರ್ತೀರ. ಆಮೇಲೆ ಮನೆ ನಿಮಗೆ ಏನಿಲ್ಲ, ಖಾಲಿ ಬ್ಲಾಕ್ ಕೊಟ್ಟಿರ್ತಾನೆ, ಅದಕ್ಕೂ ಇನ್ನೊಂದು 20 ಲಕ್ಷ ನೀವು ಇಂಟೀರಿಯರ್ಗೆ ಹಾಕ್ತೀರಾ. ಆ 40 ಲಕ್ಷದ ಆಪರ್ಚುನಿಟಿ ಕಾಸ್ಟ್ ನಾನು ಮಾತಾಡ್ತಾನೇ ಇಲ್ಲ. ಅದನ್ನು ಅಲ್ಲಿ ಒಂದು ಕಡೆ ಪಕ್ಕಕ್ಕಿಡಿ. ಅದನ್ನು ನೀವು ಒಂದು ಕಡೆ ಲಂಸಮ್ ಹೂಡಿಕೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಮಾಡಿಕೊಂಡು 35,000 ಬೇಡ, 35,000 ಬಾಡಿಗೆ ಅಂತ ಇಟ್ಕೊಳ್ಳಿ. 30,000ನ ನೀವು ತಿಂಗಳು ಹುಡ್ಕೊಂಡು ಹೋದರೆ ನಿಮಗೆ ಗೊತ್ತಿರೋ ಹಾಗೆ 15 ವರ್ಷದಲ್ಲಿ ಎಷ್ಟು ಫಂಡ್ ಆಗಿರ್ಬೋದು ನೀವೇ ಹೇಳಿ, ನಿಮಗೆ ಗೊತ್ತಿರುತ್ತೆ. ಸೊ ಅದು 2 CR ಆಗಿರುತ್ತೆ ಈಸಿಲಿ. ಇದೊಂದು ನನ್ನ ಪ್ರಕಾರ 80, 160, ಅದೊಂದು 3 CR, ಟೋಟಲ್ 5 CR ನಿಮ್ಮ ಹತ್ರ ದುಡ್ಡಿರುತ್ತಲ್ವಾ. ಈಗ ನೀವು ಮನೆ ತೊಗೊಂಡ್ರಿ ಅಲ್ವಾ, ಅದೇ 65,000 ಕೊಟ್ಟು ನಂದು ಅಂತ ಅಪಾರ್ಟ್ಮೆಂಟ್ ತೊಗೊಂಡಿರ್ತೀರಲ್ಲ 1.5 CRದು, ಅನ್ಲೆಸ್ ಅಂಡ್ ಇವತ್ತು 1.5 CRಗೆ ಬೆಂಗಳೂರು ಸಿಟಿ ಸೆಂಟ್ರಲ್ ಎಲ್ಲೂ ಸಿಕ್ಕಲ್ಲ. 3.5-4 ಕೋಟಿ ಇದೆ. ನಿಮ್ಗೆ 1.5 ಕೋಟಿಗೆ ಬೇಕು ಅಂದರೆ ಬೆಂಗಳೂರಿಂದ ಈಚೆ ಇರ್ತೀರಿ. 15 ವರ್ಷದ ನಂತರ ನೀವು ಅದೇ 1.5 ಕೋಟಿಗೆ ನೀವು ನಿಮ್ಮ ಅಪಾರ್ಟ್ಮೆಂಟ್ ಮಾರಿ ತೋರಿಸಿ. ನೀವು ನಾನು ಹೇಳ್ತೀನಿ, ನಮ್ಮಲ್ಲಿ ಇನ್ನೂ ಸಮೂಹದಲ್ಲಿ ಬದುಕೋದಿದೆಯಲ್ಲ, ಅದು ಇನ್ನೂ ಕಲ್ಚರ್ ಇಲ್ಲ ನಮಗೆ. ಅದು ನೋಡಿ, ಆ ಅಪಾರ್ಟ್ಮೆಂಟ್ಗಳು 10 ವರ್ಷ ಅನ್ನೋಷ್ಟಕ್ಕಾಗಲೇ ಪೇಂಟ್ ಇರಲ್ಲ, ಇದಿರಲ್ಲ, ಬ್ರೇಕ್ ಆಗಿರುತ್ತೆ, ಹೆಂಗೋಗಿರುತ್ತೆ. ಯಾರೋ ಹೊಸ್ದಾಗಿ ಕೊಂಡ್ಕೊಳ್ಳೋನು ಯಾತಕ್ಕೆ ನಿಮ್ಗೆ 2 ಕೋಟಿ ಕೊಟ್ಟು ಅಲ್ಲಿ ತಗೋತಾನೆ. ಮೊದಲು ಇಲ್ಲೋ ಒಂದು ಕಡೆ ಹೊಸ್ದಾಗಿ ಬರ್ತಿರುತ್ತೆ, ಅಷ್ಟೊತ್ತಿಗೆ ಮೆಟ್ರೋ ಫೆಸಿಲಿಟಿ ಇರುತ್ತೆ. ಅಯ್ಯೋ, ನಾನು ಇನ್ನೊಂದು 5 ಕಿಲೋಮೀಟರ್ ದೂರ ಹೋದರೆ ನಂಗೆ ಹೊಸ ಮನೆ ಸಿಕ್ಕುತ್ತೆ ಅಂತ ಅಲ್ಲಿ ಹೋಗ್ತಾನೆ. ಸೊ ನೀವು ಸೇಲ್ ಮಾಡೋಕ್ಕಲ್ಲ, ಸೇಲ್ ಮಾಡಿದ್ರಿ ಅಂತಲೇ ಇಟ್ಕೊಳ್ಳಿ. ಎಷ್ಟಕ್ಕೆ ಮಾಡ್ಬೋದು, 2 ಕೋಟಿಗೆ ಮಾಡಿದ್ರಿ ಅಂದ್ಕೊಳ್ಳಿ, ನಿಮ್ಮ ಪುಣ್ಯಕ್ಕೆ. ನಾನು ಹೇಳ್ದಂಗೆ ಮಾಡಿದರೆ ನಿಮ್ಮ ಹತ್ರ ಈಗ 5 ಕೋಟಿ ಇರ್ತಿತ್ತಾ. ಆಮೇಲೆ ಸಿಂಪಲ್ಲಾಗಿ ಹೇಳ್ತೀನಿ, 5 ಕೋಟಿಲಿ ನೀವು 4% ತೆಕ್ಕೊತಾ ಹೋಗಿ, ಬೇಡ 6% ತೆಕ್ಕೊತಾ ಹೋಗಿಯಪ್ಪ. ನಾನು ಅದು ಕ್ಯಾಲ್ಕುಲೇಷನ್ನೇ ಮಾಡಿಟ್ಟಿರ್ತೀನಿ, ಅದನ್ನ ಯಾವಾಗಲೂ ತೋರಿಸ್ತೀನಿ. 3.95%, 4% ತೆಕ್ಕೊತಾ ಹೋದ್ರೂ ಆಲ್ಮೋಸ್ಟ್ 2 lakhs ಪರ್ ಮಂತ್ ನೀವು ತೆಕ್ಕೊತಾ ಹೋದ್ರೂ ನೆಕ್ಸ್ಟ್ 20 years ನೀವು ಅದನ್ನು ಹಂಗೆ ಮಾಡ್ತಾ ಹೋದ್ರೂ ಈ 5 ಕೋಟಿ ಇರುತ್ತಲ್ಲ ಅದೇ 17 ಕೋಟಿ ಆಗಿಬಿಟ್ಟಿರುತ್ತೆ. ನಾನು ಅದನ್ನು 12% ತೊಗೋತಾ ಇದ್ದೀನಿ. ಎಷ್ಟು ಪರ್ಸೆಂಟು ಅಂತಿಲ್ಲ, 100% ಮ್ಯೂಚುವಲ್ ಫಂಡ್ಸು ಆನ್ ಆನ್ ಆವ್ರೇಜು ಇಫ್ ಯು ಲೀವ್ ಲಾಂಗ್ ಖಂಡಿತ ಕೊಡುತ್ತೆ. ನಾನು 12% ಮೋಸನೇ. ನಾನು ಯಾವುದು ನಿಮ್ಮ ಇಂಡೆಕ್ಸ್ ಫಂಡ್ಸ್ಗಿಂತ ಕಡಿಮೆ ತೊಗೋತಾ ಇದ್ದೀನಿ. ಇಂಡೆಕ್ಸ್ ಫಂಡ್ಸು ನೀವು ಇಫ್ ಯು ಸಿ ಇದು ಹಿಸ್ಟ್ರಿ 14ರಿಂದ 15 ಅಂತೂ ಕೊಟ್ಕೊಂಡು ಬಂದಿದೆಯಾ? ಡೆಫಿನೆಟ್ಲಿ ಸರ್. ನಾನು ಅದಕ್ಕಿಂತ ಕಮ್ಮಿ ತೊಗೋತೀನಿ. 12% ಲೆಕ್ಕಾಚಾರ ಮಾಡಿದ್ರೆ, ಯಾಕಂದರೆ ಐ ಆಮ್ ಆರ್ಥೋಡಾಕ್ಸ್, ನಾನು ಓಲ್ಡ್ ಸ್ಕೂಲ್ ಆಫ್ ಎಕನಾಮಿಕ್ಸು. ನಾನು ಸುಮ್ಮನೆ ಜನಕ್ಕೆ ನಿಮಗೆ 30% ಸಿಕ್ಕುತ್ತೆ, 40% ಸಿಕ್ಕುತ್ತೆ ಬಣ್ಣ ಹೇಳಲ್ಲ. ಬಿಕಾಸ್ ಐ ಆಮ್ ನಾಟ್ ಅ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು. ನಾನು ಯಾವುದು ಏಜೆನ್ಸಿ ಇಟ್ಕೊಂಡಿಲ್ಲ. ನನ್ನ ಎಜುಕೇಷನ್ ಪರ್ಪಸ್ ಅಷ್ಟೇ. ನೀವು ಹೆಂಗೆ ಹೇಳಿದ್ರು ಹಂಗೆ ನಮ್ಮದು ಎಜುಕೇಷನ್ ಪರ್ಪಸ್ಸು. ಏನು ನಾವು ಮಾಡಿದ್ದೀವಿ, ಏನು ನಾವು ಗೆದ್ದಿದ್ದೀವಿ ಅದನ್ನು ನಿಮ್ಗೆ ಒಂದು ಉದಾಹರಣೆಗೆ ಹೇಳ್ತಾ ಹೋಗೋದಷ್ಟೇ. ನೀವು ಮಾಡೋಕ್ಕಾಗಲ್ವಾ? ಆಗುತ್ತೆ. 100% ಥರ ಮಾಡ್ತಾ ಹೋದ್ರೂ ನೀವು ಪ್ರತಿ ತಿಂಗಳು ಅಷ್ಟು ತಗೊಂಡು ನೀವು ಜೀವನ ಮಾಡಿ ಕೊಡೋನು. ಆಮೇಲೆ ಇಯರ್ ಆನ್ ಇಯರು ನೀವು ಅದನ್ನು ಬೇಕಾದ್ರೆ 0.5, 0.25, 0.05, 0.25 ಎಷ್ಟೋ ಇನ್ಕ್ರೀಸ್ ಮಾಡಿಕೊಂಡು ನೀವು ವಿತ್ಡ್ರಾ ಮಾಡ್ಕೋತಾ ಹೋಗಿ. ಹಂಗಂದ್ರೂ ನಿಮ್ಮ ಫಂಡು ಬೇಡ, ನೀವು ಒಂದು 10% ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರು ನಿಮ್ಮ ಫಂಡ್ 7ರಿಂದ 9 ಕೋಟಿ ಇರುತ್ತೆ. ಅದನ್ನು ನೀವು ನಿಮ್ಮ ಮಕ್ಳಿಗೆ ಬಿಟ್ಟು ಹೋಗ್ಬೋದಲ್ಲ.
ಜನ ಏನು ಗೊತ್ತಾ, ದಿ ಡೋಂಟ್ ಕ್ರಿಯೇಟ್ ರಿಯಲ್ ಅಸೆಟ್, ದಿ ಡೋಂಟ್ ಕ್ರಿಯೇಟ್ ರಿಯಲ್ ವೆಲ್ತ್. ಡೆಟ್ ಹಿಂದೆ ಹೋಗ್ತಾರೆ. ಡೆಟ್ಟು ನೋಡಿ, ಇನ್ನೊಂದು ಅತ್ಯಂತ ಪ್ರಮುಖವಾದ್ದು, ಸಾರಿ ನೀವು ಕೇಳಿದ್ರಿ, ಹಾಗಾಗಿ ನನಗೆ ಕೆಲವೊಂದೆಲ್ಲ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ, ಹೇಳಲೇಬೇಕಾಗುತ್ತೆ. ಡೆಟ್ ಲಿವರೇಜ್ ಅಂತ ಈ ವೆಸ್ಟರ್ನರ್ಸ್ ಹೇಳ್ತಾರೆ. ನೋಡಿರ್ಬೋದು ನೀವು, ಎಲ್ಲ ಕಡೆನೂ ಬರ್ತಾರೆ, ಐ ಓನ್ 5 ಪ್ರಾಪರ್ಟೀಸ್, ಐ ಓನ್ 10 ಅಪಾರ್ಟ್ಮೆಂಟ್ಸ್, ಇಲ್ಲೂ 10% ಕೊಟ್ಟೆ, ಇದ್ರದ್ದು ಇಷ್ಟು ಬರ್ತಾ ಇದೆ, ಇದು Airbnb ಹಾಕಿದ್ದೀನಿ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾನು ಐ ಮೀನ್ ಇದು ಈ ಬೀಚು ನನಗೆ $25,000 ಎವ್ರಿ ಮಂತ್ ಐ ಆಮ್ ಅರ್ನಿಂಗ್. ಸ್ವಾಮಿ, ಅಲ್ಲಿ ಕಂಡೀಷನ್ ಬೇರೆ, ಭಾರತದ ಕಂಡೀಷನ್ ಬೇರೆ. ನಮ್ಮ ಭಾರತದಲ್ಲಿ ನೀವು 3% ಬರ್ತಾ ಇಲ್ಲ ರಿಯಲ್ ಎಸ್ಟೇಟ್ ಮೇಲಿಂದ ಈ ರಿಟರ್ನ್ಸ್ ಆನ್ ರಿಯಲ್ ಎಸ್ಟೇಟ್, ಇಟ್ಸ್ ನಾಟ್ ಇವನ್ 3%. ಅಲ್ಲಿ 6-7%, 8%, ದುಬೈಲೆಲ್ಲ 8-9%, 10% ತನಕ ಇದೆ ರಿಟರ್ನು. ಅಲ್ಲಿ ಡೆಟ್ ಲಿವರೇಜ್ ಅನ್ನೋದು ಅರ್ಥ ಇದೆ. ಅಲ್ಲಿ ಯಾರೋ ಮಾಡಿದ್ರು ಅಂತ ನೀವು ಇಲ್ಲಿ ತಗೊಂಡು, ಮನೆ ಇರುತ್ತೆ ಸುಂದರವಾಗಿ, ಇನ್ನೆಷ್ಟೋ ಜನ ಗೊತ್ತಾ, ಜಾಗ ತೊಗೊಂಬಿಟ್ಟು ಕಮರ್ಷಿಯಲ್ ಅಂತೆ, ಕೆಳಗಡೆ ಕಮರ್ಷಿಯಲು, ಮೇಲ್ಗಡೆ ಇದು ಮಾಡ್ತೀನಿ. ಐ ಲಾಫ್ ಅಟ್ ದೆಮ್. ನೀವು ಡೆಟ್ ಟ್ರ್ಯಾಪ್ ಆದರೆ ಯು ಆರ್ ನಾಟ್ ಲಿವರೇಜಿಂಗ್ ದ ಡೆಟ್. ಅದು ಅರ್ಥ ಮಾಡ್ಕೊಳ್ಳೋದ. ಕ್ರಿಯೇಟ್ ರಿಯಲ್ ಅಸೆಟ್. ವಾಟ್ ಈಸ್ ಅಸೆಟ್, ವಾಟ್ ಈಸ್ ಲಯಬಿಲಿಟಿ ಅನ್ನೋದೇ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಕ್ರಿಯೇಟ್ ರಿಯಲ್ ಅಸೆಟ್ ಅದಾದಾಗ ಮಾತ್ರ. ಇದು ಯಾವಾಗ ಆಗುತ್ತೆ ಅಂದರೆ, ನಿಮ್ಮಂಥವ್ರ ಹತ್ರ ಬರಬೇಕು, ಕ್ಲಾಸಲ್ಲಿ ಕೂತ್ಕೋಬೇಕು, ಆ ಡೆಫಿನೇಷನ್ಗಳನ್ನ ತಿಳ್ಕೊಬೇಕು. ಇವತ್ತಿಗೂ ನಮಗೆ ಇನ್ನೂ BCom ಕಾರ್ನ ಇದನ್ನು ಎಲ್ಲ ಅಸೆಟ್ಟಲ್ಲಿ ಹಾಕಿಸ್ತಾರೆ ತಗೊಂಡೋಗಿ. ಅದು ಎಲ್ಲೋಗ್ಬೇಕು, ರಿಯಲ್ ಅದು ಅಸೆಟ್ಟ ಲಯಬಿಲಿಟಿನ ಅರ್ಥ ಮಾಡ್ಕೋಬೇಕು. ಇನ್ನು ನಾವೇನು ಮಾಡೋದು, ಪಾಸ್ ಆಗಬೇಕು ಅಂದರೆ ಕಾರ್ನ ಅಸೆಟ್ಟಲ್ಲೇ ಹಾಕ್ಬೇಕು ನಾವು ಬ್ಯಾಲೆನ್ಸ್ ಶೀಟಲ್ಲಿ. ಇನ್ನು ಇವತ್ತಿಗೂ ನಾವು ಅದನ್ನೇ ಮಾಡ್ಕೊಂಬರ್ತೀವಿ. ಈ ತಪ್ಪುಗಳನ್ನ ನಾವು ಯಾವಾಗ ಫಂಡಮೆಂಟಲಿ ನಾವು ತಿದ್ದದು ಯಾವಾಗ? ಒನ್ ಆಫ್ ದ ಇಂಟರ್ವ್ಯೂಸಲ್ಲಿ ನೀವು ಹೇಳಿದ್ರಿ, ಅದು ನನಗೆ ಇವತ್ತಿಗೂ ನಾನು ನಿಮ್ಮನ್ನು ಕನೆಕ್ಟ್ ಮಾಡೋದಕ್ಕೆ ಅದೊಂದು ವರ್ಡು ತುಂಬ ಇಷ್ಟ ಆಯಿತು. ಅಂದರೆ ನಿಮ್ಮದು ಒಂದು ಆಸೆ ಇದೆ, ಎಲ್ಲ ಡಿಸ್ಟಿಕಲ್ಲೂ ಒಂದು ವರ್ಕ್ಶಾಪ್ ಮಾಡಬೇಕು, ಇಲ್ಲ ಖಂಡಿತ ಬ್ರಾಂಚ್ ಮಾಡಬೇಕು, ಯಾರೋ ಒಬ್ಬರು ಫಿನಾನ್ಷಿಯಲ್ ನಾಲೆಜ್ ಕೊಡೋರು ನಮ್ಮ ಕರ್ನಾಟಕದ ಬರಬೇಕು ಅಂತ ನೀವು ಒಂದು ಪಾಡ್ಕಾಸ್ಟಲ್ಲಿ ಹೇಳಿದವಾಗ ನಾನು ಯೋಚನೆ ಮಾಡಿದೆ. ನಂದು ಅವಾಗ ಇನ್ನೂ ಒಂದು 2-3 ಬ್ರಾಂಚ್ ಇತ್ತು ಮೇ ಬಿ, ಅದು ಪಾಡ್ಕಾಸ್ಟ್ ನೋಡಿದವಾಗ. ಸೊ ಅದನ್ನೇ ಗುರಿ ಇಟ್ಕೊಂಡು ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದೆ. ಸೊ ಇವತ್ತಿಗೂ ನಮ್ಮ ಬ್ರಾಂಚಸ್ಸಲ್ಲಿ ಮಂಗಳೂರು ಮಾಡೋಕ್ಕೆ ಹೊರಟಿದ್ದೀವಿ. ಮಂಗಳೂರು ಬ್ರಾಂಚ್ ಇನ್ನೇನು ರೆಡಿ ಆಗ್ತಾಯಿದೆ. ಆಲ್ರೆಡಿ ಕರ್ನಾಟಕದಲ್ಲೇ ಒಂದು ಅರ್ಧ ಡಿಸ್ಟ್ರಿಕ್ಸಲ್ಲಿ ನಾವು ಮಾಡಿಬಿಟ್ಟಿದ್ದೀವಿ. ಬೆಂಗಳೂರಲ್ಲಿ 4 ಇದೆ, ಬೇರೆ ಡಿಸ್ಟ್ರಿಕ್ಸಲ್ಲಿ ಒಂದು 4-5, ಇವಾಗ 5ನೇದು ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಅಂದರೆ ಎಲ್ಲೆಲ್ಲಿ ತುಂಬ ಬೇಡಿಕೆ ಇದೆಯೋ, ಸರ್ ನೀವು ಬನ್ನಿ ಸರ್, ನೀವು ಮಾಡಿ ಸರ್ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲ ನಾವು ಹೋಗಿ ಇದೆಲ್ಲ ಮಾಡ್ತಾಯಿದ್ದೀವಿ. ಬ್ರಾಂಚಸ್ ಮಾಡೋದಾಗಲಿ, ಪಾಠ ಮಾಡೋದು. ಬ್ರಾಂಚ್ ಮಾಡೋದಕ್ಕಿಂತ ನನಗೇನಂದರೆ, ಒಂದು ಕಡೆ ಹೋಗ್ಬಿಟ್ಟು, ಲೆಟ್ಸೇ ಶಿವಮೊಗ್ಗ ಮೊನ್ನೆ ಹೋಗಿದ್ದೆ, ಒಂದು 250 ಜನ ಫ್ರೀ ವರ್ಕ್ಶಾಪಿಗೆ ಬಂದರು. ಸೊ ಆ ಥರ ವರ್ಕ್ಶಾಪ್ ಮಾಡಿಬಿಟ್ಟು ಬರೋದು ನನಗೆ ಉತ್ತಮ ಅನಿಸುತ್ತೆ. ಅದರಲ್ಲಿ ಯಾರಿಗಾರು ಆಸಕ್ತಿ ಇರೋರಿಗೆ ನಮ್ಮದು ಒಂದು ಕೋರ್ಸ್ ಇದೆ, ಒಂದು 5 days ಕೋರ್ಸ್, ಆ ಥರ ಕೋರ್ಸಸ್ ಇದೆ. ಸೊ ಅದು ಆಸಕ್ತಿ ಇರೋರು ಸೇರಿಕೊಳ್ತಾರೆ. ಸರ್ ಅದಕ್ಕೆ ನಿಮ್ಮ ತುಂಬ ಬ್ಯುಸಿ ಅಂತ ನನಗೆ ಗೊತ್ತು. ಏನಾರು ನೀವು ಯಾವ್ದಾನ ಒಂದು, ನಾನು ಎಲ್ಲಾನ ಫ್ರೀ ವರ್ಕ್ಶಾಪ್ ಮಾಡಿ ಖಂಡಿತ ಮಾಡಿ. ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ತುಂಬ ನೀವು ಎಲ್ಲೇ ಹೋದರೂ ಸಹ ಜನ ನಿಮ್ಮನ್ನು ಭೇಟಿ ಮಾಡೋದಕ್ಕೂ ಬರ್ತಾರೆ. ಜಸ್ಟ್ ಇವಾಗ ನಮ್ಮ ಸ್ಟುಡಿಯೋಗೆ ಬಂದವಾಗೂ ಸಹ ಹೇಳಿದ್ರೆ, ಸೊ ಈ ಥರ ಯಾರೋ ಪೊಲೀಸ್ನವರು ಪಾಪ. ಎಸ್ ಸರ್. ಸೊ ಆ ಮಟ್ಟದಲ್ಲಿ ನಿಮಗೆ ಫ್ಯಾನ್ಸ್ ಇದ್ದಾರೆ ಸರ್. ಸೊ ಡೆಫಿನೆಟ್ಲಿ ನನ್ನ ಗುರಿ ಏನಂದರೆ ಸರ್, ಇವಾಗ ಸೊ ನಾವೇನೋ ದುಡ್ಡು ಮಾಡಬೇಕು ಆ ಮೈಂಡ್ ಸೆಟ್ಟಲ್ಲಿ ನಾವು ಸಂಸ್ಥೆ ಇಲ್ಲಿವರೆಗೂ ನಡೆಸಲಿಲ್ಲ. ಜನಗಳಿಗೆ ಈ ಕರ್ನಾಟಕನ ಟ್ರಾನ್ಸ್ಫಾರ್ಮ್ ಮಾಡಬೇಕು. TD ಅಂದ್ರೇನು, ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಅದ್ಭುತವಾದ ಹೆಸರೇ ಅದ್ಭುತವಾಗಿದೆ. ಸೊ ಆ ಒಂದು ಧ್ಯೇಯದಲ್ಲಿ ನಾವು ಕರ್ನಾಟಕನ ಒಂದು ಮಟ್ಟಿಗೆ ಒಂದು ಮೇ ಬಿ ಒಂದು 10% ನಾನು ಟ್ರಾನ್ಸ್ಫಾರ್ಮ್ ಮಾಡಿರ್ಬೋದು. ಬಟ್ ಇನ್ನೂ ಬೆಟ್ಟದಷ್ಟು ಕೆಲಸ ಇದೆ. ಅದು ನನ್ನ ಒಬ್ಬನ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕಂತ ನಾನು 60 ಜನ ಸಿಬ್ಬಂದಿನ ಇಟ್ಕೊಂಡಿದ್ದೀನಿ. ತಿಂಗಳ ನಾನು ಖರ್ಚೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀನಿ ಫಾರ್ ಮೇಂಟೆನೆನ್ಸ್ ಆಫ್ ದಿಸ್ 8 ಬ್ರ್ಯಾಂಚು. 60 ಜನ ಸಂಬಳಗಳಾಗಲಿ, ಅವ್ರಿಗೆ ಕರೆಂಟ್ ಬಿಲ್ ಆಗಿರ್ಬೋದು, ಬಾಡಿಗೆಗಳಾಗಿರ್ಬೋದು, ಇದೆಲ್ಲನೂ ಜನ ನಮ್ಮನ್ನು ಈ ಮಟ್ಟಕ್ಕೆ ತಂದು ಕೂರಿಸಿದ್ದಾರೆ. ನನ್ನಂತೂ ಜನಗಳಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಸೊ ಈ ಮಟ್ಟದಲ್ಲಿ ಕೂರಿಸಿದ್ದೀರಾ. ನಾನು ನೆಕ್ಸ್ಟ್ ಗುರಿ ಬಂದು ಸರ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಒಂದು 31 ಜಿಲ್ಲೆಯಲ್ಲೂ ಖಂಡಿತ ಒನ್ ಶಾಟ್ ಒಂದು 200 ಸಿಬ್ಬಂದಿ ನಾನು ರೆಡಿ ಮಾಡ್ಬೇಕಂತಿದ್ದೀನಿ ಸರ್. ಒನ್ ಶಾಟ್ ಒಂದು 31 ಜಿಲ್ಲೆಯಲ್ಲೂ ಮೆಗಾ ವರ್ಕ್ಶಾಪು, ಪ್ರತಿ ಡಿಸ್ಟಿಕಲ್ಲೂ ಅವತ್ತು ಕ್ಲಾಸ್ ನಡಿಬೇಕು, ಒಂದು ಸಂಡೇ ಖಂಡಿತ ಮಾಡಿ. ಐ ಮೀನ್ 2026 ಮಾಡೋಣ ನಾವು ಅದನ್ನು. ನೀವು ಹಾಕ್ಬಿಡಿ, ತಿಂಗ್ಳಿಗೆ ಒಂದೊಂದು ಅಂತ ಹಾಕ್ಕೊಳ್ಳಿ. ಅಟ್ಲೀಸ್ಟ್ ನಾವೊಂದು 12 ಜಿಲ್ಲೆನ ಈ ವರ್ಷ ತಲುಪೋದು 2020. ತಿಂಗಳು ಒಂದು ಹಾಕ್ಕೊಳ್ಳಿ. ಖಂಡಿತ ತಿಂಗಳಲ್ಲಿ 1 ಭಾನುವಾರ ಅಂತೂ ನಾನು ಮೀಸಲಿಡ್ಬೋದು ಇದಕ್ಕೆ ಅಂತ.
ಸರ್ ಸೋಫಾರ್ ಇವಾಗ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮದು 8 ಬ್ರಾಂಚ್ ಇರೋದ್ರಿಂದ 8 ಕಡೆ ನಮ್ಮ ಸಿಬ್ಬಂದಿ ಇರೋದ್ರಿಂದ ಅವ್ರಿಗೇನು ಹೇಳಿದ್ದೀನಿ, ಇವಾಗ ಮೈಸೂರಲ್ಲಿರೋರಿಗೆ ಮೈಸೂರಲ್ಲಿ ಪಾಠ ಮಾಡಬೇಡಿ, ಹಾಸನ್ಗೆ ಹೋಗ್ಬಿಟ್ಟು ಒಂದು ವರ್ಕ್ಶಾಪ್ ಮಾಡೋಣ. ಈ ಥರ ಪ್ರತಿ ತಿಂಗಳು 8 ಡಿಸ್ಟಿಕ್ಕಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಒಂದು ಡಿಸ್ಟಿಕ್ ನಾನು ಚೂಸ್ ಮಾಡ್ಕೊಂಡು, ಬಿಕಾಸ್ ನಾನು ಇರೋದು ಒಬ್ಬ ಮನೋಜ್ ಕುಮಾರ್. ಹೌದು. ಸೊ ಅದಕ್ಕೆ ಒಂದು ಕಡೆ ನಾನು ಹೋಗ್ತೀನಿ ಸರ್. ಸೊ ಅದಕ್ಕೆ ಡೆಫಿನೆಟ್ಲಿ ನಿಮಗೂ ನಾನು ಖಂಡಿತ ಡೆಫಿನೆಟ್ಲಿ ವಿಲ್ಡು. ನಾನು ಹೇಳದ್ನಲ್ಲ, ಯಾವುದೇ ಆಯಿತು ಸಮಾಜಮುಖಿ ಕಾರ್ಯಗಳಿಗೆ ನಾನು ಯಾವತ್ತೂ ಇದ್ದೀನಿ. ನಂದು ಅಷ್ಟೇ ಭಗವಂತನ ದಯದಿಂದ ನನ್ನ ಹೊಟ್ಟೆ ತುಂಬಿದೆ. ಹಾಗಾಗಿ ಬೇರೆಯವ್ರ ಹೊಟ್ಟೆ ತುಂಬಿಸೋಕ್ಕೆ ಎಷ್ಟು ತಿಂತೀರಿ ನೀವು? 10 ಚಪಾತಿ ಇದ್ದರೆ 2 ಚಪಾತಿ, ಇನ್ನು 8 ಚಪಾತಿ ಕೊಳಿಸೋ ಬದಲು ಅದನ್ನು ಹಂಚಿ ತಿನ್ನೋಣ, ಅದೇನು ತೊಂದರೆ ಏನಿಲ್ಲ. ಐ ಆಮ್ ಆಲ್ಸೋ ಇನ್ ದ ಸೇಮ್ ಇದು ಮೈಂಡ್ಸೆಟ್ಟು. ನಾನು ಅದನ್ನ ಜೊತೆಗೆ ಇನ್ನೊಂದು ಹೇಳ್ತೀನಿ, ಸ್ವಕಲ್ಯಾಣ ಲೋಕ ಕಲ್ಯಾಣ ನಾನು ಯಾವಾಗಲೂ ಹೇಳೋ ಮಾತು ಇದೆ. ಹಾಗಾಗಿ ತಪ್ಪಿಲ್ಲ, TD ಅಕಾಡೆಮಿ ಹಣ ಮಾಡಬೇಕು, TD ಅಕಾಡೆಮಿ ಇನ್ನಷ್ಟು ಉನ್ನತವಾಗಿ ಬೆಳಿಬೇಕು. ಯಾವಾಗ ವ್ಯಕ್ತಿ ಪ್ರಬಲನಾಗ್ತಾನೆ, ಯಾವಾಗ ವ್ಯಕ್ತಿ ಶಕ್ತಿಶಾಲಿ ಆಗ್ತಾನೆ, ಯಾವಾಗ ವ್ಯಕ್ತಿ ಹಣವಂತನಾಗ್ತಾನೆ, ಆಗ ಅವನು ಇನ್ನೊಬ್ಬರಿಗೆ ಸಹಾಯ ಮಾಡೋ ಕ್ಷಮತೆನ ಗಳಿಸ್ಕೋತಾನೆ. ನಾವೇ ಶಕ್ತಿಶಾಲಿ ಆಗಿಲ್ಲ, ನಮ್ಮ ಹತ್ರನೇ ಹಣ ಇಲ್ಲ ಅಂದರೆ ನಾವು ಬೇಡ್ತೀವಿ ಹೊರತು ಕೊಡುವ ಸ್ಥಿತಿ ತಲುಪಕ್ಕಾಗೋದಿಲ್ಲ. ಹಾಗಾಗಿ ಖಂಡಿತ ತಪ್ಪಿಲ್ಲ, TD ಹಣ ಮಾಡಬೇಕು. ಹಣ ಮಾಡೋದು ಉದ್ದೇಶ ಅಲ್ಲ ಅನ್ನೋದು ಕೂಡ ತಪ್ಪು. ಹಣ ಮಾಡಬೇಕು, ಆದರೆ ನೈತಿಕವಾಗಿ ನೇರ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಹಣ ಮಾಡೋದು ಖಂಡಿತ ಒಳ್ಳೆಯದು. ನೀವು ಉನ್ನತಿಯ ಕಡೆ ಹೋಗ್ತಾ ಇದ್ದರೆ ಇನ್ನು 10 ನೀವು ಕೆಲಸನ ಸೃಷ್ಟಿ ಮಾಡ್ತೀರಿ, ಅದು ಸಮಾಜ ಸೇವೆ ಆಯ್ತಲ್ವಾ? ಹಾಗೆ ತಪ್ಪೇ ಇಲ್ಲ, ಮಾಡ್ತಾ ಹೋಗಿ. ನಾನು ಸದಾ ಒಂದು ಮಾತು ಹೇಳ್ತಿರ್ತೀನಿ, ಒಳ್ಳೆಯ ವ್ಯಕ್ತಿ ಜೊತೆ ಹಣ ಇರಬೇಕು, ಅಧಿಕಾರ ಇರಬೇಕು, ಶಕ್ತಿ ಇರಬೇಕು. ಯಾಕೆ ಅಂದರೆ, ಸಣ್ಣ ಉದಾಹರಣೆ ಹೇಳಿ ಮಾತು ಮುಗಿಸ್ತೀನಿ. ಏನಂದರೆ, ಒಬ್ಬ ಹುಚ್ಚಿನ ಕೈಲಿ AK-47 ಸಿಕ್ಕಿದ್ರೆ ಅವನು ಏನು ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಹಣ ಅನ್ನೋದು AK-47 ಇದ್ದ ಹಾಗೆ. ಅದು ಬುದ್ಧಿ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನಲ್ಲ, ಆ ವ್ಯಕ್ತಿ ಕೈಗೆ ಹೋದರೆ ಅದನ್ನು ತಾನೂ ಅನುಭವಿಸ್ತಾನೆ, ಸಮಾಜಕ್ಕೂ ಅದನ್ನು ಹೇಗೆ ಒಳ್ಳೆಯದಾಗಿ ಉಪಯೋಗಿಸ್ಕೋಬೇಕು ಅಂತ ಅವನಿಗೆ ಪರಿಜ್ಞಾನ ಇರುತ್ತೆ. ಹುಚ್ಚಿನ ಕೈಗೆ AK-47 ಸಿಕ್ಕಿದ ಹಾಗೆ ಬೇರೆ ಯಾರ್ಯಾರ ಕೈಲೂ ಹಣ ಸಿಕ್ಕಿದ್ರೆ ಅವರು ಅದನ್ನು ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸ್ತಾರೆ. ಅದಾಗೋದು ಬೇಡ. TD ಅಂತವರು, ಮನೋಜ್ ಕುಮಾರ್ ಅಂತವರು ಬೆಳಿಬೇಕು. ಆಗ ಅವರು ಸಮಾಜದ ಬಗ್ಗೆ ಚಿಂತೆ ಮಾಡೋದ್ರಿಂದ ತಪ್ಪೇ ಇಲ್ಲ. ವಾಮ ಮಾರ್ಗವಲ್ಲದೆ ನೇರ ಮಾರ್ಗದಲ್ಲಿ ಹಣ ಮಾಡೋದು ಹೇಳ್ಕೊಡೋದು ಎರಡೂ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ವಿಷಯಗಳನ್ನು ಹೇಳ್ಕೊಟ್ರಿ. ಸೊ ನಮ್ಮ ವೀಕ್ಷಕರಿಗೆ ಸರ್ ಹೇಳಿರೋ ಪಾಠಗಳನ್ನು ಕಲ್ತ್ಕೊಳ್ಳಿ. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಸರ್ನ ಮೀಟ್ ಮಾಡಬೇಕು, ಇಲ್ಲ ನನ್ನ ಮೀಟ್ ಮಾಡಬೇಕು, ನಾವು ಅವೈಲೇಬಲ್ ಇರ್ತೀವಿ. ಸೊ ನೀವು ಕೆಳಕಂಡ ನಂಬರ್ಗೆ ಕರೆ ಮಾಡಿ, ಸೊ ನೀವು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಆರ್ಥಿಕ ಸ್ವಾತಂತ್ರ್ಯ ಪಡ್ಕೊಳ್ಳೋಣ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ಒಳ್ಳೆಯದಾಗಲಿ.